क्षणार्थ ಎಲ್ಲರಿಗೂ ಬೈಲಕತ್ತಿರಲ್ಲ ಮುಂಜಾನೆ ಹೊಸ ಮಂದಿ ಬೈದ್ರೆ ಅವ್ರ ಕಡ್ಕೋಳ್ ಮಡಿಗಳಪ್ಪನ ಸ್ಪೆಷಾಲಿಟಿನೇ ಬೈಯೋದು ಎಲ್ಲರಿಗೆ. ಎಲ್ಲರಿಗೂ ದೋಷಿಗಳು ಎತ್ತಿ ತೋರಿಸ್ಬಿಡೋದು. ಕಡ್ಕೋಳ್ ಮಡಿಗಳಪ್ಪ ಮತ್ತೆ ಇನ್ನೊಬ್ರು ಯಾರು ನಾಗಲಿಂಗಪ್ಪ ಅಗ್ರಿ ಸ್ಪಷ್ಟವಾಗಿ ಅಜ್ಞಾನದ ವಿರೋಧಿಗಳು. ಎಲ್ಲೆಲ್ಲಿ ಅಜ್ಞಾನದ ನೋಡಿ ಅದನ್ನು ಖಂಡಿಸುವ ಕೆಲಸ. ಈಗ ಕೇಳಕತ್ತದ್ರಿ ಏನ್ರಿ? ಕ್ಲಿಯರ್ ಅದ. ಸಮಸ್ತ ಶುದ್ಧ ಬ್ರಹ್ಮ ಚೈತನ್ಯ ಸ್ವರೂಪರೇ, ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ಎರಡನೇ ತರಂಗ ಅನುಬಂಧ ಸಾಮಾನ್ಯ ನಿರೂಪಣೆ ಅನ್ನೋದು ಒಂದನೇ ತರಂಗ ಇತ್ತು. ಇದು ಎರಡನೇ ತರಂಗ ಅನುಬಂಧ ವಿಶೇಷ ನಿರೂಪಣೆ. ಅನುಬಂಧ ಸಾಮಾನ್ಯ ನಿರೂಪಣೆಗೆ ಅನುಬಂಧ ವಿಶೇಷ ನಿರೂಪಣೆಗೆ ಏನು ವ್ಯತ್ಯಾಸದ ರೀ? ಮುಂದನೇ ತರಂಗ ಮತ್ತು ಎರಡನೇ ತರಂಗ. ಒಂದನೇ ತರಂಗದಾಗ ಏನದಪ್ಪ ಅಂದ್ರೆ ಅನುಬಂಧ ಚತುಷ್ಟಯಗಳು ಯಾವ್ಯಾವು? ಅಧಿಕಾರಿ, ಸಂಬಂಧ, ವಿಷಯ, ಸಾಧನ, ಪ್ರಯೋಜನ. ಈ ನಾಲ್ಕು ಏನದವ ಅನುಬಂಧ ಚತುಷ್ಟಯಗಳು. ಸುಮ್ಮ ಮುಂದೆ ಹೋಗಿ ಹಿಂದಿಂದ ಮರಿಬಾರದು. ಅಧಿಕಾರಿ ಅಂತಂದ್ರ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರ ಇದು ಹೋಗಪ್ಪ ನೀ ಮಾಡ್ಕೊಂಬಾ ಅಂತ ಯಾರಿಗೆ ಹೇಳ್ತಾರ? ಅದು ಮಾಡ್ಲಿಕ್ಕೆ ಯೋಗ್ಯ ಇದ್ದವ್ರಿಗೆ ಹೇಳ್ತಾರ. ಹೌದಿಲ್ಲ? ನಮ್ ದೇಶದಾಗ ಬೇಕಾದಷ್ಟು ಜನ ಇದ್ರು. ಸಮುದ್ರಕ್ಕಿಂತ ಆ ಕಡೆ ಹಾರಿ ಸೀತೆಯನ್ನ ಭೇಟಿ ಮಾಡಿ ಬರುವಂತ ಸಾಮರ್ಥ್ಯ ಯಾರಿಗಿತ್ತು? ಹನುಮಂತ ಒಬ್ಬನಿಗೆ. ದೇಶದ ಕೋಟಿಗಟ್ಟಲೆ ಜನ ಇದ್ರು, 33 ಕೋಟಿ ಜನ ಇದ್ರು. ಆ 33 ಕೋಟಿ ಜನರಲ್ಲಿ ಇಲ್ಲದಂತ ಒಂದು ವಿಶೇಷ, ಅದೇ ಅಧಿಕಾರಿ. ಹೌದಾ ಇಲ್ಲ? ನಾನೇ ಕೊಹ್ಲಿ ಅಂತಂದ್ರೆ ಏನ್ ಮಾಡ್ತಾರೆ? ನಿನಗೆ ಅಧಿಕಾರ ಅದ, ಹೋಗಪ್ಪ, ನಿನಗ ಸಾಮರ್ಥ್ಯ ಅದ, ಹೋಗುವ ಅಂತ. ಅಧಿಕಾರಿ. ಸಂಬಂಧ, ಅದಕ್ಕೆ ನನಗ ಏನ್ ಸಂಬಂಧ, ಅದು ಒಂದು ವಿಚಾರ ಮಾಡಬೇಕು. ಮತ್ತೆ ಈ ವಿಚಾರ ಸಾಗರ ಗ್ರಂಥ ನನಗ ಏನ್ ಸಂಬಂಧ? ಮತ್ತೆ ನಿಶ್ಚಲ್ ದಾಸು, ಸೀತಾಮರ್ಜಿ ಇವರೇನ್ ನಮ್ಮ ಮನಿ ಗುರುಗಳ, ನಮ್ಮ ಮನಿ ದೇವರ, ಏನ್ ಇವರು, ಏನ್ ಸಂಬಂಧ? ಇಲ್ಲಿ ಅಧಿಕಾರಿ ಅಂದ್ರ ಬ್ರಹ್ಮನಾಗುವ ಅಧಿಕಾರ ನಿಮಗೆ ಅದ ಇಲ್ಲ? ಶುದ್ಧ ಬ್ರಹ್ಮ ಸ್ವರೂಪರಾಗುವ ಅಧಿಕಾರ ನಿಮಗೆ ಅದ. ಶಾಸ್ತ್ರೀಯವಾಗಿ ಸುಮ್ಮನೆ ತಿಳ್ಕೊಂಡು ನಮಗೆ ಯಾಕೆ ಹೇಳಿದು ಅಂತಂದ್ರ ಕೋಟಿಗಟ್ಟಲೆ ಜನ ಇದ್ರು ಸಹಿತ ಈ ಪಾಠದಾಗ ಕುಂತು ಯಾರು ಈ ಸಾಧನೆ ಮಾಡ್ತಾರೆ ಅವ್ರಿಗೆ ಒಂದೇ ಇದು ಶುದ್ಧ ಬ್ರಹ್ಮರಾಗುವ ಅಧಿಕಾರ. ಉಳಿದವರೆಲ್ಲ ಏನೇನೋ ಆಗ್ತಿರ್ತಾರೆ. ನೆಕ್ಸ್ಟ್ ಸಂಬಂಧ ಏನು? ಇವ್ರದೆಲ್ಲ ಸಾಧನೆಗೆ ನಮಗೇನ್ ಸಂಬಂಧ ಅಂದ್ರೆ ನಾವು ಶುದ್ಧ ಬ್ರಹ್ಮ ಸ್ವರೂಪರಾಗುವುದಕ್ಕೆ ಅವರಲ್ಲಿ ಮಾರ್ಗದರ್ಶನ ಅದ. ನಮ್ಮಲ್ಲಿ ಶುದ್ಧ ಬ್ರಹ್ಮ ಆಗ್ಬೇಕನ್ನಂತ ಏನದ ಅಪೇಕ್ಷೆ ಅದ ಇಲ್ಲ? ಇಷ್ಟ ಅದ ಇಲ್ಲ? ನಿಮ್ಮೊಳಗೆ ಶುದ್ಧ ಬ್ರಹ್ಮರ ಆಗ್ಬೇಕನ್ನ ಇಷ್ಟ ಅದ. ಇಷ್ಟ ನಿಮ್ಮಲ್ಲಿ ಇದ್ರೆ ಮತ್ತೆ ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಕೊಡಂತ ಗುರುಗಳು ಬೇಕಲ್ಲ, ಅಂತ ಮಾರ್ಗದರ್ಶನ ನಿಶ್ಚಲ್ ದಾಸರ ಬಲ್ಲಿ ಅದ. ಇದೇ ಸಂಬಂಧ. ಒಂದ್ ಖಾನ ಒಳಗೆ ಹೋದ್ರೆ ಅವ ಊಟ ಮಾಡೋವನಿಗೆ ಹಸಿವಾಗಿರ್ತದ, ಅಡಿಗೆ ಮಾಡಿ ಊಟಕ್ಕೆ ಹಾಕೋವನಿಗೆ ರೊಕ್ಕ ಬೇಕಾಗಿರ್ತದ. ಇವನ್ ರೊಕ್ಕಕ್ಕೆ ಅವನ ಸಂಬಂಧ, ಅವನಲ್ಲಿರೋ ಅನ್ನಕ್ಕೆ ಇವನ್ ಸಂಬಂಧ. ಹಂಗ ಇವರಿಗೆ ನಿಮಗೆ ಸಂಬಂಧ ಏನದ ಅಂತಂದ್ರ ನಮಗೆ ಸೂಕ್ತವಾದ ಮಾರ್ಗದರ್ಶನ ಸಿಕ್ಕದ. ವಿಚಾರ ಸಾಗರ ಗ್ರಂಥದೊಳಗ ನಿಶ್ಚಲ್ ದಾಸ್ಜಿ ಅವರಿಂದ ನಮಗೆ ಮಾರ್ಗದರ್ಶನ ಸಿಕ್ಕದ. ಮತ್ತೆ ನಾವು ಏನಾಗಬೇಕಂತ ಮಾಡೀವಿ ಅದೇ
ಅವರು ನಾವು ಆಗದ್ರ ಸಲುವಾಗಿ ಮಾರ್ಗದರ್ಶನ ಕೊಟ್ಟಾರ. ಹೀಗಾಗಿ ಅವರಿಗೆ ನಮಗ ಇಂಥ ಒಂದು ಸಂಬಂಧ. ಮತ್ತೆ ವಿಷಯ ಏನದಪ್ಪ ಅಂದ್ರೆ ವಿಷಯ ಏನು? ಶುದ್ಧ ಬ್ರಹ್ಮ ಆಗದೇ ವಿಷಯ, ಮತ್ತಿನ್ನೇನ್ ವಿಷಯ? ಏನ್ ಮಾಡ್ತೀರಿ ಇದೆಲ್ಲ ಸಾಧನೆ ಮಾಡಿ ಅಂತಂದ್ರೆ ನಮ್ಮ ಸ್ವಸ್ವರೂಪವಾದ ಶುದ್ಧ ಬ್ರಹ್ಮತ್ವದ ಪರಿಚಯ ಮಾಡಿಕೊಂಡು ನಮ್ಮ ಸಾಮರ್ಥ್ಯ ನಾವೇನ್ ಮಾಡೀವಿ, ಜೀವರುಗಳು ಅಂತ ತಿಳ್ಕೊಂಡು ನಾವೇನಾಗಿವಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳನ್ನ ಕಿಂಚಿತ್ ಮಾಡ್ಕೊಂಡಿವಿ, ಸಣ್ಣ ಮಾಡ್ಕೊಂಡಿವಿ ನಾವು. ಅವುಗಳನ್ನ ನಿಷ್ಕಿಂಚಿತ್ ಮಾಡ್ಕೋಬೇಕಾಗ್ಯಾವ. ಇಚ್ಛಾಶಕ್ತಿ ನಿಷ್ಕಿಂಚಿತ್. ನಿಮ್ ಇಚ್ಛಾಶಕ್ತಿ ಏನದ? ಕೇವಲ ನಾವು ಕಟ್ಕೊಂಡು ಹೆಂಡತಿ, ಮಕ್ಕಳು, ಸಂಸಾರ, ಬಂಧು ಬಳಗ ಒಂದಿಷ್ಟು ಕ್ಷೇಮವಾಗಿದ್ದರೆ ಸಾಕಪ್ಪ. ನಾವೇನ್ ಕೆಲಸ ಮಾಡ್ತೀವಿ, ನೌಕರಿ ಮಾಡ್ತೀವಿ, ಆ ಸಂಸ್ಥೆ, ಸರ್ಕಾರ ನಮ್ಗೆ ಅನ್ನ ಹಾಕಷ್ಟು ಶಕ್ತಿ ಅದ್ರ ಬಳಿ ಇದ್ರೆ ಸಾಕು ಇಷ್ಟೇ. ಇದಕ್ಕಿಂತ ದೊಡ್ಡದಿಲ್ಲ ನಮ್ಮ ಇಚ್ಛೆ. ಇದೇನದ ನಿಷ್ಕಿಂಚಿತ್ ಅಂತಂದ್ರ ಸೃಷ್ಟಿಕರ್ತ ಬ್ರಹ್ಮ ಈ ಬ್ರಹ್ಮಾಂಡವನ್ನ ರಚನೆ ಮಾಡಿ ಬ್ರಹ್ಮಾಂಡ ಹ್ಯಾಂಗ್ ನಡಿಬೇಕು ಅಂತೇಳಿ ಅವನೇನ್ ವಿಚಾರ ಇರ್ತಾನಲ್ಲ, ಅಂತ ಶಕ್ತಿ ಬರ್ತು ಶುದ್ಧ ಬ್ರಹ್ಮ ಸ್ವರೂಪರಾದ್ರೆ ಅಂತಂದ್ರ. ಮತ್ತೆ ಇಚ್ಛಾಶಕ್ತಿ, ಸಣ್ಣ ಇಚ್ಛೆಗಳದಾವ ನಮ್ಮ ಎಲ್ಲ. ಆದ್ರೆ ಶುದ್ಧ ಬ್ರಹ್ಮ ಸ್ವರೂಪ ಆಗ್ಬೇಕು, ಮೋಕ್ಷ ಹೊಂದಬೇಕು ಅನ್ನೋದೇ ದೊಡ್ಡ ಇಚ್ಛೆ. ಮತ್ತೆ ಕ್ರಿಯಾಶಕ್ತಿ, ಈ ಸಾಧನೆ ಒಳಗೆ ನಿರಂತರವಾಗಿ ಕುರಿತು ಪಾಠ ಕೇಳ್ತಿರಲ್ಲ, ಬೆಳಗ್ಗೆ ಸಾಯಂಕಾಲ ನಿಮ್ಮ ಸಾಧನೆ, ಆತ್ಮ ಸಾಧನೆ ಮಾಡ್ಲಿಕ್ಕತ್ತಿರಲ್ಲ, ಇದೇ ಕ್ರಿಯಾಶಕ್ತಿ. ಈ ರೀತಿ ನಿರಂತರ ಮಾಡ್ಕೊತಿದ್ರೆ ಒಂದಿಲ್ಲ ಒಂದು ದಿವಸ ನೀವು ಶುದ್ಧ ಬ್ರಹ್ಮ ಆಗೋದ್ರಾಗ ಏನು ಡೌಟ್ ಇಲ್ಲ ಅನ್ನಂತ ವಿಚಾರ. ಇದ್ರೊಳಗೆ ಏನದಪ್ಪ? ಅನುಬಂಧ, ಸಾಮಾನ್ಯ, ನಿರೂಪಣೆ. ಒಂದನೇ ತರಂಗದೊಳಗ ಈ ಅಧಿಕಾರಿಯ ವರ್ಣನ, ಸಂಬಂಧದ ವರ್ಣನ, ಪ್ರಯೋಜನದ ವರ್ಣನ, ವಿಷಯದ ವರ್ಣನ. ವರ್ಣನ ಮಾಡೋದೇನು ಮಾಡ್ತಾರ? ನೀವು ಒಂದೇನಾರೇ ವಸ್ತು ತಯಾರು ಮಾಡಿ ಬಜಾರ್ದಾಗ ಒಯ್ದು ಮಾರ್ಲಕ್ಕಾದ್ರೆ ನಿಮ್ಮ ವಸ್ತುವಿನ ಬಗ್ಗೆ ನೀವು ವರ್ಣನ ಮಾಡ್ತೀರಿ. ನಿಮ್ಮಂತವೇ ವಸ್ತುಗಳು ಬಜಾರ್ದಾಗ ಮತ್ತೆ ಬೇರೆಯವರು ಮಾರ್ತಿರ್ತಾರೇ ಇಲ್ಲ? ಎಷ್ಟು ತರ ಅಂಗಡಿ ಅದಾವ, ಅಷ್ಟು ತರ ಅಂಗಡಿ ಒಳಗೆ ಎಲ್ಲ ನೀವು ಮಾರಂತ ವಸ್ತುಗಳು ಅವ್ರ ಅಂಗಡಿಗೂ ಇರ್ತಾವ ಇಲ್ಲ? ಇರ್ತಾವಲ್ರಿ? ಇರ್ತಾವ. ಇದ್ದೊತ್ತಾಗ ಅಲ್ಲಿ ಏನಾಗ್ತದ, ಅಕ್ಕಪಕ್ಕದವ್ರು ತಮ್ಮ ಬಿಸ್ನೆಸ್ ಸಲುವಾಗಿ ಏನ್ ಮಾಡ್ತಾರ, ನಿಮ್ಮ ಮಾಲ್ ಸರಿಗಿಲ್ಲ ಅಂತ ಹೇಳ್ತಾರ. ಅವ್ರು ಪಬ್ಲಿಕ್ ಹೇಳ್ತಾರ. ಹೇಳಿದತ್ನಾಗ ನೀವೇನ್ ಮಾಡ್ಬೇಕು, ಅದಕ್ಕೆ ಕಡಿಸ್ತಾರ. ಅವ್ರ ಮಾಲ್ ಸರಿಗಿಲ್ಲ, ನಮ್ಮ ಮಾಲ್ ಚೆನ್ನಾಗದ ತೋರಿ ಅಂತ. ಅವಾಗ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬೇಕ್ರಿ? ಮಂಡನೆ ಮಾಡ್ಬೇಕು. ಆ ವಸ್ತುವಿನ ಬಗ್ಗೆ ನಿಮ್ಮದು ನೀವು ವರ್ಣನ ಮಾಡ್ಬೇಕಾಗ್ತದ. ವರ್ಣನ ಮಾಡಿ ಮಂಡನೆ ಮಾಡ್ಬೇಕಾಗ್ತದ. ಮೊದಲು ವರ್ಣನ ಮಾಡೋದೇನು ಸರಳದ, ಆದ್ರೆ ಇನ್ನೊಬ್ಬರು ಖಂಡಿಸಿದಾಗ ಅದಕ್ಕಿಂತ ನಿಮ್ಮ ವಸ್ತುವಿನ ಶ್ರೇಷ್ಠತೆ ಹೆಚ್ಚಿಂದು ಅಂತ ಹೇಳೋದಕ್ಕೆ ನೀವು ಮಂಡನೆ ಮಾಡ್ಬೇಕಾಗ್ತದೆ. ಅದಕ್ಕೆ ಒಂದನೇ ತರಂಗದೊಳಗ ವರ್ಣನ ಆದ, ಎರಡನೇ ತರಂಗದೊಳಗ ಈ ಅಧಿಕಾರಿ ಯಾರು ಓದ್ತಾರ ನೀನು ವಿಚಾರ ಸಾಗರ ಹಿಂದಿ ಒಳಗೆ ಬರೆದಿಟ್ಟಿದೆ. ಬೇಕಾದಷ್ಟು ಮಂದಿ ಪಂಡಿತರು ಮೊದಲೇ ಬರೆದಿಟ್ಟಾರ. ಈಗ ಯಾರಿಗೂ ಇದು ಓದ್ಲಕ್ ಇಷ್ಟ ಇಲ್ಲ. ನೀನೇನು ಮೋಕ್ಷ ಹೇಳ್ತೀರಿ, ಅದು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ, ಇಂಥವೆಲ್ಲ ಯಾರಿಗೆ ಬೇಕಾಗಿಲ್ಲ. ಎಲ್ಲರಿಗೂ ರೊಕ್ಕ ರೂಪಾಯಿ ಸಂಸಾರ ಅದೇ ಬೇಕಾಗ್ಯದ. ಹೀಗೆಲ್ಲ ಹೇಳಿ ಯಾರು ನಿನ್ನ ಸಾಧನೆಗೆ ಬರ್ತಾರ ಅಂತ ಹೇಳಿ ಅಲ್ಲಿ ಖಂಡನೆ ಮಾಡ್ತಾನೆ. ಯಾರು? ಪೂರ್ವ ಪಕ್ಷಿ. ಆವಾಗ ನಿಶ್ಚಯದಾಸರು ಮಂಡನೆ ಮಾಡ್ತಾರೆ. ಈ ಎರಡನೇ ತರಂಗದೊಳಗೆ ಏನದ? ಖಂಡನೆ ಮತ್ತು ಮಂಡನೆಗಳದಾವ. ಎದರದು? ಈ ಅನುಬಂಧ ಚತುಷ್ಟಯ. ಒಂದನೇ ತರಂಗದೊಳಗೆ ಏನದ? ವರ್ಣನ ಅದ. ಒಂದನೇ ತರಂಗದೊಳಗ ಅನುಬಂಧ ಚತುಷ್ಟಯದ್ದು ವರ್ಣನ ಅದ. ಎರಡನೇ ತರಂಗದೊಳಗ ಖಂಡನ ಮತ್ತು ಮಂಡನ ಅದ. ಈಗಾಗಲೇ ಅಧಿಕಾರಿ ಖಂಡನ, ವರ್ಣನ, ಮಂಡನ ಮುಗಿಸಿರಿ. ಮತ್ತೆ ಸಂಬಂಧದ್ದು ವರ್ಣನ, ಖಂಡನ ಮುಗಿಸಿರಿ. ಮತ್ತೆ ವಿಷಯದ್ದು ವರ್ಣನ, ಖಂಡನ, ಮಂಡನ ಮುಗಿಸಿರಿ. ಮತ್ತ ಪ್ರಯೋಜನದ್ದು ವರ್ಣನ ಮುಗಿಸಿರಿ, ಖಂಡನ ಮುಗಿಸಿರಿ, ವರ್ಣನ ಮುಗಿಸಿ ಈಗೇನಾಗ್ಯದ? ಪ್ರಯೋಜನದ್ದು ಮಂಡನ ನಡ್ತದೆ. ಪ್ರಯೋಜನದ ಮಂಡನ ಇನ್ನೊಂದು ಸ್ವಲ್ಪ ದಿನದಾಗ ಇದು ಮುಗಿತದ. ಇದು ಮುಗಿತಂದ್ರೆ ಅನುಬಂಧ ಚತುಷ್ಟಯದ್ದು ಎಲ್ಲ
ಪರ್ಫೆಕ್ಟ್ ಆಗ್ತೀರಿ. ಪರ್ಫೆಕ್ಟ್ ಅಂದ್ರೆ ನೀವು ಸಾಧನೆ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರಿ. ಇನ್ನು ಸ್ವಲ್ಪ ರೆಗ್ಯುಲರ್ ಆಗಿ ಆ ಪಾಠಗಳನ್ನು ಮತ್ತೆ ಮತ್ತೆ ಕೇಳ್ರಿ. ಮೂರನೇ ತರಂಗ ಗುರು ಶಿಷ್ಯರ ಲಕ್ಷಣ ಏನು, ಗುರುವಿನ ಸೇವೆ ಮಾಡು ಅಂತಾರ. ಎಂತ ಸೇವೆ ಮಾಡಬೇಕು, ಏನ್ ಸೇವೆ ಮಾಡಿದ್ರೆ ಸಾರ್ಥಕ ಆಗ್ತದ, ಗುರು ಅಂತ ಯಾರಿಗೆ ಅನ್ಬೇಕು, ಶಿಷ್ಯರಂತ ಯಾರಿಗೆ ಅನ್ಬೇಕು, ಅದ್ರ ಬಗ್ಗೆನು ಮೂರನೇ ತರಂಗನು ಮುಗಿಸ್ಬಿಟ್ಟಾರೆ. ಮುಗಿಸಿ ಏನೈತಿ ಈಗ ಎರಡನೇ ತರಂಗದೊಳಗೆ ಏನದ ಅಂತಂದ್ರ ಈ ಅನುಬಂಧ ಚತುಷ್ಟಯದ ಖಂಡನ ಮತ್ತು ಮಂಡನ ಅದ. ಅದರ ಪೈಕಿ ಎಲ್ಲಾ ಪೋರ್ಷನ್ ಮುಗಿದು ಹೋಗಿ ಈಗ ಪ್ರಯೋಜನದ ಮಂಡನ ಮಾಡ್ತಾ ಇದ್ದಾರೆ. 14ನೇ ದೋಹಾದೊಳಗದಿರಿ. ಈ 14ನೇ ದೋಹ ಆದ್ಮೇಲೆ 85ನೇ ವಿಷಯಾಂಕ. ಒಟ್ಟ 92 ವಿಷಯಾಂಕಗಳದಾವ. ಎಲ್ಲಿ ತನಕ ಅಂದ್ರೆ 3 ತರಂಗಗಳಲ್ಲಿ ಕೂಡಿಸಿ ಹೇಳಿನಿ ನಾನು. 3 ತರಂಗಗಳು ಸೇರಿಸಿ ನಿಮ್ಮಲ್ಲಿ ವಿಚಾರ ಸಾಗರ ಇರ್ಬೇಕಲ್ಲ. ಇಲ್ಲಿ ಮೂರನೇ ತರಂಗದೊಳಗ ಗುರು ಶಿಷ್ಯ ವರ್ಣನ, 4ನೇ ತರಂಗ, 3ನೇ ತರಂಗ ಎಷ್ಟದವ ವಿಷಯಾಂಕ 3ನೇ ತರಂಗದ ತನಕ? 109 ದೋಹಗಳದಾವ. ಇದು ವಿಷಯಾಂಕಗಳದಾವ. 109, 107, 8, 108, 109 ಬರ್ತದೇನು. 108 ಅದಾವ ನೋಡ್ರಿ. ಪೇಜ್ ನಂಬರ್ 138, ಪೇಜ್ ನಂಬರ್ 138 ಕೆಳಗದ ನೋಡ್ರಿ. 108 ಚೌಪಾಯಿ 100 ವಿಷಯಾಂಕ 106, 107, 108. ನೆಕ್ಸ್ಟ್ ಉತ್ತಮಾಧಿಕಾರಿ ಉಪದೇಶ ಅಂದ್ರೆ 109. ಎದ್ರಾಗ ಬರ್ತದದು? ಇದು ಸ್ವಲ್ಪ ಇಲ್ಲಿ ಬಂದಿನಲ್ಲ, ಇದು ಬುಕ್ 109, 10, 11, 12 ಹಿಂಗೆಲ್ಲ ಬರ್ತದ. ಇಲ್ಲೇನದ 108 ತನಕ ಅದ ನೋಡ್ರಿ. 106 ಗುರು ಶಿಷ್ಯರ ಸಂಬಂಧ, 107 ಅದರೊಳಗೆ ಅದ, 108 ಇವೇನದವ. ಇವುಗಳನ್ನ ನಾವು ಎಲ್ಲರೂ ಹಂಚಿಕೊಂಡು ಇದರದು ಶಬ್ದಾರ್ಥಗಳು ಮತ್ತು ಸಂಕ್ಷಿಪ್ತವಾದಂತ ಟೀಕೆಗಳನ್ನ ವಿಚಾರ ಮಾಡಬೇಕು. ಅವುಗಳನ್ನ ಹಂಚ್ಕೋಬೇಕು. 3ನೇ ತರಂಗ ತನಕ ನೀವು ಮೆಲುಕು ಹಾಕಬೇಕು. 1ನೇ ತರಂಗ, 2ನೇ ತರಂಗ, 3ನೇ ತರಂಗ ಗುರು ಶಿಷ್ಯರದ ಅದಲ್ಲ, ಅದೆಲ್ಲಾನು ಮೆಲುಕು ಹಾಕ್ಬೇಕು. ನಾವು 6 ಜನ 10 ದೋಹಗಳನ್ನ ಹಂಚ್ಕೊಂಡವ್ರಪ್ಪ. 67 ದೋಹ ಅದಾವ್ರಿ. 21, 22, 23 ದೋಹಗಳು ಎದ್ರಾಗದವ? ಗುರು ಶಿಷ್ಯರದ್ರಾಗ. 2ನೇ ತರಂಗದಾಗ, 3ನೇ ತರಂಗ. 2ನೇ ತರಂಗದೊಳಗ ಎಷ್ಟದವ? 2ನೇ ತರಂಗದೊಳಗ 15 ಅದಾವ. ಹೌದಿಲ್ರಿ? 2ನೇ ತರಂಗದಾಗ 15 ಅದಾವ. 3ನೇ ತರಂಗದಾಗ 23 ಅದಾವ. ದೋಹಗಳು ಅಷ್ಟೇ ತಗೋತಾರೆ. ವಿಷಯಾಂಕಗಳು ಬಿಟ್ಟು ವಿಷಯಾಂಕ ಏನದ? ಆ ದೋಹದ ಕೆಳಗೆ ಏನೇನು ವಿಷಯ ಅದ ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಬಗೆಹರಿಸ್ತೀರ. ನಾವು ವಿಷಯಾಂಕ ಹಿಡ್ಕೊಂಡು ಹೋಗಿ ಅದ್ರೊಳಗೆ ಯಾವ ದೋಹ ಬರ್ತದೋ ಅದನ್ನ ನಾವು ಹೇಳ್ಬೇಕು. ವಿಷಯಾಂಕ ಮುಖ್ಯ ದೋಹಕ್ಕಿಂತ. ವಿಷಯಾಂಕ ಇಲ್ಲ ದೋಹ ಯಾವ್ದಾರ ಒಂದು ಹಿಡ್ಕೋರಿ. ಯಾವ್ದು ಹಿಡ್ಕೊಂಡ್ರು ಅಷ್ಟೇ. 2ನೇ ತರಂಗ, ಇದು 1ನೇ ತರಂಗ.
29. ಒಂದನೇ ತರಂಗ 29 ಅದಾವ್ರಿ. ಎರಡನೇ ತರಂಗದಾಗ 15 ದೋಹ ಅದಾವ್ರಿ. ಮೂರನೇ ತರಂಗದಾಗ 23 ದೋಹ ಅದಾವ್ರಿ. ಒಟ್ಟ 67 ದೋಹ ಅದಾವ್ರಿ. ವಿಷಯಾಂಕಗಳು ವಿಷಯಾಂಕ ನೋಡಿಲ್ರಿಪ್ಪ ಜನ. ವಿಷಯಾಂಕ ನೋಡ್ಬೇಕು. ವಿಷಯಾಂಕ ನೋಡಿಲ್ರಿ. ಅದ್ರ ಬಗಲಾಗೆ ಮಾಡ್ಕೋರಿ. 29 ದೋಹಗಳದಾವ, ಅದ್ರೊಳಗೆ ವಿಷಯಾಂಕ 32 ವಿಷಯಾಂಕ ಅದಾವ. 29 ದೋಹದಾಗ 32 ವಿಷಯಾಂಕ ಅದಾವ. ಒಂದನೇ ತರಂಗದಾಗ. ಎರಡನೇ ತರಂಗದೊಳಗ ಅದ್ರದ್ದು ಕಂಟಿನ್ಯೂಯೇಷನ್ ಭಾಗ. ಎರಡನೇ ತರಂಗದೊಳಗ 77 93 ತನಕ ಅದ. 32ರಿಂದ 31ರಿಂದ 32 ಒಂದು ಇದೇನು 29 ದೋಹದ ಒಂದು ತರಂಗ. 33ರಿಂದ 93 ತನಕ ಎರಡನೇ ತರಂಗ. ಮೂರನೇದ್ದು 94ರಿಂದ ಮುಂದಿಲ್ಲದ 94 108 ತನಕ 108. ಆ ವಿಷಯಾಂಕನೇ ಮುಖ್ಯ ನಮಗ್. 108 94ರಿಂದ 108. 1ರಿಂದ 32 ವಿಷಯಾಂಕ 93ರಿಂದ 93 ವಿಷಯಾಂಕ ಎರಡನೇ ತರಂಗ. ಮುಂದೆ 94ರಿಂದ 108. ಇವು ವಿಷಯಾಂಕಗಳು ಹಂಚ್ಕೊಳ್ರಿ. ದೋಹಗಳು ಎಲ್ಲಿ ಬೇಕಲ್ಲೇ ಬರ್ತಾವ. ಕೆಲವೊಂದು ವಿಷಯಾಂಕದಾಗ ದೋಹಗಳೇ ಇಲ್ಲ. ನೀವು ಬರೀ ದೋಹ ಒಂದೇ ನೋಡ್ಕೊಂಡು ಆದ್ರ ಎಲ್ಲಾ ವಿಷಯಾಂಕಗಳಲ್ಲಿ ದೋಹಗಳಿಲ್ಲ. ಎಲ್ಲಾ ದೋಹಗಳಲ್ಲಿ ವಿಷಯಾಂಕಗಳಿರ್ತಾವ. ಹೀಗಾಗಿ ಅಗ್ದಿ ವಿಶಾಲವಾದಂತ ರೀತಿಯಲ್ಲಿ ಇದು ಕೆಲಸ ಆಗ್ಬೇಕು. ನೀವು ಬರೀ ದೋಹ ನೋಡೋದ್ರಿ ಕೆಲವೊಂದು ವಿಷಯಾಂಕಗಳು ಮಿಸ್ ಆಗಿ ಹೋಗ್ಬಿಡ್ತಾವ. ಆದ್ರೆ ದೋಹನೇ ಇರಲ್ಲ. ಹೌದಾ ಇಲ್ಲ? ಕಂಟಿನ್ಯೂಸ್ ಅದು ಟೈಪ್ ಮಾಡೋದಕ್ಕೆ ಹೈರಾಣ ಆಗ್ಬೇಡ್ರಿ. ಒಂದು ಪೇಪರ್ನಾಗ ಬರಿಬೇಕು. ವಿಷಯಾಂಕಗಳು ಬರೆದು ಒಂದು ಪೇಪರ್ನಾಗ ಬರೋದಕ್ಕೆ ಅದ್ರ ಫೋಟೋ ತೆಗೆದು ಹಾಕ್ಬಿಡ್ಬೇಕು. ನೀವು ಟೈಪ್ ಮಾಡ್ಕೊತ ನೀನು ನೋಡ್ಲಕತ್ತೀನಿ 5 ನಿಮಿಷಕ್ಕೊಂದು ಅಜ್ಜಿ ಎಷ್ಟು ಕಷ್ಟಪಡ್ಲಕತ್ತದಲ್ಲಪ್ಪ ಅನ್ಸ್ಲಕತ್ತಿತ್ತು ನಮಗ್. ಟೈಪ್ ಮಾಡಿ ನಿಮ್ ತೆಗೆದು ನೋಡ್ದಂಗೆಲ್ಲ ಒಂದ್ ಮೆಸೇಜ್ ಬರ್ಲಕತ್ತದ. ನೀವು ಸಾಯಂಕಾಲ ಎಲ್ಲೋ ಪಾಠ ಹೇಳಕ್ ಗೊತ್ತಿರಲ್ಲ, ಅದು ಪ್ರಾಕ್ಟೀಸ್ ಇಟ್ಕೋರಿ. ಅದಕ್ಕೇನು ಬೇಡ ಅನ್ನಂಗಿಲ್ಲ. ನಿಮ್ ಸ್ವಂತ ಕಾಳಜಿ ಮಾಡ್ರಿ. ಹೇಳೋ ಪ್ರಾಕ್ಟೀಸ್ ಬಿಟ್ಟಿದ್ದೀರಿ. ಎಲ್ಲರೂ ಹೇಳಕ್ ಒಂದು ಅವಕಾಶ ಅದ ಅಂದ್ರೆ ಹೇಳೋ ಪ್ರಾಕ್ಟೀಸ್ಗಳು ಇಟ್ಕೋರಿ. ಎಲ್ಲರೂ ಹೊರಗೆ ಹೋಗಿ ಹೇಳ್ಕೊತ್ ಕೂಡ್ಬೇಡ್ರಿ ಅಂತ ಅದರ ಅರ್ಥ. ನಿಮ್ಮದು ಸ್ವಂತದ್ದು ಒಂದು ಚಾಲು ಮಾಡ್ಕೋರಿ ಅಂತ. ಬರೀ ಹೊರಗಿಂದ ಮಾಡ್ಕೊತ್ ಕುಂದಿರ್ಬೇಡ್ರಿ. ನಿಮ್ ಸ್ವಂತದ್ದು ಒಂದು ಮಾಡ್ಕೋರಿ ಅಂತ ಹೋಗ್ಬೇಡ್ರಿ. ಅನ್ನ ಎಲ್ಲೋ ಒಂದಿಷ್ಟು ಹೇಳಕ್ ರೂಢಿ ಮಾಡ್ಲಕ್ ಒಂದು ಅವಕಾಶ ಇರ್ತದ, ಅದನ್ನು ಕಳ್ಕೊಬೇಡ್ರಿ. ಆದ್ರೆ ನಿಮ್ ಸ್ವಂತದ್ದು ನೀವು ಒಂದು ತಯಾರು ಮಾಡ್ಕೋರಿ. ಅದರಂಗೆ ನೀವು ಮಾಡ್ಕೊಳ್ರಿ. ಈಗ ನನ್ನ ನೋಡಿದ್ರೆ ನೀವ್ಕಿಂತ ಒಂದ್ ಸ್ವಲ್ಪ ಸೂಪರ್ ಅನಿಸ್ತದ ಇಲ್ಲ? ಅನಿಸ್ತದ ಅಂತಂದ್ಮೇಲೆ ಏನ್ ಮಾಡ್ಬೇಕು? ನಾನು ಸೂಪರ್ ಆಗ್ಬೇಕಂತ ಅನಿಸ್ಬೇಕಲ್ಲ. ಎರಡನೇ ಸ್ಟೆಪ್ ಪ್ರಯತ್ನ ಮಾಡ್ಬೇಕು, ಸಾಧನೆ ಮಾಡ್ಬೇಕು. ಆಯ್ತಾಯ್ತು. ಬರೀ ನೀವು ಮಂದಿಗೆ ಹೇಳ್ಕೊತ ಗಡಿ ಎಲ್ಲ ಆಯುಷ್ಯ ಅದೇ ಕಳೆದ್ರಿ ಅಂದ್ರೆ ನಿಮ್ ಸ್ವಂತದ ಬೆಳಕಿರಂಗಿಲ್ಲ. ನಿಮ್ದು ಒಂದು ಸತ್ಸಂಗದ ಸ್ವಂತ ಮಾಡ್ಕೊಳ್ರಿ. ಮತ್ ಹೊರಗೆ ಎಲ್ಲರೂ ಹೇಳಕ್ ನಿಮಗ್ ಅವಕಾಶ ಇತ್ತಂದ್ರ ಹೇಳ್ರಿ. ಆದ್ರೆ ಹೊರಗೆ ಏನ್ ಹೇಳಿದ್ರು ಸಹಿತ ಏನ್ ಉಪಯೋಗ ಆದ್ರೆ ನಿಮ್ ಮನೆಯವ್ರು ಉಪಯೋಗ ಆಗ್ತಾರೆ. ನಿಮ್ಗೆ ಏನಾರ ಆದ್ರೆ ಹೊರಗಿನವ್ರು ಯಾರು ಬರಲ್ಲ. ಅದಕ್ಕೂ ಒಳಗಿನವ್ರನ್ನ ತಯಾರು ಮಾಡ್ಕೋರಿ. ಹೊರಗಿನವ್ರು ಏನ್ ಮಾಡ್ತಾರೆ? ಯಾರಿಗೆ ಏನ್ ಹೇಳಿದ್ರು ಅಷ್ಟೇ ಅದ ಕೇಳ್ತಾರೆ, ಬಿಟ್ಬಿಡ್ತಾರೆ. ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗ್ತಾರೆ, ನಿಮ್ ಪಾಡಿಗೆ ನೀವು ಮನೆಗೆ ಹೋಗ್ತಾರೆ. ಆದ್ರೆ ಶುದ್ಧ ಬ್ರಹ್ಮ ಪೀಠದ ಸದಸ್ಯರು ಹಂಗಿಲ್ಲ. ಇವರೆಲ್ಲ ಒಳಗಿನವ್ರಿ. ಕಟ್ಟಾಲಕ್ಕ ನಮ್ಮ ಮನೆ ಕಟ್ಟದ ನಾವು ಶುದ್ಧ ಮಾಡಿದಾಗ ಮತ್ತ ಈಗ ಕೇಳ್ತಂದ್ರ
ಈಗ ನಿಮ್ಮ ಅಂತಃಕರಣದ ರುಚಿ ಒಂದ್ ಯಾವ್ದಾರೆ ವಸ್ತು ನೋಡ್ಬೇಕಾದ್ರೆ ಏನೇನಿರ್ತದ? ಪ್ರಮಾತನಿಂದ ಹೊರಗೊಂದು ಪ್ರಮೇಯ ಅದ, ಒಳಗೆ ಪ್ರಮಾತ ಅದ. ಆ ಪ್ರಮಾತ ಮತ್ತು ಪ್ರಮೇಯಕ್ಕ ಮಧ್ಯದಲ್ಲಿ ಒಂದು ರುಚಿ ಅದ. ಪತಂಗ ಆಡ ಹುಡುಗದನ, ಪಟ ಆಡ್ಲಿಕ್ಕತ್ತಾನ. ಪಟ ಆಡ್ಬೇಕಾದ್ರ ದಾರದ ಸೂತ್ರ ಯಾರ ಕೈಯಾಗಿರ್ತದ? ಹುಡುಗನ ಕೈಯಾಗ. ಆ ಹುಡುಗ ಯಾರು? ಪ್ರಮಾತ. ಹೌದಿಲ್ಲ? ಅವ ಏನ್ ನೋಡ್ಲಕತ್ತಾನ? ಪಟ ನೋಡ್ಲಕತ್ತಾನ. ಆ ಪಟ ಏನು? ಹುಡುಗ ಪ್ರಮಾತ ಆದ್ರ ಪಟ ಏನು? ಪ್ರಮೇಯ. ವೆರಿ ಗುಡ್, ವೆರಿ ಗುಡ್. ಪಟ ಪ್ರಮೇಯ. ಮತ್ತೆ ಆ ಪ್ರಮಾತ ಮತ್ತು ಪ್ರಮೇಯಕ್ಕ ಮಧ್ಯದಲ್ಲಿ ಒಂದು ಸೂತ್ರ ಅದ. ಅದೇನ? ದಾರ, ವೃತ್ತಿ. ವೃತ್ತಿ. ಆ ವೃತ್ತಿಗೆ ಎದರ ಮೂಲಕ ಬಿಟ್ಟಾನವನು? ತನ್ನ ಒಂದೆರಡು ವೃತ್ತಿ ಅದದು, ವೃತ್ತಿ. ಆ ವೃತ್ತಿಗೆ ಏನ್ ಮಾಡ್ಯಾನ? ಅವ ಬೆರಳಿನಿಂದ ಕಂಟ್ರೋಲ್ ಮಾಡ್ಲಕತ್ತಾನ. ದಾರ ಎದರಿಂದ ಬಿಟ್ಟಾನ? ತನ್ನ ಬೆರಳಿನಿಂದ ಕಂಟ್ರೋಲ್ ಮಾಡಿ ಹಿಡ್ದ ನಾವು. ಅದು ಬೆರಳೇನದು? ಪ್ರಮಾಣ. ಬೆರಳಿನ ಮೂಲಕ ದಾರ. ಹೌದಲ್ರಿ? ಬೆರಳು ಪ್ರಮಾಣ, ದಾರದ ಉಂಡಿ ಪ್ರಮಾತ, ಪತಂಗ ಪ್ರಮೇಯ. ಆ ದಾರ ಏನದಲ್ಲ? ವೃತ್ತಿ. ಇದಕ್ಕಿಂತ ಸರಳ ಮತ್ತಿನ್ನೇನು ಹೇಳ್ಬೇಕೀಗ? ಪತಂಗ ಆಡ್ಲಕತ್ತಾನ ಒಬ್ಬ ಹುಡುಗ. ಒಂದು ದಾರದ ಉಂಡಿ ಅದ, ಅವನ ಬಲ್ಲಿ ಒಂದೆರಡು ಬೆರಳು ಹಿಡ್ಕೊಂಡಾನ. ಒಂದು ದಾರ ಅದ, ಒಂದು ಪತಂಗ ಅದ. ಆ ಪತಂಗಕ್ಕ ಪ್ರಮೇಯ ಅಂತೀರಿ. ಅದು ದಾರದ ಉಂಡಿ ಏನದ? ಪ್ರಮಾತ ಅಂತೀರಿ. ಮತ್ತೆ ಆ ಎರಡು ಬೆರಳುಗಳು ಏನದವ? ನೇತ್ರದ್ವಾರ, ಅಂತಃಕರಣದ ವೃತ್ತಿ. ನೇತ್ರದ್ವಾರ ಹೊರಗೆ ಹೋಗಿ ಪ್ರಮೇಯದ ಏನ್ ಮಾಡ್ತದ? ಆವರಣ ಭಂಗ ಮಾಡುತ್ತದೆ. ಆವರಣ ಭಂಗ ಮಾಡೋದಂದ್ರೆ ಅದರದು ಆಕಾರ ತಾಳ್ತದ. ಅದರ ಆಕಾರ ತಾಳ್ಬೇಕಾದ್ರೆ ಅಲ್ಲಿ ಬೆಳಕಿದ್ರೆ ಆಕಾರ ತಾಳ್ತದ. ಬೆಳಕಿದ್ದಿಲ್ಲ ಅಂದ್ರೆ ಆಕಾರ ತಾಳಂಗಿಲ್ಲ. ಬೆಳಕಿಂದು ಏನ್ ಬೇಕು? ಈ ವೃತ್ತಿ ಮುಖ್ಯನೋ ಬೆಳಕು ಮುಖ್ಯನೋ? ಬೆಳಕು ಸಹಕಾರ. ಬೆಳಕಿನ ಸಹಕಾರದಲ್ಲಿ ಅದರ ವೃತ್ತಿ ಏನ್ ಮಾಡ್ತದ? ಆವರಣ ಭಂಗ ಮಾಡ್ತದೆ. ಆವರಣ ಭಂಗ ಮಾಡಿದ್ಮೇಲೆ ಈಗ ಬೇಕಾಗಿರೋದು ಏನಾಗಬೇಕಾಗ್ಯದಪ್ಪ ಅಂತಂದ್ರೆ ವೃತ್ತಿ ಅದ ಒಂದು. ಆ ವೃತ್ತಿಯೊಳಗೆ ಏನೇನದ? ಒಂದು ಚಿದಾಭಾಸ್ ಆದ ಇಲ್ಲ? ಮತ್ತಿನ್ನೇನದ? ಮತ್ತಿನ್ನೇನದು? ವೃತ್ತಿ ಭಾಗ. ವೃತ್ತಿ ಭಾಗ. ವೃತ್ತಿಯದ, ಚಿದಾಭಾಸ. ಏನಿದ್ರು ಸಹಿತ ನಿಮಗ್ ಗೊತ್ತಿಲ್ಲದಂಗ ಇನ್ನೂ ಒಂದಿರ್ತವ. ಏನದು? ಚೈತನ್ಯ. ಹೌದಿಲ್ಲ? ಎಲ್ಲೇ ಏನೇ ಇದ್ರು ಸಹಿತ ನಿಮಗ್ ಗೊತ್ತಿರ್ಲಾರ್ದಂಗ ಅದರ ಜೊತೆಗೆ ಒಂದು ಬ್ರಹ್ಮನ ಅಂಶ ಇದ್ದೇ ಇರ್ತದ. ಅದಕ್ಕೆ ಉಪಯುಕ್ತ ಚೇತನ ಅಂತಾರ. ಈಗ ಇನ್ನು ಅಂತಃಕರಣದ ವೃತ್ತಿ ಏನದಲ್ಲ, ಎರಡು ಟೈಪ್ ಅವು. ಒಂದು ಭ್ರಮಾಕಾರ, ಇನ್ನ ಒಂದು ಬ್ರಹ್ಮಾಕಾರ. ಹೌದಾ? ಒಂದೇ ಅಂತಃಕರಣದ ಎರಡು ಪ್ರಕಾರದ ವೃತ್ತಿಗಳು. ಒಂದು ಭ್ರಮಾಕಾರದ ವೃತ್ತಿ, ಇನ್ನ ಒಂದು ಬ್ರಹ್ಮಾಕಾರದ ವೃತ್ತಿ. ಈ ಭ್ರಮಾಕಾರದ ವೃತ್ತಿ ಏನ್ ಮಾಡ್ತದ? ಜಡ ವಸ್ತುವಿನ ಅಭಿಮಾನಿ ಅದು. ಬ್ರಹ್ಮಾಕಾರದ ವೃತ್ತಿ ಚೈತನ್ಯದ ಅಭಿಮಾನಿ ಅದು. ಬ್ರಹ್ಮಾಕಾರ ವೃತ್ತಿಯೊಳಗಿರುವ ಚೈತನ್ಯವು ಅನಾತ್ಮ ವಸ್ತುಗಳ ಬಗೆಗಿನ ಸ್ಥೂಲ ಅವಿದ್ಯೆಯನ್ನು ನಾಶ ಮಾಡಿದರೆ, ಬ್ರಹ್ಮಾಕಾರ ವೃತ್ತಿಯೊಳಗಿನ ಚೈತನ್ಯವು ಆತ್ಮ ವಸ್ತುವಿನ ಬಗೆಗಿನ ಮೂಲ ಅವಿದ್ಯೆಯನ್ನು ನಾಶ ಮಾಡುತ್ತದೆ. ಹೊರಗ ಬ್ರಹ್ಮಾಂಡ ಅದ, ನಿಮ್ಮಲ್ಲಿ ಒಂದು ಪಿಂಡಾಂಡ ಅದ. ಆ ಬ್ರಹ್ಮಾಂಡ ಪಿಂಡಾಂಡಗಳು ಜಡ ವಸ್ತುಗಳದವ. ಆ ಜಡ ವಸ್ತುಗಳೊಳಗ ಚೈತನ್ಯ ಅದ. ನಿಮ್ಮ ಅಂತಃಕರಣದೊಳಗೆ ಸಾಕ್ಷಿ ಅದ. ಬ್ರಹ್ಮಾಂಡದೊಳಗೆ ಬ್ರಹ್ಮದನ. ಆ ಬ್ರಹ್ಮಾಂಡದೊಳಗಿನ ಬ್ರಹ್ಮದ ಒಂದು ಅನುಭವ ನಿಮ್ಮ ಪಿಂಡಾಂಡದೊಳಗಿನ ಸಾಕ್ಷಿ ಅನುಭವ ಆಗಬೇಕಾದ್ರೆ ನಿಮ್ಮ ಅಂತಃಕರಣದೊಳಗ ಬ್ರಹ್ಮಾಕಾರದ ವೃತ್ತಿ,
ಈ ಬ್ರಹ್ಮಾಕಾರದ ವೃತ್ತಿ ನೀವು ತಯಾರು ಮಾಡ್ಕೋಬೇಕಾಗ್ತದ. ಏನು ಆ ಬ್ರಹ್ಮ ದರ್ಶನಕ್ಕಾಗಿ ತಯಾರು ಮಾಡ್ಕೋಬೇಕಾಗ್ತದೆ. ಮತ್ತ ಬ್ರಹ್ಮಾಕಾರ ವೃತ್ತಿಗೆ ನೀವೇನ್ ತಯಾರು ಮಾಡ್ಕೊಳ್ಬೇಕಾಗಿಲ್ಲ. ಬ್ರಹ್ಮಾಕಾರದೊಳಗೆ ಬ್ರಹ್ಮಾಂಡ ಪಿಂಡಾಂಡಗಳು ನಿಮಗೆ ತೋರ್ತಾವ. ಬ್ರಹ್ಮಾಂಡ ಪಿಂಡಾಂಡ ತೋರೋದಕ್ಕೇನ್ ಕಷ್ಟ ಅದ ನಿಮಗ? ಹೊರ ಜಗತ್ತು ಮತ್ತು ನಿಮ್ಮ ಶರೀರ ಕಾಣಿಸ್ಬೇಕಾದ್ರೆ ಏನ್ ಕಷ್ಟ ಅದ? ಏನೂ ಕಷ್ಟ ಇಲ್ಲ. ಬ್ರಹ್ಮಾಕಾರ ವೃತ್ತಿ ಪ್ರಕೃತಿ ಸಹಜವಾಗಿ ಬಂದದ. ಆದ್ರ ನಿಮ್ಮ ಪಿಂಡಾಂಡದೊಳಗ ಬ್ರಹ್ಮನನ್ನ ಅಂದ್ರೆ ನಿಮ್ಮ ಸಾಕ್ಷಿ ಚೈತನ್ಯವನ್ನ ನಿಮ್ಮ ಆತ್ಮವನ್ನ ಕಾಣಬೇಕಾದ್ರೆ ಸಾಧನೆ ಮಾಡ್ಬೇಕಾಗ್ತದ, ಆಧ್ಯಾತ್ಮ ಸಾಧನೆ. ಅದೇ ರೀತಿ ಬ್ರಹ್ಮಾಂಡದೊಳಗೆ ಸಹಿತ ಎಲ್ಲಾ ಜೀವಿಗಳಲ್ಲಿ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಕಾಲಗಳಲ್ಲಿ, ಎಲ್ಲಾ ದೇಶಗಳಲ್ಲಿ ಬ್ರಹ್ಮನನ್ನೇ ಕಾಣಬೇಕಂತಂದ್ರ ಆಧ್ಯಾತ್ಮ ಸಾಧನೆ ಮಾಡ್ಬೇಕಾಗ್ತದೆ. ಅದಕ್ಕೆ ಬ್ರಹ್ಮಾಕಾರ ವೃತ್ತಿಗೆ ಏನೂ ಸಾಧನೆ ಮಾಡಬೇಕಾಗಿಲ್ಲ. ಬ್ರಹ್ಮಾಕಾರ ವೃತ್ತಿಗೆ ಸಾಧನೆ ಮಾಡಬೇಕಾಗ್ತದ. ಆ ವೃತ್ತಿ ನಾವು ಗುರುವಿನ ಹತ್ರ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ತತ್ವ ಪದಾರ್ಥ ಶೋಧನ ಮಾಡಿದ್ರೆ ಬ್ರಹ್ಮಾಕಾರ ವೃತ್ತಿ ತಯಾರಾಗ್ತದೆ. ಮತ್ತೆ ಬ್ರಹ್ಮನೊಳಗ ವೃತ್ತಿಯೊಳಗ ಮತ್ತೆರಡು ಟೈಪು, ಒಂದು ಸಾಮಾನ್ಯ, ಇನ್ನೊಂದು ವಿಶೇಷ. ಹೆಂಗದ ನೋಡ್ರಿ, ಅಂತಃಕರಣದೊಳಗ ಬ್ರಹ್ಮಾಕಾರ, ಮತ್ತಿ ಬ್ರಹ್ಮಾಕಾರದಾಗ ಎರಡು, ಸಾಮಾನ್ಯ ವಿಶೇಷ. ಹೌದಾ ಇಲ್ಲ? ತಕಡಿ ಮಾಡ್ಕೋರಿ. ಒಂದು ತಕಡಿ ಏನ್ ಮಾಡ್ತೀರಿ? ಮೊದಲ ಅಂತಃಕರಣ ಅಂತ ಬರ್ಕೊಳ್ರಿ ಮ್ಯಾಲ. ಅದಕ್ಕೆ ಕೆಳಗೆ ಎರಡು ಭಾಗ ಬರೀರಿ. ಒಂದು ಬ್ರಹ್ಮಾಕಾರ, ಇನ್ನೊಂದು ಬ್ರಹ್ಮಾಕಾರ. ವೃತ್ತಿ ಎರಡು ವೃತ್ತಿ. ಒಂದು ಅಂತಃಕರಣ ವೃತ್ತಿ ಮ್ಯಾಲ್ ಬರೀತೀರಿ, ಕೆಳಗೆ ತಕ್ಕಡಿ ಮಾಡಿ ಏನ್ ಮಾಡಿದ್ರಿ? ಅಂತಃಕರಣ ವೃತ್ತಿ ಒಳಗ ಒಂದು ಬ್ರಹ್ಮಾಕಾರ ವೃತ್ತಿ, ಇನ್ನೊಂದು ಬ್ರಹ್ಮಾಕಾರ ವೃತ್ತಿ. ನೆಕ್ಸ್ಟ್ ಈ ಬ್ರಹ್ಮಾಕಾರ ವೃತ್ತಿ ಒಳಗೆ ಮತ್ತೆರಡು ತಕ್ಕಡಿ, ಎರಡು ಭಾಗ. ಯಾವುದು? ಬ್ರಹ್ಮಾಕಾರ ಒಂದು ಸಾಮಾನ್ಯ ವಿಶೇಷ, ಸಾಮಾನ್ಯ ಚೇತನ, ಇನ್ನೊಂದು ವಿಶೇಷ ಚೇತನ. ಇಲ್ಲಿ ತನಕ ತಿಳಿದಿಷ್ಟು. ಬ್ರಹ್ಮಾಕಾರ ವೃತ್ತಿ ಒಳಗೆ ಏನಾಗ್ತದ? ನೀವೇ ಈಶ್ವರರಾಗಿ ಬ್ರಹ್ಮಾಂಡದ ವಸ್ತುಗಳನ್ನ ಕುರಿತು ಅಭಿಮಾನ ಪಡ್ತೀರಿ. ಅದಕ್ಕೆ ಸಂಸಾರ ಅಂತ. ಹೊರಗಿಂದ ರೊಕ್ಕ, ರೂಪಾಯಿ, ಬಂಗಾರ, ಹೆಂಡತಿ, ಮಕ್ಕಳು, ಗಂಡ, ಸಂಸಾರ, ಮತ್ತಿನ್ನೇನು ಹೊಲ, ಮನಿ, ಅಧಿಕಾರ ಏನೇನದವಲ್ಲ, ಅವೆಲ್ಲ ಏನದವ? ಬ್ರಹ್ಮಾಕಾರ ವೃತ್ತಿ. ಮತ್ತೆ ನಿಮ್ಮ ಶರೀರ, ಈ ದೇಹವೇ ನಾನು ಅನ್ನೋಂಥದ್ದು ಭಾವನೆ, ಈ ಮನಸ್ಸು, ಬುದ್ಧಿ, ಚಿತ್ರಗಳು ಇವೆಲ್ಲ ನನ್ನು ಅನ್ನೋ ಭಾವನೆ, ಇವೆಲ್ಲ ಬ್ರಹ್ಮಾಕಾರ. ಇದೇನು ಯಾರು ಕಲ್ಸೋದೇ ಬೇಕಾಗಿಲ್ಲ, ಆಟೋಮೆಟಿಕ್ ಬಂದಿರ್ತದೆ ನಿಮ್ಮೊಳಗೆ. ಇದು ಬ್ರಹ್ಮಾಕಾರ ವೃತ್ತಿಯೊಳಗೆ ಇದ್ದು ಹೋಗ್ಬೇಡ್ರಪ್ಪ, ಮನುಷ್ಯ ಜನ್ಮಕ್ಕೆ ಬಂದಿರಿ, ಅರಿವಿನ ಜನ್ಮಕ್ಕೆ ಬಂದಿರಿ, ಅದಕ್ಕೆ ಬಂದಿಟ್ಟು ಬ್ರಹ್ಮಾಕಾರ ವೃತ್ತಿಯೊಳಗೆ ಬರ್ರಿ ಅಂತೇಳಿ ಪುಣ್ಯವಂತರಿಗೆ ಸದ್ಗುರು ಕರಿತಾನ. ಯಾರು ಪುಣ್ಯ ಇರ್ತದೋ ಅವ್ರು ಬಂದು ಇದನ್ನು ಸಾಧನೆ ಮಾಡ್ತಾರೆ. ಅದಕ್ಕೆ ಈ ಬ್ರಹ್ಮಾಕಾರ ವೃತ್ತಿ ಒಳಗಿರುವ ಚೈತನ್ಯ ಏನ್ ಮಾಡ್ತದಪ್ಪ ಅಂತಂದ್ರೆ, ಬ್ರಹ್ಮಾಕಾರ ವೃತ್ತಿ ಒಳಗಿರುವ ಚೈತನ್ಯ ಜಡ ವಸ್ತುಗಳ ಆವರಣ ಭಂಗ ಮಾಡುತ್ತೆ. ಬ್ರಹ್ಮಾಕಾರ ವೃತ್ತಿ ಏನ್ ಮಾಡ್ತದ? ಸ್ಥೂಲ ಅವಿದ್ಯೆ, ಮೂಲ ಅವಿದ್ಯೆಗಳನ್ನ ಭಂಗ ಮಾಡಿ ಆ ಪರಮಾತ್ಮ ಬ್ರಹ್ಮಾಂಡದಲ್ಲಿರುವ ಬ್ರಹ್ಮನನ್ನ ದರ್ಶನ ಮಾಡಿಸ್ತದ ಏನ್ರಿ? ಈಗ ಬ್ರಹ್ಮಾಕಾರ ವೃತ್ತಿ ಏನ್ ಮಾಡ್ತದಂದ್ರೆ, ಜಡ ವಸ್ತುಗಳ ಆವರಣ ಭಂಗ ಮಾಡೋದಂದ್ರ ಸ್ಥೂಲ ಅವಿದ್ಯೆ ತೆಗಿತದ. ಹೌದಿಲ್ಲ? ಇದ್ಯಾವುದು? ಬ್ರಹ್ಮಾಕಾರ ವೃತ್ತಿ ಏನ್ ಮಾಡ್ತದ? ಮೂಲ ಅವಿದ್ಯೆ ತೆಗಿತದ. ಬ್ರಹ್ಮಾಕಾರ ವೃತ್ತಿ ಒಳಗಿರುವ ಚೈತನ್ಯ, ನಿಮ್ಮ ಬ್ರಹ್ಮಾಕಾರ ವೃತ್ತಿ ಇರಲ್ಲ, ಅದರೊಳಗೂ ಚೈತನ್ಯ ಆದ ಇಲ್ಲ. ನೀವು ಸಂಸಾರ ಅಭಿಮಾನ ಪಟ್ಟು ಮಾಡ್ತಿರ್ತೀರಲ್ಲ, ಅದರಿಂದ ಚೈತನ್ಯ ಆದ ಇಲ್ಲ.
ಸಂಸಾರ ಮಾಡ್ಬೇಕಾದ್ರೆ ಬ್ರಹ್ಮ ಅದನ್ನಿಲ್ಲ ಅದ್ರಾಗ. ಆ ಚೈತನ್ಯ ಏನ್ ಮಾಡ್ತದ ಅಂತಂದ್ರೆ ಜಡ ವಸ್ತುಗಳ ಆವರಣ ಭಂಗ ಮಾಡ್ತದ. ನೀವು ಸಂಸಾರ ಮಾಡ್ತಿರೋ ಪರಮಾರ್ಥ ಮಾಡ್ತಿರೋ ಎರಡಕ್ಕೂ ಬ್ರಹ್ಮ ಬೇಕಾ ಬೇಡ? ಬೇಕು. ಸಂಸಾರ ಮಾಡ್ಬೇಕಾದ್ರೂ ಬ್ರಹ್ಮನ ಚೈತನ್ಯ ಬೇಕು, ಪರಮಾರ್ಥ ಮಾಡ್ಬೇಕಾದ್ರೂ ಬ್ರಹ್ಮನ ಚೈತನ್ಯ ಬೇಕು. ಆ ಸಂಸಾರ ಮಾಡ್ಬೇಕನ್ನಂತ ಭ್ರಮಾಕಾರ ವೃತ್ತಿ ಏನ್ ನಿಮ್ಮೊಳಗಾದಲ್ಲ, ಆ ವೃತ್ತಿ ಒಳಗ ಒಂದು ಚೈತನ್ಯ ಏನದಲ್ಲ ಅದಕ್ಕ ಚಿದಾಭಾಸ ಅಂತಾರ. ಆ ಚಿದಾಭಾಸ ಏನ್ ಮಾಡ್ತಾನಂತಂದ್ರೆ ಜಡ ವಸ್ತುಗಳ ಆವರಣ ಭಂಗ ಮಾಡ್ತಾನ. ಇದಂ ಘಟಃ ಇದಂ ಪಟಃ ಅಂತಾನ. ಆದ್ರ ಆ ಚಿದಾಭಾಸನಿಗೆ ಚೈತನ್ಯವನ್ನ ನೋಡುವಂತ ಸಾಮರ್ಥ್ಯ ಇಲ್ಲ. ಆ ಚಿದಾಭಾಸ ಬರೀ ಜಡ ವಸ್ತುಗಳನ್ನಷ್ಟೇ ಗುರುತಿಸ್ತಾನ. ಈ ಬ್ರಹ್ಮಾಕಾರ ವೃತ್ತಿ ಸದ್ಗುರು ಆದವನು ನೀನು ಬ್ರಹ್ಮನಿತ್ಯಪ್ಪ, ನಿನ್ನ ಎದುರಿಗಿರೋರು ಬ್ರಹ್ಮ ಸ್ವರೂಪರೇ ಅದರ, ಇಡೀ ಬ್ರಹ್ಮಾಂಡ ಎಲ್ಲ ಬ್ರಹ್ಮ ಸ್ವರೂಪನೇ ಆದ ಅಂತೇಳಿ ಸದ್ಗುರುವಿನ ಹತ್ರ ಕಲಿತು ಕೇಳಿ ಅವುಗಳ ಹಿಂದೆ ಮುಂದೆ ಒಳಗೆ ಆವರಿಸಿರುವಂತ ಏನವು ಅವಚ್ಛಿನ್ನ ಚೇತನ ಉಪಹಿತ ಚೇತನಗಳನ್ನ ಮೊದಲ ಸಣ್ಣ ಸಣ್ಣ ಬ್ರಹ್ಮ ಸ್ವರೂಪ ಒಂದು ಸಣ್ಣ ವಸ್ತು ತಗೊಂಡು ಅದ್ರೊಳಗೆ ಬ್ರಹ್ಮ ಆದ, ಇದ್ರೊಳಗೆ ಬ್ರಹ್ಮ ಆದ, ನನ್ನೊಳಗೆ ಬ್ರಹ್ಮ ಅದನ, ಒಂದು ಪ್ರಾಣಿಯೊಳಗೆ ಬ್ರಹ್ಮ ಅದನ, ಹಿಂಗ್ ಮೊದಲು ಪ್ರಾಕ್ಟೀಸ್ ಮಾಡ್ಕೋತವ್ರಿ. ಬೈಲೊಳಗೆ ಬ್ರಹ್ಮ ಅದನ, ಹಿಂಗ್ ಉಪಹಿತ ಚೇತನಗಳನ್ನ ನೋಡ್ಕೋತ ಒಮ್ಮೆ ಅಖಂಡ ಬ್ರಹ್ಮ ನೋಡ್ತೀರಿ. ಹಂಗ ಮೊದಲು ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಉಪಹಿತ ಚೇತನದ ದರ್ಶನ ಮಾಡ್ತಾ ಮಾಡ್ತಾ ಈ ಆತ್ಮದ ಬ್ರಹ್ಮದ ಪರಮಾತ್ಮದ ವಿಶೇಷ ಚೈತನ್ಯದ ಒಂದು ದರ್ಶನ ಆಗೋದಕ್ಕೆ ನಮ್ಗೆ ಏನೇನು ಅಡ್ಡಿ ಅದ ಅದೆಲ್ಲ ಮೂಲ ಅವಿದ್ಯೆ. ಈ ಮೂಲ ಅವಿದ್ಯೆಗೆ ನಿವೃತ್ತಿ ಆಗ್ಬೇಕಾದ್ರೆ ಬ್ರಹ್ಮಾಕಾರ ವೃತ್ತಿ ಬೇಕು. ಆ ಬ್ರಹ್ಮಾಕಾರ ವೃತ್ತಿ ಗುರುವಿನ ಹತ್ರ ಕುಳಿತು ನೀವು ಅದು ತಯಾರು ಮಾಡ್ಕೋಬೇಕಾಗ್ತದ. ಬ್ರಹ್ಮಾಕಾರ ವೃತ್ತಿ ಮಾಡ್ಕೊಂಡು ಮೂಲ ಅವಿದ್ಯೆ ಕಳ್ಕೊತೀರಿ. ಮತ್ತೆ ಈ ಜಡ ವಸ್ತುಗಳನ್ನ ಆವರಣ ಭಂಗ ಮಾಡ್ಬೇಕಾದ್ರೆ ಬೆಳಕು ಬೇಕು. ಯಾವುದು ಭೌತಿಕ ಬೆಳಕು, ಹೊರಗೆ ಬ್ಯಾಟ್ರಿ ಬೆಳಕು ದೀಪ ಹಚ್ಚಿದ್ರೆ ಸಾಕು. ಜಗತ್ತಿನೊಳಗಿರೋ ವಸ್ತುಗಳು ಕಾಣಬೇಕಾದ್ರೆ ಜಗತ್ತಿನ ಎಲ್ಲಾ ವಸ್ತುಗಳು ಬೆಳಕಿನಾಗವ ಕತ್ತಲ್ದಾಗದಾವ. ಕತ್ತಲ್ದಾಗದಾವ ಎಲ್ಲ ವಸ್ತು. ಅವು ಸೂರ್ಯನ ಬೆಳಕು ಬಿದ್ರೆ ಅಟೆ ಕಾಣ್ತಾವ. ಸೂರ್ಯವಾದ ಮತ್ ಕತ್ತಲಾತ, ಮತ್ ರಾತ್ರಿ ಬೆಳಕು ಹಾಕ್ತಿರಿ, ಮತ್ ಕಾಣ್ತಾವ. ಮತ್ ನೀವು ಮಕ್ಕೊಂಡಾಗ ಲೈಟ್ ತೆಗೆದ್ರಿ ಅಂದ್ರೆ ಅವು ಮತ್ತೆ ವಸ್ತುಗಳಿಲ್ಲ. ಅಲ್ಲಿ ಲೈಟ್ ಹಾಕಿರುತ್ತಾನೆ ಕಾಣ್ತಾವ, ಲೈಟ್ ಹೋದ್ಮೇಲೆ ಕಾಣಿಸ್ತಾವ ನಾವು ಎಲ್ಲ ಕತ್ತಲ್ದಾಗ ಅದಾವ. ಹೌದಾ ಇಲ್ಲ? ಎಲ್ಲ ಇವು ಕತ್ತಲ್ದಾಗ ಅದಾವ. ಸೂರ್ಯನ ಬೆಳಕು ಅದಂತ ನಿಮಗ್ ಕಾಣ್ಲಿಕ್ಕತ್ತಾವ. ಸೂರ್ಯನ ಬೆಳಕು ಹೋಯ್ತಂದ್ರೆ ಎಲ್ಲ ಕತ್ತಲೆ. ಅಂದೇರ ಖಾಯಮೈ ಈ ಜಗತ್ತಿನೊಳಗ. ಕತ್ತಲು ಶಾಶ್ವತ ಅದ ಇಲ್ಲಿ ಜಗತ್ತಿನೊಳಗ. ಇದು ಕತ್ತಲ್ದಾಗದವು. ಬೆಳಕು ಮಾಡಿದ್ರೆ ಕಾಣ್ತಾವ, ಇಲ್ಲಂದ್ರೆ ಇಲ್ಲ. ಹೀಗದ. ಇದಕ್ಕ ಒಂದ್ ಯಾವ್ದಾರ ಭೌತಿಕ ಬೆಳಕು, ಸೂರ್ಯನ ಬೆಳಕು, ದೀಪದ ಬೆಳಕು, ಎಂತದ್ದು ಬ್ಯಾಟ್ರಿನೋ ಏನೋ ಹಾಕೊಂಡು ನೋಡಿದ್ರೆ ಅಷ್ಟೇ. ಈ ಜಡ ವಸ್ತುಗಳ ಆವರಣ ಭಂಗ ಮಾಡುವುದಕ್ಕ, ಜಡ ವಸ್ತುಗಳು ಕಾಣೋದಕ್ಕ ನಿಮಗೆ ಕತ್ತಲಿದ್ದದಕ್ಕೆ ಏನಾಗ್ಯದ? ಆವರಣ ಆಗ್ಯದ. ಆ ವಸ್ತುಗಳ ಕಾಣಬೇಕಾಯ್ತಂತಂದ್ರೆ ನಿಮಗ ಒಂದು ಬೆಳಕು ಬೇಕಾಗ್ತದ. ಆ ಬೆಳಕು ಇರ್ಲಾರ್ದಕ್ಕೆ ಅದೇನಾಗ್ಯದ? ಸ್ಥೂಲ ಆಗಿದ್ದೆ. ಆ ವಸ್ತು ಕಾಣಲಾಗ್ಯದ. ಯಾಕೆ ಕಾಣಲಾಗ್ಯದ? ನಿಮಗ ಬೆಳಕಿಲ್ಲದಕ್ಕೆ. ಬೆಳಕು ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಜಡ ವಸ್ತುಗಳು ಗೊತ್ತಾಗ್ಬೇಕಂತಂದ್ರೆ ಬೆಳಕು ಮಾಡ್ಕೊಂಡ್ಬಿಟ್ರೆ ಆಯ್ತಪ್ಪ. ಅದಕ್ಕೆ ಆ ಸ್ಥೂಲ ಅವಿದ್ಯೆಗೆ ಒಂದಿಷ್ಟು ಬೆಳಕಾದ್ರೆ ಸಾಕು. ಅದರ ಮೂಲ ಅವಿದ್ಯೆಗೆ ಬ್ರಹ್ಮಜ್ಞಾನ ಬೇಕು. ಬ್ರಹ್ಮಜ್ಞಾನ ಇಲ್ಲ ಅಂದ್ರೆ ಆತ್ಮ ಪರಮಾತ್ಮರ ಒಂದು ನಮಗ ಅನುಭವ ಆಗಂಗಿಲ್ಲ, ಅದು ಸ್ವರೂಪದ ಅನುಭವ ಆಗಂಗಿಲ್ಲ. ಮತ್ತೆ ಸ್ಥೂಲ ಅವಿದ್ಯೆ ವಸ್ತು ನಿಮಗ್ ಗೊತ್ತಾಗಬೇಕಾದ್ರೆ ಒಂದಿಷ್ಟು ಬೆಳಕಾದ್ರೆ ಸಾಕು. ಇಷ್ಟು ತಿಳ್ಕೊಂಡ್ರೆ ಸಾಕು. ಅದಕ್ಕೆ ಒಂದೇ ಅಂತಃಕರಣದ ಎರಡು ಪ್ರಕಾರ, ಒಂದು ಬ್ರಹ್ಮಾಕಾರ ಅಂದ್ರೆ ಚಿದಾಭಾಸ, ಇನ್ನ ಒಂದು ಬ್ರಹ್ಮಾಕಾರ. ಬ್ರಹ್ಮಾಕಾರ ವೃತ್ತಿ ಏನ್ ಮಾಡ್ತದ? ಇದ್ರೊಳಗಿರುವ ಚೈತನ್ಯ, ಬ್ರಹ್ಮಾಕಾರ ವೃತ್ತಿ ಒಳಗೂ ಚೈತನ್ಯ ಅದ, ಬ್ರಹ್ಮಾಕಾರ ವೃತ್ತಿ ಒಳಗೂ ಚೈತನ್ಯ ಅದ.
ಆ ಬ್ರಹ್ಮಾಕಾರ ವೃತ್ತಿ ಒಳಗಿನ ಚೈತನ್ಯ ಏನ್ ಮಾಡ್ತದಪ್ಪ ಅಂತಂದ್ರೆ ಸ್ಥೂಲ ಅವಿದ್ಯೆಯನ್ನು ನಾಶ ಮಾಡ್ತದೆ. ಈ ವಸ್ತುಗಳ ನಾಮ ರೂಪ ನಿಮಗೆ ಗೊತ್ತಿಲ್ಲ, ಅದನ್ನು ಗೊತ್ತು ಮಾಡ್ಕೊತೀರಿ. ಅದನ್ನ ನೋಡ್ಬೇಕಂದ್ರೆ ಬೆಳಕಿರಂಗಿಲ್ಲ, ಒಂದಿಟ್ಟು ಬೆಳಕು ಮಾಡ್ಕೊತೀರಿ. ಈ ರೀತಿ ಈ ಅನಾತ್ಮ ವಸ್ತುಗಳು ಕಾಣುವುದಕ್ಕ ನಿಮಗೆ ಏನೇನು ಅಡ್ಡಿ ಆಗ್ಯಾವ ಅವೆಲ್ಲ ಯಂತ್ರ ಇದು ಸ್ಥೂಲ ಆಗೈತೆ. ಮತ್ತೆ ಚೈತನ್ಯದ ಒಂದು ಅನುಭವ ಆಗ್ಬೇಕು ಅಂತಂದ್ರೆ ಬ್ರಹ್ಮಾಕಾರ ವೃತ್ತಿ ಒಳಗೆ ಚೈತನ್ಯ ಏನದಲ್ಲ ಅದು ಏನ್ ಮಾಡ್ತದ, ಆತ್ಮ ವಸ್ತುವನ್ನ ತಿಳ್ಕೊಳಕ್ ಏನೇನು ಅಡ್ಡಿ ಅದಾವ ಅವೆಲ್ಲ ತೆಗೆದು ಹಾಕಿ ಅದು ಮೂಲ ಅವಿದ್ಯೆಯನ್ನು ನಾಶ ಮಾಡುತ್ತದೆ. ಅದಕ್ಕೆ ಪರಬ್ರಹ್ಮ ವಸ್ತು ಒಂದೇ. ನೀವು ಇಷ್ಟೆಲ್ಲ ಬ್ರಹ್ಮಜ್ಞಾನ ಮಾಡ್ಕೊಂಡು ಎಲ್ಲಾ ಕಡೆ ಬ್ರಹ್ಮದನ ಅನ್ಕೊತ ತಿರುಗಾಡ್ತೀರಿ. ಇಷ್ಟು ಕೇಳಿದ್ಮೇಲೆ ಎಲ್ಲಾ ಕಡೆ ಬ್ರಹ್ಮದನ ಅಂತ ಅನಿಸ್ತದ ಇಲ್ಲ? ಎಲ್ಲದರದ್ದು ಉಪಯುಕ್ತ ಚೇತನ ಅವು ಇವು ಏನೇನೋ ಸಾಧನೆ ಮಾಡಿ ಬ್ರಹ್ಮದನ ಅಂತೀರಿ. ಹಂಗ ಅನ್ಕೋತ ಹೋಗಿ ಎಲ್ಲದ್ರಾಗೂ ಬ್ರಹ್ಮದನ ಅಂದ ಕೂಡಲೇ ನಿಮ್ಗೆ ಜಗತ್ತಿನಾಗ ಕೆಲವೊಂದು ಸಮಸ್ಯೆಗಳು ಎದುರಾಗ್ಬಿಡ್ತಾವ. ಜಗತ್ತಿನಾಗ ಕೆಲವೊಂದು ಸಮಸ್ಯೆಗಳು ಎದುರಾಗ್ತಾವ. ಆ ಕೆಲವೊಂದು ಸಮಸ್ಯೆಗಳು ಎದುರಾದಾಗ ಏನ್ ಮಾಡ್ತೀರಿ? ಹೇಳ್ತಾರೆ ನಿಮಗೆ ಎಲ್ಲಾ ಕಡೆ ಬ್ರಹ್ಮ ಇದ್ರೆ ಅಲ್ಲೊಬ್ಬ ಕಾಳದಾನ, ಅವ ಕಳ್ತನ ಮಾಡ್ಲಕತ್ತಾನ, ಇನ್ನೊಬ್ಬ ಸುಳ್ಳು ಹೇಳ್ತಾನ, ಇನ್ನೊಬ್ಬ ಮೋಸ ಮಾಡ್ತಾನ. ಮತ್ತೆ ಅವನ ಬಲ್ಲಿನೂ ಬ್ರಹ್ಮ ಅದನ ಇಲ್ಲ. ಮತ್ತೆ ಬ್ರಹ್ಮ ಇದ್ನಂತಂದ್ರೆ ಇಂಥ ಕೆಲಸ ಯಾಕೆ ಮಾಡ್ಲಕತ್ತಾನವ ಅಂದತ್ನಾಗ ಒಬ್ಬನೇ ಪರಬ್ರಹ್ಮದ ಎರಡು ಪ್ರಕಾರದ ಚೇತನಗಳು. ಒಂದು ಸಾಮಾನ್ಯ ಚೇತನ, ಒಂದು ವಿಶೇಷ ಚೇತನ. ಒಬ್ಬವ ಮಹಾದಾನ ಶೂರ ಕರ್ಣದನ, ಇನ್ನೊಬ್ಬವ ಮಂದಿದೆಲ್ಲ ಹೊಡ್ಕೊಂಡು ಬಂದು ಕಳತನ ದರೋಡೆ ಮಾಡ್ತಾನೆ. ಅವ ಕಳತನ ದರೋಡೆ ಮಾಡೋದಕ್ಕೂ ಬ್ರಹ್ಮಂದ ಸಪೋರ್ಟ್ ಆದ ಇಲ್ಲ, ಅವನೊಳಗೂ ಬ್ರಹ್ಮದನ ಇಲ್ಲ. ದಾನಚೂರ ಕರ್ಣನ ಬಲ್ಲಿನೂ ಬ್ರಹ್ಮದನ ಇಲ್ಲ. ಇಬ್ಬರ ಬಲ್ಲಿ ಅದನ. ಹೆಂಗದನಂದ್ರ ಬ್ರಹ್ಮದ ಒಂದು ಚೈತನ್ಯ ಏನದ ಸಾಮಾನ್ಯ ಚೈತನ್ಯ ಅಂತಂದ್ರ ಇಲ್ಲಿ ಕೆಳಗ ಮನಿಗಳ ಕಟ್ಟ್ಯಾರ, ಮ್ಯಾಲ ಸೂರ್ಯ ಅದನ. ಸೂರ್ಯ ಏನ್ ಮಾಡ್ಯಾನ? ಎಲ್ಲರ ಮನಿ ಮೇಲೆ ಬೆಳಕು ಹಾಕ್ಯಾನ. ಅವನೇನು ಸಾಮಾನ್ಯ ಚೈತನ್ಯ. ಇಲ್ಲಿ ಕೆಳಗ ಕೆಲವೊಬ್ಬರು ಮನಿದು ಕಿಟಕಿ ಬಾಗಿಲ ತೆರ್ಕೊಂಡಾರ. ಮನಿದು ಕಿಟಕಿ ಬಾಗಿಲ ತೆರ್ಕೊಂಡವ್ರಿಗೆ ಸೂರ್ಯನ ಬೆಳಕು ಅವ್ರ ಮನಿ ಒಳಗೆ ಬಂದದ. ಇನ್ನ ಕೆಲವೊಬ್ರು ಕಿಟಕಿ ಬಾಗಿಲ ಹಾಕೊಂಡು ಕೂತಾರ, ಅವ್ರ ಮನಿ ಒಳಗ ಬಂದಿಲ್ಲ, ಕತ್ತಲದ. ಕಿಟಕಿ ಬಾಗಿಲ ಹಾಕೊಂಡು ಕೂತ್ರ ಕತ್ತಲದ. ಈಗ ಮನಿ ಒಳಗ ಕಿಟಕಿ ಬಾಗಿಲ ತೆರೆದು ಸೂರ್ಯನ ಬೆಳಕು ಗಾಳಿ ಒಳಗೆ ಬರಂಗ ಅದು ಬರ್ಲಕ್ ತಯಾರದ. ನಾವು ಏನ್ ಮಾಡೀವಿ? ಅದು ಬಾಗಿಲ ಹಾಕಿಬಿಟ್ಟಿವಿ, ಅದು ಬರ್ಲಾರ್ದಾಗ. ಈಗ ಒಳಗೆ ಬಂದು ಬೆಳಕಿಗೆ ಏನಂತೀರಿ? ಹೊರಗಿದ್ದ ಬೆಳಕಿಗೆ ಏನಂತೀರಿ? ನಿಮ್ಮ ಮನಿ ಒಳಗ ಕತ್ತಲಾದ, ನಿಮ್ಮ ಮನಿ ಮೇಲ ಸೂರ್ಯ ಅದನ. ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ನಿಮ್ಮ ಮನಿ ಮೇಲೆ ಬೇಕಾದಷ್ಟು ಬೆಳಕು ಶಾಖ ಎಲ್ಲ ಕೊಡ್ಲಕತ್ತಾನ. ಆದ್ರೆ ಹೊರಗಿನ ಸಾಮಾನ್ಯ ಚೈತನ್ಯ ಏನದಲ್ಲ ಅದು ನಿಮ್ಮ ಮನಿ ಒಳಗಿನ ಕತ್ತಲೆಯನ್ನು ಓಡಿಸುವುದಿಲ್ಲ. ಅದು ನಿಮ್ಮ ಮನಿ ಒಳಗಿನ ಕತ್ತಲೆಗೆ ಆ ಸಾಮಾನ್ಯ ಚೈತನ್ಯ ಏನದಲ್ಲ ವಿರೋಧಿ ಅಲ್ಲ. ನಿಮ್ಮ ಮನಿ ಮೇಲೆ ಹಾಕಿದ ಸೂರ್ಯನ ಬೆಳಕು ಏನ್ ಬಿದ್ದದಲ್ಲ ಅದು ನಿಮ್ಮ ಮನಿ ಒಳಗಿನ ಕತ್ತಲೆಗೆ ವಿರೋಧಿ ಆದೇನದು? ಇಲ್ಲ. ಯಾಸ್ ಮಂದಿ ಮನಿ ಬಾಗ್ಲ ಕೊಂಡಿ ಹಾಕೊಂಡಿರ್ರಿ, ಕೀಲಿ ಹಾಕೋರಿ, ಏನ್ ಮಾಡ್ರಿ, ಕತ್ತಲೆ ಮಾಡ್ಕೋರಿ. ನಿಮ್ ಮನಿ ಒಳಗಿನ ಕತ್ತಲೆಗೆ ಸಾಮಾನ್ಯವಾದಂತ ಸೂರ್ಯನ ಬೆಳಕು ವಿರೋಧಿ ಅಲ್ಲ. ಅಕಸ್ಮಾತ್ ನೀವೇನ್ರಿ ಕಿಟಕಿ ತೆಗದ್ರಿ, ಸೂರ್ಯನ ಬೆಳಕು ಒಳಗೆ ಬತ್ತು ಅಂದ್ರೆ ಕತ್ತಲೆ ಹೆಂಗ್ ಓಡೋತದ? ವಿಶೇಷ ಬೆಳಕು ಏನದಲ್ಲ ಒಳಗೇನು ಬರ್ತದಲ್ಲ ಅದು ವಿಶೇಷ ಬೆಳಕು. ಕಿಟಕಿ ಬಾಗಿಲುಗಳ ಮೂಲಕ ವಿಶೇಷ ಬೆಳಕು ಒಳಗೇನ ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡ್ತದಲ್ಲ ಅದು ಎದರ ವಿರೋಧಿ ಅದ? ಕತ್ತಲೆ ವಿರೋಧಿ ಅದ. ಅದ್ರ ಹೋಗ್ಬಿಡ್ತದಿಲ್ಲ, ಬಾಗಿಲ ಕಿಟಕಿ ತೆರೆದ್ರೆ ಅಂದ್ರೆ ಬೆಳಕು. ಕತ್ತಲೆ ವಿರೋಧಿ.
ಕತ್ತಲು ಎಕಡೆಗೆ ಹೋಯ್ತದು? ಅಲ್ಲಿರುವ ಕತ್ತಲೇನೆ ಬೆಳಕಿನ ರೂಪ ತಗೋತದ. ಏನ್ ಕಿಟಕಿ ಬಾಗಿಲಿಂದ ಹೊರಗೋಗ್ತದೇನದು? ಕತ್ತಲೆ ಅಂತ ಅಂಧಕಾರನೇ ಬೆಳಕಿನ ರೂಪ ತಗೋತದ. ಕಿಟಕಿ ಬಾಗಿಲ ಮುಚ್ಚಿದ್ರಿ ಅಂತಂದ್ರ ಆ ಬೆಳಕೆ ಕತ್ತಲೆಯ ರೂಪ ತಗೋತದ ಅಷ್ಟೇ. ಎಲ್ಲಿ ಹೊರಗೋಗೋದಿಲ್ಲ, ಬರೋದಿಲ್ಲ. ಕತ್ತಲಾಗ್ತದ, ಬೆಳಕಾಗ್ತದ. ಏನಾಗ್ತದ? ಅದೇನು ಹೋಗೋದು ಬರೋದು? ಬೆಳಕು ಬಂತು, ಕತ್ತಲೆ ಹೋಯ್ತು, ಹಂಗೇನೇ ಇಲ್ಲ. ಕತ್ತಲೇನೆ ಬೆಳಕಿನ ರೂಪ ತಗೋತದ, ಬೆಳಕೆ ಕತ್ತಲ ರೂಪ ತಗೋತದ. ನಿರಂತರ ಸತ್ಸಂಗಕ್ಕೆ ಬರ್ತೀವಿ ಅಂತೇಳಿ ಬೆಳಕಿನ ರೂಪ ತಗೊಳಕತ್ತೀರಿ. ಒಂದ್ ವಾರ 15 ದಿವಸ ಬರೋದ್ ಬಿಡ್ರಿ, ನಿಧಾನವಾಗಿ ನೀವು ಕಲ್ತಿದ್ದೇನೆ ಕತ್ತಲೆ ರೂಪ ತಗೊಳಕತ್ತಿ ಬಿಡ್ತದ. ಹೌದಾ? ಇಲ್ಲ, ಮರುವಾಗ್ಲಕತ್ತಿ ಬಿಡ್ತದ. ಹಾಗೆ ಇಲ್ಲೇನದು? ಸಾಮಾನ್ಯ ಚೇತನ, ವಿಶೇಷ ಚೇತನ ಎರಡದಾವ. ಒಬ್ಬನೇ ಪರಬ್ರಹ್ಮನ ಚೈತನ್ಯ ಕಳ್ಳನೊಳಗ, ಸುಳ್ಳನೊಳಗ, ಮಹಾತ್ಮನೊಳಗ, ದೇವರೊಳಗ, ಏನೇನ್ ಅದಾವ, ಗಿಡ ಮರದೊಳಗ, ಎಲ್ಲಾ ಜೀವಿಗಳೊಳಗ ಬ್ರಹ್ಮ ಅದನ. ಅದೇನಾಯ್ತು? ಸಾಮಾನ್ಯ ಚೈತನ್ಯದ ರೂಪದಲ್ಲಿ ಅದನ. ಆ ಸಾಮಾನ್ಯ ಚೈತನ್ಯದ ರೂಪ ನಿಮ್ಮ ಹೊರಮಗ್ಗಲನ್ನ ಆವರಿಸಿದೆ ಹೊರತು ನಿಮ್ಮ ಅಂತಃಕರಣದೊಳಗಿರುವ ಕತ್ತಲೆಗೆ ಅದು ವಿರೋಧಿ ಇಲ್ಲ. ಅಂತಃಕರಣದೊಳಗಿನ ಆವರಣ ಭಂಗ ಆಗಬೇಕು ಅಂತಂದ್ರ ಕಿಟಕಿ ಬಾಗಿಲು ತೆಗೆದು ಒಳಗದನ್ನ ಬೆಳಕು ಪ್ರವೇಶ ಆಗಂಗ ಮಾಡಬೇಕು. ಸಾಮಾನ್ಯ ಚೈತನ್ಯ ಬಂದು ನಿಮ್ಮ ಸುತ್ತಮುತ್ತ ಆವರಿಸದ. ಹೊರಗಿನ ಚೈತನ್ಯ ಅದು ಸಾಮಾನ್ಯ. ಒಳಗಿನ ಚೈತನ್ಯ ಮಾಡ್ಕೋಬೇಕಂತಂದ್ರ ಸದ್ಗುರುವಿನ ಬಳಿ ಕುಳಿತು ಚರ್ಚೆ ಮಾಡಿ, ಗ್ರಂಥ ತಗೊಂಡು, ಸೂಕ್ತವಾದ ಗುರು, ಸೂಕ್ತವಾದ ಗ್ರಂಥ ತಗೊಂಡು ನೀವು ಸೂಕ್ತವಾದ ಸಾಧನೆ ಮಾಡಿ ಒಳಗಿನ ಚೈತನ್ಯ ಬೆಳೆಸ್ಕೊಂಡ್ರಿ ಅಂತಂದ್ರ ಆ ಒಂದು ನಿಮ್ಮೊಳಗ ವಿಶೇಷ ಚೈತನ್ಯವನ್ನ ಗುರು ಏನು ಮಾಡಿಕೊಡ್ತಾನ, ಆ ವಿಶೇಷ ಚೈತನ್ಯ ನಿಮ್ಗೇನ್ ಮಾಡ್ತದಂದ್ರ ನಿಮ್ಮೊಳಗಿನ ಅಜ್ಞಾನಕ್ಕ ವಿರೋಧಿ ಆಗ್ತದೆ. ಈಗ ಒಬ್ಬ ಕೊಲೆಗಡಕ ಅದನ, ಒಬ್ಬ ಕಳ್ಳ ಅದನ, ಅವ ಗುರುವಿನ ಹತ್ರ ಕುಳಿತು ಏನೂ ಸಾಧನೆ ಮಾಡಿಲ್ಲ. ಅದರ ಸಲುವಾಗಿ ಅವನಿಗೇನದ? ವಿಶೇಷ ಚೈತನ್ಯ ಮಾಡ್ಕೊಂಡಿಲ್ಲ. ವಿಶೇಷ ಚೈತನ್ಯ ಸಾಧನೆ ಮಾಡ್ಲಾರ್ದಕ್ಕ ಅವನೊಳಗಿನ ಅಜ್ಞಾನ ಹೋಗಿಲ್ಲ. ಹೀಗಾಗಿ ಅವ ಅಜ್ಞಾನದ ಕೆಲಸ ಮಾಡ್ಲಕತ್ತಾನ. ಅಜ್ಞಾನದ ಕೆಲಸ ಮಾಡ್ಲಕತ್ತಾನ ಅಂತಂದ್ರೆ ಅವನ ಬಳಿ ಬ್ರಹ್ಮ ಇಲ್ಲನ್ರಿ? ಬ್ರಹ್ಮ ಅದನ. ಎಂತ ಬ್ರಹ್ಮ? ಸಾಮಾನ್ಯ ಬ್ರಹ್ಮ. ವಿಶೇಷ ಬ್ರಹ್ಮ ಚೈತನ್ಯ ಇಲ್ಲ ಅವನ ಬಳಿ. ಇಷ್ಟು ತಿಳಿದಲ್ರಿ? ಎಷ್ಟಾರ ಹೇಳ್ತೀರಿ, ಎಷ್ಟ್ ದಿನ ಹೇಳ್ತೀರಿ ವಿಶೇಷ ಚೈತನ್ಯ ಸಾಮಾನ್ಯ ಚೈತನ್ಯ ಮುಂದಕ್ಕೆ ಹೋಗಮ್ಮ ಹೆಂಗ? ಇದು ಗಟ್ಟಿ 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 ಆದ್ಮೇಲೆ ಮುಂದುವರೆ ನಮ್ಮಿಂದ ಅಪರಾಧಗಳು ಯಾಕೆ ಆಗ್ತಾವ ಅಂತಂದ್ರೆ ವಿಶೇಷ ಚೈತನ್ಯ ಗಟ್ಟಿಯಾಗಿಲ್ಲ. ಸ್ಟೆಪ್ ಹೇಳ್ಕೋ ತೋತೀರಿ, ಮುಂದಿನ ಸ್ಟೆಪ್ ಗಟ್ಟಿ ಇದ್ರೆ ಅದ್ರ ಮೇಲೆ ಕಾಲಿಟ್ಟು ಏರ್ಲಕ್ ಬರ್ತದೆ. ಮುಂದಿನ ಸ್ಟೆಪ್ ಹಿಂದಿನ ಸ್ಟೆಪ್ ಗಟ್ಟಿ ಇದ್ರೆ ನಿಮ್ಗೆ ಏರ್ಲಕ್ ಬರ್ತದೆ. ಹಿಂದಿನ ಸ್ಟೆಪ್ ಒಳ್ಳಾಡಕತ್ತದ, ಮುಂದಿನ ಸ್ಟೆಪ್ ಏನದ ಗೊತ್ತಿಲ್ಲ ಅಂತಂದ್ರೆ ಒತ್ಕೊಂಡ್ ಬೀಳ್ತೀವಿ. ಅದ್ರ ಸಲುವಾಗಿ ಏನ್ ಮಾಡ್ಬೇಕು? ಇದು ಪಕ್ಕ ನಮಗ ಅಜ್ಞಾನ ಇನ್ನೊಬ್ರು ಮಾಡ್ಲಕತ್ತಾರೋ, ನಾವು ಅಜ್ಞಾನದ ಕೆಲಸ ಮಾಡ್ಲಕತ್ತೀವೋ, ಯಾರೇ ಮಾಡ್ಲಕತ್ತಾರ ಅಂತಂದ್ರ ಅವರಿಗೆ ಸಾಮಾನ್ಯ ಚೈತನ್ಯ ಆದ ಹೊರತು ವಿಶೇಷ ಚೈತನ್ಯ ಇಲ್ಲ. ಅದಕ್ಕೆ ವಿಶೇಷ ಚೈತನ್ಯಕ್ಕ ಅಜ್ಞಾನಕ್ಕ ವಿರೋಧ. ಈಗ ಅಂತಃಕರಣ ವೃತ್ತಿ ಅಂತ ಒಂದು, ಅದ್ರೊಳಗ ಒಂದು ಭ್ರಮಾಕಾರ ವೃತ್ತಿ, ಇನ್ನ ಒಂದು ಬ್ರಹ್ಮಾಕಾರ ವೃತ್ತಿ. ಭ್ರಮಾಕಾರ ವೃತ್ತಿ ಒಳಗನು ಚೈತನ್ಯ ಅದ, ಮತ್ತೆ ಬ್ರಹ್ಮಾಕಾರ ವೃತ್ತಿ ಒಳಗನು ಚೈತನ್ಯ ಅದ. ಬ್ರಹ್ಮಾಕಾರ ವೃತ್ತಿ ಒಳಗಿನ ಚೈತನ್ಯದ ಮೂಲಕ ನಿಮ್ಗೇನಾಗ್ತದ? ಜಡ ವಸ್ತುಗಳ ಆವರಣ ಭಂಗ ಆಗ್ತದ. ಅದಕ್ಕೆ ಸ್ಥೂಲ ಅವಿದ್ಯೆಯ ಆವರಣ ಭಂಗ ಅಂತಾರದಕ್ಕ. ಮತ್ತೆ ಬ್ರಹ್ಮಾಕಾರ ವೃತ್ತಿ ಒಳಗ ಆತ್ಮ ಚೈತನ್ಯ, ಬ್ರಹ್ಮ ಚೈತನ್ಯದ ಏನು ಆವರಣ ಏನದಲ್ಲ ಅದು ಭಂಗ ಆಗ್ತದ. ಅದಕ್ಕೇನಂತಾರೆ? ಮೂಲ ಅವಿದ್ಯೆ ಅಂತಾರೆ. ಮತ್ತಿನ್ನೇನ್ ಮಾಡ್ಬೇಕು? ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ. ಜಡ ವಸ್ತುವಿಗೆ ಸಂಬಂಧಪಟ್ಟಂತ ಅವಿದ್ಯೆ ಸ್ಥೂಲ ಅವಿದ್ಯೆ, ಚೈತನ್ಯ ವಸ್ತುವಿಗೆ ಸಂಬಂಧಪಟ್ಟಂತ ಅವಿದ್ಯೆ ಮೂಲ ಅವಿದ್ಯೆ.
ಬ್ರಹ್ಮಾಕಾರ ವೃತ್ತಿ ಒಳಗಿರುವಂತ ಚೈತನ್ಯ ಮೂಲ ಅವಿದ್ಯೆಯನ್ನ ನಾಶ ಮಾಡಿದರೆ ಬ್ರಹ್ಮಾಕಾರ ವೃತ್ತಿ ಒಳಗಿರೋ ಚೈತನ್ಯ ಸ್ಥೂಲ ಅವಿದ್ಯೆಯನ್ನು ನಾಶ ಮಾಡ್ತದೆ. ಎರಡು ಬೇಕಾ ಬೇಡ? ಅದು ಬೇಕು, ಇದು ಬೇಕು. ಏನ್ ಬರೀ ಮೂಲ ಅವಿದ್ಯೆ ಹೋಗಿ ಸ್ಥೂಲ ಅವಿದ್ಯೆ ಹಂಗೆ ಇಟ್ಕೋತೀರ? ಎರಡು ಬೇಕು. ಎರಡು ಬೇಕು. ಈ ರೀತಿಯಿಂದ ಚೈತನ್ಯವು ಅಂದರೆ ಸಾಮಾನ್ಯ ಚೈತನ್ಯವು ಅಜ್ಞಾನದ ವಿರೋಧಿ ಅಲ್ಲ. ಈಗೇನಾಯ್ತು, ಒಂದ್ ಕಡೆ ಚೈತನ್ಯ ಅದ, ಒಂದ್ ಕಡೆ ವೃತ್ತಿ ಅದ. ಇದ್ರ ಬಗ್ಗೆ ಒಂದಿಷ್ಟು ಮಂದಿ ಚರ್ಚೆ ಮಾಡ್ತಾರೆ. ಇವ್ರು ಹೆಂಗದ್ರಪ್ಪ ಅಂದ್ರೆ ಪತ್ರಪ್ಪ ಅಂಗಡಿ, ಈಶ್ವರ್ ಚಟಡಿ ಇದ್ದಂಗ ಅದ. ಅಲ್ಲಿ ಇಬ್ರು ಕೂಡ ಒಂದೇನೋ ಕೆಲಸ ಮಾಡಿರ್ತಾರ. ಕೆಲಸ ಮಾಡಿದ ಕೂಡ್ಲೇನೆ ಇದು ಅಂಗಡಿದವ್ರದದ ಏನ್ ಚಟಡಿ ಅವ್ರದದು ಅಂತ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತೀರ ಅವಾಗ? ಇಬ್ರು ಕೂಡ ಹೋಗಿ ಒಂದ್ ಕೆಲಸ ಮಾಡ್ಕೊಂಡ್ ಬಂದಾರ. ಯಾರ್ದಂತೀರಿ ಇದಕ್ಕ? ಅದ್ರಾಗ ಒಂದಿಬ್ರು ತಲೆ ಕೆಡಿಸ್ಕೊಂಡಾರ. ವೃತ್ತಿ ಸಹಿತ ಚೈತನ್ಯ ಅಜ್ಞಾನದ ವಿರೋಧಿ ಯಾದೋ, ಏನ್ ಚೈತನ್ಯ ಸಹಿತ ವೃತ್ತಿ ಅಜ್ಞಾನದ ವಿರೋಧಿ ಯಾದೋ? ನೋಡ್ರಿ ಹೆಂಗದ ಪ್ರಶ್ನೆ ಹುಟ್ಟದ. ಚೈತನ್ಯ ವಿರೋಧಿ ಅದ. ಆ ಚೈತನ್ಯ ಪ್ರಥಮ ಪಕ್ಷ, ವೃತ್ತಿ ದ್ವಿತೀಯ ಪಕ್ಷ. ಈಗ ನೀವು ಇವು ಸ್ಟಾಂಪ್ ಪೇಪರ್ ಅದು ತಗೊಳಕ್ ಮಾಡ್ತೀರಲ್ಲ, ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ, ಹಂಗ ಇಲ್ಲಿ ನೀವು ಚರ್ಚೆ ಮಾಡ್ಲಕತ್ತಾನ ಒಬ್ಬ ಪೂರ್ವ ಪಕ್ಷಿ. ವೃತ್ತಿನೂ ಅದ, ಚೈತನ್ಯನೂ ಅದ. ವೃತ್ತಿಯನ್ನ ಪ್ರಥಮ ಪಕ್ಷದಲ್ಲಿ ಇಟ್ಕೊಂಡು ಚೈತನ್ಯವನ್ನ ಎರಡನೇ ಪಕ್ಷದಲ್ಲಿ ಇಟ್ಕೊಂಡು ನಾವು ನೋಡಿದರೆ ಇದು ಈ ರೀತಿಯಾದಂತ ಒಂದು ಚೈತನ್ಯ ಆ ಅಜ್ಞಾನದ ವಿರೋಧಿ ಯಾದೋ ಅಥವಾ ಚೈತನ್ಯ ಸಹಿತ ವೃತ್ತಿ ಅಜ್ಞಾನದ ವಿರೋಧಿ ಯಾದೋ? ಹಿಂಗಂದ್ರೆ ಏನ್ರಿ, ಎರಡು ಜೊತೆನೆ ಇರ್ತಾವ. ಪತ್ರಪ್ಪನ ಜೊತೆಗೆ ಈಶ್ವರ, ಈಶ್ವರನ ಜೊತೆಗೆ ಪತ್ರಪ್ಪ ಅಂದ್ರೆ ಏನು? ಈಶ್ವರನ ಜೊತೆಗೆ ಪತ್ರಪ್ಪ ಅಂದ್ರೆ ಈಶ್ವರ ಪ್ರಥಮ ಪಕ್ಷ. ಪತ್ರಪ್ಪನ ಜೊತೆಗೆ ಈಶ್ವರ ಅಂದ್ರೆ ಪತ್ರಪ್ಪ ಪ್ರಥಮ ಪಕ್ಷ. ಹೌದಲ್ರಿ? ಅದಕ್ಕೆ ಪ್ರಥಮ ಪಕ್ಷದಲ್ಲಿ ಇದ್ದದ್ದು ಯಾವುದು ಇದ್ರೆ ಅಜ್ಞಾನ ನಾಶ ಆಗ್ತದ ಅನ್ನಂತ ಒಂದು ವಿಚಾರ. ಪ್ರಥಮ ಪಕ್ಷದಲ್ಲಿ ಚೈತನ್ಯವು ಏನದ? ಅಜ್ಞಾನದ ನಾಶಕ್ಕೆ ಕಾರಣವಾಗಿರುವುದು ಮತ್ತು ವೃತ್ತಿಯು ಸಹಾಯಕವಾಗಿರುವುದು. ಎರಡನೇ ಪಕ್ಷದಲ್ಲಿ ಚೈತನ್ಯವು ಪಕ್ಷದಲ್ಲಿ ವೃತ್ತಿಯು ಅಜ್ಞಾನದ ನಾಶಕ್ಕೆ ಕಾರಣವಾಗಿರುವುದು ಮತ್ತು ಚೈತನ್ಯ ಸಹಾಯಕವಾಗಿರುವುದು. ಒಬ್ಬರು ಮುಂದಾಗಿ ಕೆಲಸ ಮಾಡ್ಯಾರ, ಇನ್ನೊಬ್ರು ಅವರಿಗೆ ಸಪೋರ್ಟ್ ಮಾಡ್ಯಾರ. ಒಂದೇ ಒಬ್ಬನೇ ಮನುಷ್ಯ ಪಾಸ್ ಆಗಷ್ಟು ಒಂದು ದಾರಿ ಅದ. ದಾರಿ ಇದ್ಮೇಲೆ ಮುಂದೆ ಯಾರಾಗ್ಯಾರ, ಫಸ್ಟ್ ಯಾರು ಬಂದ್ರು ಅಂತ ಪ್ರಶ್ನೆ ಬರ್ತದ. ಹೌದಾ ಇಲ್ಲ? ಇಬ್ಬರದಾಗ ಒಬ್ರು ಮುಂದೆ ಆಗ್ಬೇಕಲ್ರಿ. ಒಬ್ರು ಮುಂದೆ ಹೋಗ್ಬೇಕು, ಇನ್ನೊಬ್ರು ಅವ್ರ ಹಿಂದೆ ಹೋಗ್ಬೇಕು. ಅದು ಮುಂದೆ ಹೋಗತ್ನಾಗ ಏನಾರ ಒಳ್ಳೇದಾದ್ರ ಒಳ್ಳೇದಾಯ್ತು, ಏನ್ರಿ ಕೆಟ್ಟದೈತಂದ್ರ ಫಸ್ಟ್ ಮುಂದೆ ಯಾರು ಬಂದಾರ ಹೇಳ, ಅವ್ರ ಹೆಸರು ಹೇಳ ಮೊದಲ. ಯಾರ್ದಾರ ಸಂಸಾರದಾಗ ಜಗಳ ಚಾಲು ಆಯ್ತಂದ್ರ ಇವ್ರು ಬೀಗಿರ್ತಂತಂದು ಹಚ್ಚಿದವ ಯಾವ ಸ್ವಲ್ಪ ವಿಚಾರ ಮಾಡ್ರಿ ಅಂತೇಳಿ ಅವನಿಗೆ ಹಿಡಿತಾರ. ಹೋಗಿ ಎಂತದಕ್ಕೆ ತಂದು ಬೀಗ ತಾವು ಜಗಳಾಡಿ ಅಜ್ಞಾನಿಗಳಾಗಿ ಗುದ್ದಾಡಿರ್ತಾರ. ಇದು ಬಂದಂಗ ನಮ್ಮ ಮನೆಗೆ ಇದು ಇನ್ಫಾರ್ಮೇಶನ್ ತಂದು ಕೊಟ್ಟವ ಯಾರು? ಎಲ್ಲಿ ತನಕ ಬರ್ತದ ನೋಡ್ರಿ. ಯಾವ್ಯಾರ ನಡ್ಬರ್ಕಾಗಿ ಹೊರಕನ್ಯಕ್ಕಿಂತಲ್ಲ ಅದವತ್ತಿಟ್ಟು ಹೇಳಿದ್ರಿ ಅಂತಂದ್ರ ಇದು ಗೊತ್ತಿದ್ದಿಲ್ಲ ನಿಮಗೆ ಎನ್ಕ್ವೈರಿ ಚಾಲು ಆಗ್ತವ. ಅಲ್ಲಿ ಏನಾರ ಪ್ರಾಬ್ಲಮ್ ಆಗಿತ್ತು, ಗ್ಯಾರಂಟಿ ವಾರಂಟಿ ಇದಾಗ. ಹಂಗ ಇಲ್ಲೇನದ, ಮುಂದೆ ಯಾವ ಏನ್ ಚೈತನ್ಯ ಮುಂದ ವೃತ್ತಿ ಮುಂದೋ ಅಂತೇಳಿ ಈ ಪ್ರಥಮ ಪಕ್ಷ ದ್ವಿತೀಯ ಪಕ್ಷ ಅಂತೇಳಿ ನೀವೆಲ್ಲ ಮಾಡ್ಲಕತ್ತಾರಲ್ಲ, ಇವೆಲ್ಲ ಏನಂತಾರ? ಇವಕ್ಕಂದ್ರೆ ಕೂದಲು ಸಿಗಲ ಕೆಲಸ ಅಂತಾರ. ಕೂದಲು ಎಷ್ಟು ಸಿಗಿದ್ರೆ ಏನಾಗ್ತದ್ರಿ? ಒಂದು ಕೂದಲ ತಗೊಂಡು ಎರಡು ಭಾಗ ಮಾಡಿದ್ರೆ ಆ ಕೂದಲಿಗೊಂದು ವಿಶೇಷ ಹೆಸರು, ಈ ಕೂದಲಿಗೊಂದು ವಿಶೇಷ ಹೆಸರು, ಏನಾರ ಅದೇನಲ್ಲಿ ಅದು ಕೂದಲೇ, ಇದು ಕೂದಲೇ. ಸುಮ್ಮನೆ ಹಿಂಗೆ ಚರ್ಚೆ ಮಾಡ್ತಿರ್ತಾರೆ. ಅದಕ್ಕೆ ಇದಕ್ಕೆ ಏನಂತಾರೆ? ಶಾಸ್ತ್ರ ಅಂತಾರೆ.
ಇಂಥ ಶಾಸ್ತ್ರದ ಸಲುವಾಗಿ ನಮ್ಮ ತಲೆ ಕೆಲ್ಸಗಳದಿರಲ್ಲ, ಸುಮ್ಮನೆ ಓದ್ಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ಏನ್ ಮಾಡ್ಯಾನ, ಪ್ರಥಮ ಪ್ರಶ್ನೆನೇ ಹಿಂಗೆ ಅದ, ವೃತ್ತಿ ಸಹಿತ ಚೈತನ್ಯ ಅಜ್ಞಾನದ ವಿರೋಧಿ ಆಗಿರುವುದು ಅಥವಾ ಚೈತನ್ಯ ಸಹಿತ ವೃತ್ತಿ ಅಜ್ಞಾನದ ವಿರೋಧಿ ಆಗಿರುವುದು ಅಂತ ಒಂದು ಕೇಳಿ, ಮುಂದೆ ವೃತ್ತಿ ಸಹಿತ ಚೈತನ್ಯ ಮತ್ತು ಚೈತನ್ಯ ಸಹಿತ ವೃತ್ತಿಗೆ ಏನು ವ್ಯತ್ಯಾಸ ಅಂದ್ರೆ, ಒಂದು ಪಕ್ಷದಲ್ಲಿ ಚೈತನ್ಯ ಅಜ್ಞಾನದ ನಾಶಕ್ಕೆ ಕಾರಣ ಆದ್ರೆ ವೃತ್ತಿ ಅದಕ್ಕೆ ಸಹಾಯಕವಾಗಿರುತ್ತದೆ, ಇನ್ನೊಂದು ಪಕ್ಷದಲ್ಲಿ ವೃತ್ತಿ ಅಜ್ಞಾನದ ನಾಶಕ್ಕೆ ಕಾರಣ ಆದ್ರೆ ಚೈತನ್ಯ ಅದಕ್ಕೆ ಸಹಾಯಕವಾಗಿರ್ತದೆ. ಅದಕ್ಕೆ ವೃತ್ತಿ ಮತ್ತು ಅಭಾಸ ಅಂದ್ರೆ ಚಿದಾಭಾಸ. ಇದೇನದ ಅಂತಂದ್ರೆ ಒಂದು ಅಜ್ಞಾನವನ್ನು ಕಳೆಯುತ್ತದೆ, ಇನ್ನೊಂದು ಸಹಕಾರಿಯಾಗಿರುತ್ತದೆ. ಸಮಾಧಾನ ಹೇಳ್ಬೇಕಲ್ಲ ಇಬ್ಬರಿಗೆ, ಒಂದು ಸಹಕಾರಿ, ಒಬ್ಬರು ಮುಂದೆ ಹೋಗಿರ್ತಾರ, ಒಬ್ಬರು ಇನ್ನೊಬ್ರು ಹಿಂದಿಂದ ಹೋಗ್ತಾರ. ಈಗೇನಾಯ್ತು, ನೋಡುವುದು ಕಣ್ಣು. ಒಂದು ವಸ್ತುವನ್ನು ನೋಡ್ಬೇಕಾದ್ರೆ ಎದರಿಂದ ನೋಡ್ತೀರಿ? ಕಣ್ಣಿನಿಂದ ನೋಡ್ತೀರಿ. ಆದ್ರೆ ಕಣ್ಣೊಂದೇ ತೆರೆದ ಕೂಡಲೇ ವಸ್ತು ಕಾಣ್ತದ ನಿಮಗ? ಕತ್ತಲದಾಗ ಕಣ್ಣದ, ಕಣ್ಣು ತೆರೆದಿರಿ, ಮುಂದೆ ವಸ್ತು ಅದ, ಕಾಣ್ತದೆ ನಿಮಗೆ ವಸ್ತು? ಕಾಣಂಗಿಲ್ಲ. ಏನ್ ಬೇಕು? ಬೆಳಕು ಬೇಕು. ಪ್ರಕಾಶದ ಸಹಾಯದಿಂದ ಕಣ್ಣು ಕಾಣ್ತದೆ, ಹೌದಲ್ರಿ? ಹೀಗಾಗಿ ಪ್ರಕಾಶ ಏನಂದ್ರ ಸಹಾಯಕವಾಗಿದೆ, ಕಣ್ಣೇನಾಗಿದೆ ನೋಡುವ ವಸ್ತು ಆಗಿದೆ. ಹಾಗೆಯೇ ಚೈತನ್ಯವೇ ಅಜ್ಞಾನವನ್ನು ನಾಶ ಮಾಡುತ್ತದೆ, ವೃತ್ತಿಯು ಸಹಾಯಕವಾಗಿರುತ್ತದೆ. ನೀವು ವೃತ್ತಿ ಸಹಿತ ಚೈತನ್ಯ ಅಂದ್ರೆ ಹೇಗೆ ಆಗುತ್ತದೆ? ಇದು ಪ್ರಥಮ ಪಕ್ಷದ ವಿಚಾರ. ಮೊದಲನೇ ಪಕ್ಷದಲ್ಲಿ ವೃತ್ತಿ ಸಹಿತ ಚೈತನ್ಯ ಅಂದ್ರೆ, ಮೊದಲನೇ ಪಕ್ಷದಲ್ಲಿ ಚೈತನ್ಯವು ಅಜ್ಞಾನದ ನಾಶಕ್ಕೆ ಕಾರಣವಾಗಿದೆ, ವೃತ್ತಿಯು ಸಹಾಯಕವಾಗಿದೆ. ಇನ್ನು ಎರಡನೇ ಪಕ್ಷದಲ್ಲಿ ಚೈತನ್ಯ ಸಹಿತ ವೃತ್ತಿ ಅಂದ್ರೆ, ಇಲ್ಲಿ ವೃತ್ತಿಯು ಅಜ್ಞಾನಕ್ಕೆ ನಾಶವಾಗಿದೆ. ಅಲ್ಲಿ ಚೈತನ್ಯ ಅಜ್ಞಾನಕ್ಕೆ ನಾಶ ಆಗ್ಯದ, ವೃತ್ತಿ ಸಹಾಯಕ ಆಗ್ಯದ. ಎರಡನೇ ಪಕ್ಷದ ವಾದದಲ್ಲಿ ಇಲ್ಲಿ ವೃತ್ತಿಯು ಅಜ್ಞಾನದ ನಾಶಕ್ಕೆ ಕಾರಣವಾಗಿದೆ, ಚೈತನ್ಯ ಸಹಾಯಕವಾಗಿದೆ. ಇಬ್ಬರು ವಾದ ಮಾಡ್ಲಕತ್ತಾರ. ಆ ವಾದಗಳಿಗೆ ಈ ರೀತಿ ಚರ್ಚೆ ನಡೆದದ. ನಾ ಹಿಂಗಂತೀನಪ್ಪ, ನಾ ಹಂಗಂತೀನಪ್ಪ ಅನ್ಲಕತ್ತಾನ. ಚೇತನ ಸಹಿತವಾದ ವೃತ್ತಿ, ವೃತ್ತಿ ಸಹಿತವಾದ ಚೇತನ ಮತ್ತು ಕಣ್ಣ ಬೆಳಕ ಎರಡೂ ಇದ್ರೆ ವಸ್ತು ಕಾಣ್ತದ, ಹೌದಿಲ್ಲ? ಆವರಣ ಭಂಗ. ಒಂದು ಕಣ್ಣು ಇರ್ಬೇಕು, ನೋಡಕ್ ಕಣ್ಣು ಇರ್ಬೇಕು, ಬೆಳಕಿರ್ಬೇಕು. ಕಣ್ಣು ಸಹಿತ ಹೆಂಗಿರ್ಬೇಕು? ಅಂದವಾಗಿರ್ಬಾರ್ದು, ಮಂದವಾಗಿರ್ಬಾರ್ದು, ಪಟುತ್ವವಾಗಿರ್ಬೇಕು. ಇದ್ರೆ ಕಾಣುತ್ತದೆ. ಅದಕ್ಕೆ ಎರಡೂ ಇದ್ರೇನೆ ಅಜ್ಞಾನದ ನಾಶವಾಗುತ್ತದೆ, ಯಾವುದೇ ಒಂದರಿಂದ ನಾಶವಾಗುವುದಿಲ್ಲ. ಅವೆರಡೂ ಬೇಕೇ, ಬೆಳಕನು ಬೇಕು, ಕಣ್ಣು ಬೇಕು ಒಂದು ವಸ್ತು ನೋಡ್ಲಿಕ್ಕೆ. ಇದೇ ರೀತಿ ಇದಕ್ಕೇನಂತಾರ? ಅವಚ್ಛೇದವಾದ. ಏನು ವಾದದ ಹೆಸರಿದು? ಅವಚ್ಛೇದವಾದ. ಒಂದು ಅವಚ್ಛೇದವಾದ, ಇನ್ನ ಒಂದು ಆಭಾಸವಾದ. ಎರಡು ವಾದ. ಈ ರೀತಿಯಾಗಿ ಅವಚ್ಛೇದವಾದ ಮತ್ತು ಆಭಾಸವಾದ ಇರುವುದು. ಆಭಾಸವಾದದಲ್ಲಿ ಸಾಮಾನ್ಯ ಚೈತನ್ಯದಂತೆ ವಿಶೇಷ ಚೈತನ್ಯ ಕೂಡ. ನೋಡ್ರಿ, ಇವೆಲ್ಲ ಎಷ್ಟು ಮಾಡ್ಯಾರ ಗದ್ದಲ. ಆಭಾಸವಾದ ಏನದಲ್ಲ, ಆಭಾಸವಾದದೊಳಗೆ ಏನದ, ಅದರೊಳಗಿನ ಚೈತನ್ಯ ಮತ್ತೆರಡು ಭಾಗ ಮಾಡ್ಯಾರ. ಆಭಾಸ ಅದರೊಳಗೆ ಏನ್ ಮಾಡ್ಯಾರ? ಮತ್ತೆರಡು ಭಾಗ ಮಾಡಿ, ಆಭಾಸವಾದದೊಳಗನು ಚೈತನ್ಯ ಎರಡು ರೀತಿ ಅದ, ಅದ್ರೊಳಗನು ಒಂದು ವಿಶೇಷ ಚೈತನ್ಯ ಅದ, ಅದ್ರೊಳಗನು ಒಂದು ಸಾಮಾನ್ಯ ಚೈತನ್ಯ ಅದ. ಆಭಾಸದೊಳಗಿನ ಎರಡು ವಿಶೇಷ ಚೈತನ್ಯ, ಸಾಮಾನ್ಯ ಚೈತನ್ಯ ಎರಡೂ ಏನದವ? ಅಜ್ಞಾನಕ್ಕೆ ವಿರೋಧಿಯಾಗಿಲ್ಲ. ಎಷ್ಟು ಮುಂದುವರೆದ ಆಲೋಚನೆ ಮಾಡ್ಯಾರ ನೋಡ್ರಿ ಇವರು. ಚೈತನ್ಯ ಎರಡು ರೀತಿ ಇರ್ತಾವಂತಂದ್ರ ಆಭಾಸನೊಳಗಿನ ಚೈತನ್ಯ ಅದ, ಮತ್ತೆ ಎದ್ರೊಳಗ ಬ್ರಹ್ಮಾಕಾರ ಎರಡೂದ್ರೂ ಚೈತನ್ಯ ಅದ. ಮತ್ತೆ ಚೈತನ್ಯ ಇದ್ಮೇಲೆ ಈ ಬ್ರಹ್ಮಾಕಾರ ಅಂದ್ರೆ ಆಭಾಸವಾದ, ಅಲ್ಲಿನೂ ವಿಶೇಷ ಮತ್ತು ಸಾಮಾನ್ಯ ಅದ. ಅಲ್ಲಿ ವಿಶೇಷ ಮತ್ತು ಸಾಮಾನ್ಯ ಈ ಬ್ರಹ್ಮಾಕಾರ ವೃತ್ತಿ ಒಳಗಿನ ಚೈತನ್ಯದೊಳಗ
ಆ ವಿಶೇಷ ಮತ್ತು ಸಾಮಾನ್ಯ ಏನದಲ್ಲ ಎರಡೂ ಅಜ್ಞಾನಕ್ಕೆ ವಿರೋಧಿಯಾಗಿಲ್ಲ. ಬ್ರಹ್ಮಾಕಾರ ವೃತ್ತಿ ಒಳಗಿರುವಂತ ಚೈತನ್ಯ ಏನ ಆದಲ್ಲ ಅದ್ರೊಳಗ ಒಂದು ಸಾಮಾನ್ಯ ವಿಶೇಷ ಅಂತ ಆದ. ಆ ಬ್ರಹ್ಮಾಕಾರ ವೃತ್ತಿ ಒಳಗಿನ ಸಾಮಾನ್ಯ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಆ ಬ್ರಹ್ಮಾಕಾರ ವೃತ್ತಿ ಒಳಗಿನ ವಿಶೇಷ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ ಆದ. ಇದೇನು ಕೇಳಕ್ ಹೋಯ್ತಾ ಇಲ್ಲ ನೀವು? ಎಲ್ಲಿ ಚೈತನ್ಯ ಅದ ಅದ್ರೊಳಗ ಎರಡು ಭಾಗ, ಒಂದು ವಿಶೇಷ ಚೈತನ್ಯ, ಒಂದು ಸಾಮಾನ್ಯ ಚೈತನ್ಯ. ನಿಮ್ಮೊಳಗ ಒಂದು ವೃತ್ತಿ ಅದಲ್ಲ, ಆ ವೃತ್ತಿ ಒಳಗ ಒಂದು ಭ್ರಮಾಕಾರ ವೃತ್ತಿ, ಒಂದು ಬ್ರಹ್ಮಾಕಾರ ವೃತ್ತಿ. ಈ ಭ್ರಮಾಕಾರ ವೃತ್ತಿ ಏನದಲ್ಲ ಅದ್ರೊಳಗ ಚೈತನ್ಯ ಆದ ಇಲ್ಲ. ಭ್ರಮಾಕಾರ ವೃತ್ತಿಯೊಳಗೆ ಚೈತನ್ಯ ಆದ. ಆ ಭ್ರಮಾಕಾರ ವೃತ್ತಿಯೊಳಗೆ ಚೈತನ್ಯ ಆದ್ಮೇಲೆ ಚೈತನ್ಯ ಎಷ್ಟು ತರ ಅದಾವ? ಎರಡು ತರ, ಒಂದು ಸಾಮಾನ್ಯ ಚೈತನ್ಯ, ಒಂದು ವಿಶೇಷ ಚೈತನ್ಯ. ಈ ಭ್ರಮಾಕಾರ ವೃತ್ತಿ ಒಳಗಿನ ಸಾಮಾನ್ಯ ಚೈತನ್ಯ, ವಿಶೇಷ ಚೈತನ್ಯ ಎರಡೂ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಹೀಗಾಗಿ ಸಾಮಾನ್ಯ ವಿಶೇಷ ಏನಿದ್ರೂ ಸಹಿತ ಏನಾಗ್ತದ, ಈ ಭ್ರಮಾಕಾರದೊಳಗ ಕಳ್ಳತನ ಮಾಡಬಾರದು ಅಂತ ಗೊತ್ತದ ಇಲ್ಲ? ಕಳ್ಳತನ ಮಾಡಬಾರದು ಅಂತ ಗೊತ್ತದ ಇಲ್ರಿ? ಅದು ಏನಾಗ್ಯದ, ಭ್ರಮಾಕಾರ ಚೈತನ್ಯದ ಒಳಗಿರುವ ವಿಶೇಷ ಚೈತನ್ಯದ ಭಾಗದೊಳಗ ಏನೇನು ಮಾಡಬಾರ್ದು ಎಲ್ಲ ಓಸು ಗೊತ್ತದವ ಇಟ್ಕೊಂಡು ಕೂತೀವಿ. ಲಿಸ್ಟ್ ಎದ್ರಾಗ ಇಟ್ಕೊಂಡಿವಿ? ಭ್ರಮಾಕಾರ ವೃತ್ತಿಯ ಒಳಗಿರುವ ಚೈತನ್ಯದ ವಿಶೇಷ ಚೈತನ್ಯದೊಳಗೆ ಇಟ್ಕೊಂಡು ಕೂತೀವಿ. ಎಲ್ಲ ಒಳ್ಳೇದು ಮಾಹಿತಿಗಳು ಇಟ್ಕೊಂಡು ಕೂತೀವಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ವಚನ ಅದಲ್ಲ. ಭ್ರಮಾಕಾರ ವೃತ್ತಿ ಒಳಗಿನ ವಿಶೇಷ ಚೈತನ್ಯದೊಳಗೆ ಸಂಗ್ರಹ ಮಾಡ್ಲಿಕ್ಕೀವಿ ನಾವು. ಎಲ್ಲ ಒಳ್ಳೆ ಮಾಹಿತಿಗಳು ಎಲ್ಲಿ ಸಂಗ್ರಹ ಮಾಡಿವಿ? ಭ್ರಮಾಕಾರ ವೃತ್ತಿ ಒಳಗಿರುವ ಚೈತನ್ಯ ಏನದಲ್ಲ ಅದರೊಳಗೆ ಎರಡು ಭಾಗ ಅದಾವ. ಒಂದಂತೂ ಸಾಮಾನ್ಯ ಅದ, ಅದು ಅಜ್ಞಾನದ ವಿರೋಧಿ ಇಲ್ಲ, ನೋ ಪ್ರಾಬ್ಲಮ್. ಅದರ ಜೊತೆಗೆ ಒಂದು ವಿಶೇಷ ಚೈತನ್ಯ ಅದಲ್ಲ, ಆ ಪೋರ್ಷನ್ ಒಳಗೆ ನಾವು ಎಲ್ಲ ಒಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡಿ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನಗಳೇ ಸಕಲ ತಪಂಗಳಯ್ಯ, ಎಲ್ಲಿ ಭ್ರಮಾಕಾರದೊಳಗೆ ಸೇರ್ಕೊಂಡು ಇಟ್ಕೊಂಡು ಕೂತೀವಿ. ನಾವು ವಿಶೇಷ ಚೈತನ್ಯ ಗೊತ್ತಿಲ್ಲೇನು? ಎಲ್ಲ ಗೊತ್ತದ, ಎಲ್ಲ ತಿಳ್ಕೊಂಡು ಎದ್ರಾಗ ಭ್ರಮಾಕಾರದೊಳಗೆ ಸಂಗ್ರಹ ಮಾಡ್ಕೊಂಡ. ಎಂತ ಸಮಸ್ಯೆ ಅದ? ಬಹಳ ಸೂಕ್ಷ್ಮದ ವಿಷಯ ಅದು. ಈಗ ಗುರುವಿನ ಹತ್ರ ಹೋಗಿ ಬ್ರಹ್ಮಾಕಾರ ವೃತ್ತಿ ಮಾಡಿ 4 ಜನರ ಮಧ್ಯೆ ನಾವೇನ್ ತಿಳ್ಕೊಂಡಿವಿ? ಕಳತನ ಮಾಡಬಾರ್ದತ್ತ ಮ್ಯಾಲ ಕೂತ್ ಹೇಳ್ತಾನ, ನೋಡಿದ್ರೆ ಕಳತನ ಮಾಡ್ಲಕ್ ಹೋಗ್ತಾನಂದ್ರ ಆ ಬ್ರಹ್ಮಾಕಾರ ವೃತ್ತಿ ಒಳಗಿರುವಂತ ಎರಡು ಚೈತನ್ಯ ಅದಾವಲ್ಲ, ಸಾಮಾನ್ಯ ವಿಶೇಷ, ಆ ಬ್ರಹ್ಮಾಕಾರ ವೃತ್ತಿ ಒಳಗಿರುವಂತ ಅದರೊಳಗಿನ ವಿಶೇಷ ಚೈತನ್ಯದ ಸಂಗ್ರಹ ಮಾಡಿದ್ರೆ ಅದು ನಮ್ಮ ಅಜ್ಞಾನಕ್ಕೆ ವಿರೋಧಿಯಾಗಿ ಕಳತನ ಮಾಡ್ಲಕ್ ಬಿಡಂಗಿಲ್ಲ. ಭ್ರಮಾಕಾರ ವೃತ್ತಿ ಒಳಗಿನ ವಿಶೇಷ ಚೈತನ್ಯದೊಳಗೆ ನೀವು ಸಂಗ್ರಹ ಮಾಡಿದ್ರಿ ಅಂತಂದ್ರ ಎಲ್ಲ ಗೊತ್ತಿದ್ರು ಕಳತನ ಮಾಡ್ತೀವಿ. ಇನ್ನೊಂದ್ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ಯ ನಾನು ಇಷ್ಟೆಲ್ಲ ಬರೇ ಬ್ರಹ್ಮಾಕಾರ ಅಂತೀವಿ, ಅದ್ರೊಳಗೆ ಸಾಮಾನ್ಯ ಅಂತೀವಿ, ವಿಶೇಷ ಅಂತೀವಿ, ಎಲ್ಲ ಒಟ್ಟು ತಿಳ್ಕೊಂಡಿವಿ. ಎಲ್ಲಿಟ್ಟಿವಿ? ಬ್ರಹ್ಮಾಕಾರ ವೃತ್ತಿಯ ವಿಶೇಷ ಚೈತನ್ಯದೊಳಗೆ ಇಟ್ಕೊಂಡು ಕೂತೀವಿ. ಬ್ರಹ್ಮಾಕಾರ ವೃತ್ತಿ ಒಳಗಿಂದು ಸಾಮಾನ್ಯ ಚೈತನ್ಯ, ಭ್ರಮಾಕಾರ ವೃತ್ತಿ ಒಳಗಿನ ಸಾಮಾನ್ಯ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ ಅಲ್ಲ, ಅದು ಅಂತೂ ಗೊತ್ತದು. ಈಗ ಭ್ರಮಾಕಾರ ವೃತ್ತಿ ಒಳಗಿನ ಸಾಮಾನ್ಯ ಇದು ವಿಶೇಷ ಚೈತನ್ಯ ಮತ್ತು ಬ್ರಹ್ಮಾಕಾರ ವೃತ್ತಿ ಒಳಗಿನ ವಿಶೇಷ ಚೈತನ್ಯಗಳೇನದವಲ್ಲ, ಇವು ಭ್ರಮಾಕಾರ ವೃತ್ತಿ ಒಳಗಿನ ವಿಶೇಷ ಚೈತನ್ಯ ಅಂತ ಒಂದೇನು ಪುಟ ಅದ, ಆ ಪುಟದೊಳಗ ಏನೇನ್ ಮಾಡಬಾರ್ದು ಏನೇನ್ ಮಾಡ್ಬೇಕು ಎಲ್ಲ ಬರ್ದೇವಿ. ಬರೆದು ಇಟ್ಕೊಂಡು ಏನಾಗಿವಿ? ಒಳ್ಳೇದು ಮಾಡ್ಲಕ್ ತಯಾರಿಲ್ಲ, ಕೆಟ್ಟದ್ದು ಬಿಡ್ಲಕ್ ತಯಾರಿಲ್ಲ, ಅವಿವೇಕಿಗಳಾಗಿವಿ ನಾವು.
ಭ್ರಮಾಕಾರ ವೃತ್ತಿ ಒಳಗ ವಿಶೇಷ ಚೈತನ್ಯ ಎನ್ನುವ ಪುಟದಲ್ಲಿ ಎಲ್ಲ ಒಳ್ಳೆ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಅವಿವೇಕಿಗಳಾಗಿ ಅದನ್ನ ಎಲ್ಲಿ ಸಂಗ್ರಹ ಮಾಡಬೇಕು? ಬ್ರಹ್ಮಾಕಾರ ವೃತ್ತಿ ಒಳಗಿರುವ ವಿಶೇಷ ಚೈತನ್ಯದೊಳಗೆ ಸೇರ್ಸ್ಕೋಬೇಕು. ಅವು ಅದು ಅಜ್ಞಾನದ ವಿರೋಧಿಯಾಗಿ ಬೇಡ ಹೋಗಬೇಡ ಇಂಥ ಕೆಲಸ ಮಾಡಬೇಡ. ಒಬ್ಬ ಪುರಾಣಿಕ ಶಾಸ್ತ್ರಿ ಪುರಾಣ ಹೇಳ್ದ ಕುಂತ ಏನ್ ಹೇಳ್ದ? ಯಾವ ತಪ್ಪು ಮಾಡಿದ್ರೆ ಏನೇನು ಶಿಕ್ಷೆ ಆಗ್ತದ ಅಂತ ಹೇಳ್ಬಿಟ್ಟ. ಅದ್ರಾಗ ಒಬ್ಬಾಕಿ ವೇಶ್ಯಾವಾಟಿಕೆ ಮಾಡಕ್ಕೆ ಬಂದಿದ್ದಳು. ಆಕಿಗೆ ಒಂದು ಭಯಂಕರ ಶಿಕ್ಷೆ ಹೇಳ್ಬಿಟ್ಟ. ವೇಶ್ಯಾವಾಟಿಕೆ ಮಾಡಿದ್ರೆ ಇಂಥ ಶಿಕ್ಷೆ ಆಗ್ತದ. ಏನ್ ಶಿಕ್ಷೆ ಆಗ್ತದ? ಅಲ್ಲಿ ನರಕದಾಗ ಒಂದು ಗೋಡೆ ಅದ. ಗೋಡೆ ಒಳಗೆ ಒಂದು ಸಣ್ಣ ತೂತ ಅದ. ಆ ತೂತಿನೊಳಗಿಂದು ಸೇರ್ತಾರ. ಸೂಜನ್ ದಾರ ಹೆಂಗ್ ಕುಣಿಸ್ತಾರ ಹಂಗ್ ಕುಣಿಸ್ತಾರ. ಆ ಕಡೆ ಒಬ್ರು ಈ ಕಡೆ ಒಬ್ರು ಕೈಯ ಕಾಲ ಹಿಡಿದು ಎಳೆದಾಡ್ತಾರ. ಅಂತ ಸಣ್ಣ ತೂತನಾಗಿಂದು ಎಳೆದಾಡಿದ್ರ ಏನಾಗಬೇಕು ಪರಿಸ್ಥಿತಿ? ಎಲ್ಲ ಚರ್ಮ ಬಟ್ಟೆ ಕಿತ್ಕೊಂಡೋಗಿಂದ ಸರ್ವನಾಶ ಆಗಿಬಿಡ್ತೀವಿ ನಾವು. ಇನ್ನ ಒಂದ್ ಏನ್ ಮಾಡ್ಯಾರ? ದೊಡ್ಡದೊಂದು ಕಬ್ಬಿಣದ ರಾಡದ. ಆ ರಾಡ್ ಹೊಟ್ಟೆಗೆ ಹಾಕಿ ಈ ಕಡಿದ ಆ ಕಡಿ ಆ ಕಡಿದ ಈ ಕಡಿ ಎಳೆದಾಡ್ತಾರ. ಕಾಸಿದ ಕಬ್ಬಿಣದ ರಾಡು ಅಂತ ಎತ್ತಿ ಹೊಡ್ಕೊಂಡ್ಬಿಡ್ತಾವ. ಎತ್ತಿ ಹೊಡ್ಕೊಂಡಾಕಿ ಏನ್ ಮಾಡಿದಳು? ಡಿಸೈಡ್ ಮಾಡ್ಬಿಟ್ಲು, ವೇಶ್ಯಾವಾಟಿಕೆ ಬಂದ್ ಮಾಡ್ಬೇಡ ಅಂತ. ಯಾರಿಗ್ ಬೇಕಾಗ್ಯದ? ಯಾವನೋ ಬಂದ್ ಸುಖ ಪಟ್ಟು ಹೋಗ್ತಾನ. ನಾಳೆಗೆ ನರಕದಾಗ ನಾ ಸುಖ ಕಷ್ಟಪಡಾಗ ಯಾವನಿರ್ತಾನ ನಮ್ ಜೊತೆಗೆ. ಹಿಂಗಾಗಿ ಬೇಡ ಬೇಡ ಬಂದ್ ಬಾಗ್ಲ ಮುಚ್ಕೊಂಡ್ಬಿಟ್ಲ. ಬಾಗ್ಲ ಮುಚ್ಕೊಂಡ್ ಬಂದ್ ಮಾಡ್ಕೊಂಡ್ಲು, ಮಕ್ಕೊಂಡ್ಬಿಟ್ಲು. ಯಾರು ಬಂದವ್ರಿಗೆಲ್ಲ ಬಾಗ್ಲ ಬಡಿತಿದ್ರು. ಬೇಡ ಇವತ್ತು ನಮ್ಗೆಲ್ಲ ಕೆಲಸ ಬಂದ ಅಂತ. ಒಬ್ಬ ಬಂದ್ ಬಾಗ್ಲ ಬಡ್ದಾನ. ಬಂದಂದ್ರೆ ಅವ್ರು ಹೋಗ್ಬಿಟ್ರು. ಇನ್ನೊಬ್ಬ ಬಂದನ ಬಾಗ್ಲ ಬಡಿತಾನೆ ಅದನ. ಒಟ್ಟ ಹೋಗ್ತಾನೆ ಇಲ್ಲ. ಯಾರಪ್ಪ ಹೇಳಿದ್ರೆ ತಿಳಿಯಂಗಿಲ್ಲ. ಏನ್ ಗಂಟು ಬಿದ್ದಿದ್ದೀನಿ, ನೀನ್ ಯಾಕೆ ಬಂದಿದ್ದಿ ಓಡ ಕಡೆ ಅಂತ. ನಾನ್ ಶಾಸ್ತ್ರಿ ಅದೀನಿ ಅಂತ. ನಾವು ಶಾಸ್ತ್ರಿ ಹೋಗ್ಯಾನ ಮನಿ. ಹೇಳ ಹೋಗಿ ಬಾಗ್ಲ ತೆರದ. ಯಪ್ಪ ಗುರುವೇ, ರಾತ್ರಿ ಇಷ್ಟೊತ್ತಿಗೆ ಯಾಕೆ ಬಂದಿರು? ಯಪ್ಪ ನೀವು ನಮ್ಮಲ್ಲಿ ಬರ್ಬಾರ್ದು. ಮತ್ತೆ ಹಗ್ಲಕ್ ಬಂದ್ರು ಮಂದಿ ನೋಡ್ತಾ ಇರತ್ತೆ. ರಾತ್ರಿ ಬಂದಿವಿ. ಮತ್ತೆ ಎದಕ್ ಬಂದಿರಿ? ಇದಕ್ ಬಂದಿವಿ. ಮತ್ತೆ ಈ ಪ್ರವಚನ ಹೇಳಿರಲ್ಲ ಅಂತ ದೊಡ್ಡ ಶಿಕ್ಷೆ ಆಗ್ತದತ್ತ ಅಲ್ಲಿ ಅಂತ ಹೇಳಿದ್ರೆ ಏನಾಯ್ತು? ಹುಚ್ಚಿ ಅದು ಸುಮ್ಮನೆ ಪುರಾಣದಾಗ ಹೇಳಕ್ಕಿರ್ತದ. ಅವೆಲ್ಲ ತಲೆಗೆ ಇಟ್ಕೊಳಕ್ ಹೋಗಬೇಡ. ತಲೆಗೆ ಇಟ್ಕೋಬೇಡಪ್ಪ. ನೀನ್ ಹೇಳ್ತಿದ್ ಖರೆ. ನಾಳೆ ನರಕದಾಗ ದೊಡ್ಡ ರಾಡ ಕಾಸಿರ್ತಾರಂತ. ಅದು ಹಿಂಗ ಹಾಕಿ ತೆಗೆದ್ರೆ ಏನಾಗಬೇಕು ಪರಿಸ್ಥಿತಿ ಅಂತಂದ್ರ, ಅದು ಯಾವಾಗೋ ತ್ರೇತಾಯುಗ ದ್ವಾಪರ ಯುಗದಾಗಿತ್ತು. ಅದು ಪೂರ್ತಿ ಸಣ್ಣ ಸೌಂಡ್ ಬಿಟ್ಟದ ರಾಡೀಗ. ಸಾವಿರ ಸೂಜಿ ಆದಂಗಾಗ್ಯದ. ಈಗ ಅದು ಏನ್ ಚುಚ್ಚಿದ್ರೆ ಒಟ್ಟ ಬ್ಯಾನಿನೇ ಆಗಲ್ಲ. ಮತ್ತು ಗೋಡೆ ತೂತಾನು ಏನಾಗ್ಯದ? ದೊಡ್ಡದ ಆಗಲಾಗ್ಬಿಟ್ಟದ. ಅದೇನು ಏಸ್ ಮಂದಿಗೆ ಹಾಕಿ ಹಾಕಿ ತೆಗೆದಾರ ಏನು, ಅದೆಲ್ಲ ಗೋಡೆ ತೂತ ಆಗಲಾಗ್ಯದ. ರಾಡ್ ಸೌಂಡ್ ಹೋಗ್ಬಿಟ್ಟದ. ಅವ್ ಏನ್ ಶಿಕ್ಷೆಗಳು ಶಿಕ್ಷೆನೇ ಅಲ್ಲ. ಹೀಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗೋಣ ಬಾ ಅನ್ನ. ಹಂಗ ಏನಾಗಿತ್ತು? ಅಕ್ಕಿ ಬಲ್ಲಿ ಈ ವೇಶ್ಯಾವಾಟಿಕೆ ಬಂದ್ ಮಾಡಬೇಕು ಅನ್ನೋದು ಎಲ್ಲಿ ಸಂಗ್ರಹ ಆಗಿದ್ದಕ್ಕೀಗ ಮಾಹಿತಿ? ಬ್ರಹ್ಮಾಕಾರ ವೃತ್ತಿ. ಅಕ್ಕಿ ಒಳಗೆ ಬ್ರಹ್ಮಾಕಾರ ವೃತ್ತಿ ಒಳಗೆ ಸಂಗ್ರಹ ಆಗಿ ಅಕ್ಕಿ ಅದನ್ನ ಬಿಡ್ಬೇಕಂತ ನಿಶ್ಚಯ ಮಾಡಿದಳು. ಆದ್ರ ಇವ ತಿಂಗಳಗಟ್ಲೆ ವರ್ಷಗಟ್ಲೆ ದೇಶಾವರಿ ಮಂದಿಗೆ ಪ್ರವಚನ ಹೇಳ್ಕೊತ ಅಡ್ಡಾಡ್ಲಕತ್ತಾನ. ಇವನೊಳಗೆ ವೇಶ್ಯಾವಾಟಿಕೆ ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ ಇವನಿಗೆ. ದೇಶದ ಮಂದಿಗೆ ಉಪಚಾರ ಮಾಡ್ತಾ ಪ್ರವಚನ ಹೇಳ್ತಾನ. ಇವನೊಳಗೆ ಈ ಮಾಹಿತಿ ಎಲ್ಲಿ ಸಂಗ್ರಹ ಆಗ್ಯದ? ಬ್ರಹ್ಮಾಕಾರ ವೃತ್ತಿಯ ವಿಶೇಷ ಭಾಗದಲ್ಲಿ ಸಂಗ್ರಹ ಆಗ್ಯದ. ಹೆಂಗದ ನೋಡ್ರಿ. ಬ್ರಹ್ಮಾಕಾರ ವೃತ್ತಿಯ ವಿಶೇಷ ಚೈತನ್ಯ, ಬ್ರಹ್ಮಾಕಾರ ವೃತ್ತಿಯ ವಿಶೇಷ ಚೈತನ್ಯ ಹೆಂಗದಲ್ರಿ ಇದು? ಅಲ್ಲೇ ಬ್ರಹ್ಮಾಕಾರದೊಳಗಿದ್ರೆ ಈಗ ಬ್ರಹ್ಮಾಕಾರದೊಳಗೈತೆ. ಆಕಿಗೆ ಬ್ರಹ್ಮಾಕಾರ ವೃತ್ತಿ ಒಳಗೆ ಸಂಗ್ರಹ ಆಯ್ತು. ಆಕಿ ಒಲ್ಲತ್ತ ಬಿಟ್ಲು. ನೀವು ಹೋಗಿ ಮತ್ತೆ ಆಕಿ ದಾರಿ ತಪ್ಪಿದ್ದ. ಮತ್ತೆ ಬ್ರಹ್ಮಾಕಾರಕ್ಕೆ ತಂದ. ಆಕಿ ಇದು ಪುಣ್ಯ ಇತ್ತಂದ್ರೆ ಆಕಿ ಗಟ್ಟಿಯಾಗಿ ಇದ್ರ ಪಕ್ಷದಾಗ ನಿಂದಿರ್ತಾಳ. ಆಕಿ ಬ್ರಹ್ಮಾಕಾರ ವೃತ್ತಿ ಪಕ್ಷದಾಗ ನಿಂದಿರ್ತಾಳ. ಆಕಿ ಇದು ಪುಣ್ಯ ಇದ್ದಿದ್ದಿಲ್ಲ. ಇನ್ನ ಆಕಿ ಏನು ಅನುಭವಿಸೋದು ಇತ್ತು ಅಂತಂದ್ರೆ ಏನ್ ಮಾಡ್ಲಕ್ಕ? ಆಕೇರಿ ಏನ್ ಮಾಡ್ತಾಳ? ಕರ್ಮ. ಅದಕ್ಕಿದು ಬಹಳ ಸೂಕ್ಷ್ಮ ಹಿಂಗೆ ಕರ್ಕೊಂಡು ಹೋಗ್ತಾರ. ಬಹಳ ಎಷ್ಟದ ನೋಡ್ರಿ. ಈ ರೀತಿಯಾಗಿ
ಅವಚ್ಛೇದವಾದದ ರೀತಿ ಇರುವುದು ಅವಚ್ಛೇದವಾದ ಮತ್ತು ಅಭಾಸವಾದ. ಅಭಾಸವಾದದಲ್ಲಿ ಅಂತಂದ್ರೇನು? ಅಭಾಸವಾದ ಅಂತಂದ್ರೇನು? ಭ್ರಮಾಕಾರ ವೃತ್ತಿ. ಅಭಾಸವಾದ ಅಂದ್ರ ಭ್ರಮಾಕಾರ ವೃತ್ತಿ. ಅವಚ್ಛೇದವಾದ ಬ್ರಹ್ಮಾಕಾರ ವೃತ್ತಿ. ಅವಚ್ಛೇದವಾದದ ಪ್ರಕಾರ ಒಂದು ಬ್ರಹ್ಮಾಕಾರ ವೃತ್ತಿ ಅಂತದ. ಆ ಬ್ರಹ್ಮಾಕಾರ ವೃತ್ತಿ ಒಳಗ ಎರಡದವ, ಒಂದು ವಿಶೇಷ, ಒಂದು ಸಾಮಾನ್ಯ. ಹೀಗಾಗಿ ಈ ಒಂದು ಅವಚ್ಛೇದವಾದದ ಅಂದ್ರೆ ಉಪಹಿತ ಚೇತನ, ಅವಚ್ಛೇದ ಚೇತನ, ಅವಹಿತ ಚೇತನ ಅಂದ್ರೆ ಎಲ್ಲ ಒಂದೇ. ಆ ಬ್ರಹ್ಮಾಕಾರ ವೃತ್ತಿ, ಅವಚ್ಛೇದವಾದದ ಬ್ರಹ್ಮಾಕಾರ ವೃತ್ತಿ ಒಳಗ ಒಂದು ಸಾಮಾನ್ಯ ಚೈತನ್ಯ, ಇನ್ನೊಂದು ವಿಶೇಷ ಚೈತನ್ಯ ಅಂತ ಅದ. ಆ ಸಾಮಾನ್ಯ ಚೈತನ್ಯ ಏನ್ ಮಾಡ್ತದ? ಅಜ್ಞಾನಕ್ಕೆ ವಿರೋಧಿ ಇಲ್ಲ. ವಿಶೇಷ ಚೈತನ್ಯ ಅಜ್ಞಾನಕ್ಕೆ ವಿರುದ್ಧ. ಇದವದು ಅವಚ್ಛೇದವಾದ. ಇನ್ನು ಅಭಾಸವಾದ ಅಂತ ಏನದಲ್ಲ, ಇದ್ರೊಳಗನು ಚೈತನ್ಯ ಇರ್ತದ. ಈ ಸಂಸಾರದೊಳಗ ಒಂದು ಚೈತನ್ಯ ಇದ್ರೆ ಆ ಸಂಸಾರ ಕೂಡ ಮಾಡ್ಲಕ್ ಸಾಧ್ಯ ಅದ. ಅದ್ರೊಳಗ ಒಂದು ವೃತ್ತಿ ಏನದಲ್ಲ, ಆ ವೃತ್ತಿ ಏನ್ ಮಾಡ್ತದ? ಏನ್ರಿ? ಇಲ್ಲ, ಒಂದ್ ಕಾಲ್ ಬಂದಿತ್ತು. ಅವರು ಒಬ್ಬರು ಮನೆಗೆ ಹೋಗಿ ಬಂದಿದ್ದೆವು. ಅವ್ರು ಎನ್ಕೈಡ್ ಮಾಡ್ತಾರ ಆದ್ರೆ ಅದಿರ ಅಂತ ಹೇಳಿ ನಿನ್ನೆ ನಮ್ಮ ಸಂಬಂಧಿಕರ ಮನೆಗೆ ಹೋಗಿದ್ದೆವು. ಮುಂಜಾನೆ ನೆನಪು ಮಾಡ್ಕೊತಾರೆ ಇವ್ರು ಇನ್ನ ಆಧಾರ ಹೋಗ್ಯಾರ ಕಾಲ್ ಬಂತು. ಈಗ ಅಭಾಸವಾದ ಅಂತಂದ್ರೇನು? ಭ್ರಮಾಕಾರ ವೃತ್ತಿ ಅನ್ನೋದಲ್ಲ, ಅದ್ರೊಳಗೂ ಚೈತನ್ಯ ಅದ. ಆ ಚೈತನ್ಯದೊಳಗ ಏನಾಗ್ತದ? ಎರಡು ಭಾಗ, ಒಂದು ಸಾಮಾನ್ಯ ಚೈತನ್ಯ, ಇನ್ನ ಒಂದು ವಿಶೇಷ ಚೈತನ್ಯ. ಹೀಗಾಗಿ ಆ ಅಭಾಸವಾದದೊಳಗಿರುವಂತ ಭ್ರಮಾಕಾರ ವೃತ್ತಿ ಒಳಗಿರುವಂತ ಸಾಮಾನ್ಯ ಚೈತನ್ಯ, ವಿಶೇಷ ಚೈತನ್ಯ ಎರಡೂ ಅಜ್ಞಾನಕ್ಕೂ ವಿರೋಧಿ ಅಲ್ಲ. ಹೆಂಗದರಿ? ತಲೆಗೆ ಹೋಗ್ಯದ? ಹೋಗಿಲ್ಲ? ಹೋಗ್ಯದಲ್ಲ? ನಮ್ ಕಮಾಂಡರ್ ಗಪ್ ಕೂತಾರ. ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಳ್ತಾರೆ ಹೆಂಗಂತ ಹೇಳ್ತಾರೆ. ಬರೋದಿಲ್ಲ, ಬರ್ತು. ಯಾಕೆ ಬರಲ್ಲ? ಬ್ರಹ್ಮಾಕಾರ ವೃತ್ತಿ, ಬ್ರಹ್ಮಾಕಾರ ವೃತ್ತಿ ಅಂತ ಎರಡದಾವ. ಅದರಾಗನು ಸಾಮಾನ್ಯ ಚೈತನ್ಯ, ವಿಶೇಷ ಚೈತನ್ಯ ಅದ. ಇದರಾಗನು ಸಾಮಾನ್ಯ ಚೈತನ್ಯ, ವಿಶೇಷ ಚೈತನ್ಯ ಅದ. ಆ ಬ್ರಹ್ಮಾಕಾರ ವೃತ್ತಿ ಒಳಗಿರುವ ಸಾಮಾನ್ಯ ಚೈತನ್ಯ, ವಿಶೇಷ ಚೈತನ್ಯ ಎರಡೂ ಅಜ್ಞಾನಕ್ಕೆ ವಿರೋಧಿಗಳಲ್ಲವು. ಬ್ರಹ್ಮಾಕಾರ ವೃತ್ತಿ ಒಳಗಿನ ಸಾಮಾನ್ಯ ಚೈತನ್ಯ, ವಿಶೇಷ ಚೈತನ್ಯ ಏನದಲ್ಲ, ಅದ್ರೊಳಗಿನ ಸಾಮಾನ್ಯ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ವಿಶೇಷ ಚೈತನ್ಯ ಒಂದೇ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಇಷ್ಟೇ ಅಲ್ರಿ ಹೇಳಿದ್ದು. ಅದಕ್ಕ ನಮ್ಮ ಹತ್ರ ಬೇಕಾದಷ್ಟು ಮಾಡಬಾರ್ದು ಅನ್ನಂತ ಕೆಲಸಗಳು, ಕೆಟ್ಟು ಇದು ಕೆಟ್ಟು, ಇದು ಮಾಡಬಾರ್ದು, ಇದು ಒಳ್ಳೇದು, ಇದು ಮಾಡ್ಬೇಕು ಅನ್ನೋದೆಲ್ಲ ಎದ್ರಾಗ ಸೇರ್ಸ್ಕೊಂಡ್ಬಿಟ್ಟಿವಿ ಅಂತಂದ್ರ ಮಾಡ್ಲಕ್ ಆಗಲಾಗ್ಯದ. ಅದು ಭ್ರಮಾಕಾರ ವೃತ್ತಿ ಒಳಗಿರುವಂತ ವಿಶೇಷ ಚೈತನ್ಯದೊಳಗೆ ಅವು ಸಂಗ್ರಹ ಮಾಡ್ಕೊಂಡಿವಿ ನಾವು. ಹಿಂಗಾಗಿ ಅಲ್ಲಿ ವಿಜ್ಞಾನಕ್ಕೆ ವಿರೋಧ ಇಲ್ಲವೇ ಇಲ್ಲ. ಹಿಂಗಾಗಿ ಏನಾಗ್ಯದ, ಒಳ್ಳೇದು ಕೆಟ್ಟದು ಸೇರ್ಸೇ ಮಾತಾಡ್ತೀವಿ, ಒಳ್ಳೇದು ಕೆಟ್ಟದು ಸೇರ್ಸೇ ಮಾಡ್ತೀವಿ, ಒಳ್ಳೇದು ಕೆಟ್ಟದು ಸೇರ್ಸೇ ವಿಚಾರ ಆಲೋಚನೆ ಮಾಡ್ತೀವಿ, ಒಳ್ಳೇದು ಕೆಟ್ಟದು ಸೇರ್ಸೇ ನಾವು ಭಾವನೆಗಳನ್ನ ತಾಳ್ತೀವಿ. ಯಾಕಂದ್ರೆ ಬ್ರಹ್ಮಾಕಾರ ವೃತ್ತಿ ಒಳಗೆ ನಾವು ಬ್ರಹ್ಮಾಕಾರ ವೃತ್ತಿ ಒಳಗೆ ಏನಾಗ್ತದ, ಸದ್ಗುರುವಿನ ಬಳಿ ಹೆಚ್ಚು ಹೆಚ್ಚು ಸಮಯ ಕಳಿಬೇಕು. ಸದ್ಗುರುವಿನ ಬಳಿ ಸಮಯ ಕಳೆದ ಮೇಲೆ ಯಾವಾಗಲೂ ಗುರುಗಳು ನಮ್ಮ ಜೊತೆಗೆ ಏನು ಅಂದ್ರೆ ಹೆಂಗಾಗ್ತದೆ? ಅದಕ್ಕೆ ಏನ್ ಮಾಡ್ಬೇಕು? ಸಜ್ಜನರ ಸಂಘ, ನಿಮ್ಮವ್ರದ್ದು ಒಂದು ಟೀಮ್ ತಯಾರು ಮಾಡ್ಕೊಂಡು ಅವ್ರ ಮಧ್ಯೆ ಇರ್ಬೇಕು. ಅವ್ರ ಮಧ್ಯೆ ಇದ್ರಿ ಅಂತಂದ್ರ ನಿಮ್ಮ ವೃತ್ತಿ ಒಳಗ ಏನ್ ಸಂಗ್ರಹ ಮಾಡ್ಕೊಂಡ್ರಿ ಒಳ್ಳೆ ವಿಚಾರಗಳು, ಅವೆಲ್ಲ ಓದು ಪ್ರಾಕ್ಟಿಕಲ್ ಆಗಿ ಮಾಡ್ಲಕ್ ಬರ್ತದೆ. ಕೆಟ್ಟದ್ದು ತಂದಾನೆ ಬಿಟ್ಟು ಹೋಗ್ತಾವ. ಒಳ್ಳೆ ಜನರ ಮಧ್ಯೆ ಇದ್ರೆ ಕೆಟ್ಟ ಮಾತಾಡೋ ಪ್ರಶ್ನೆನೇ ಬರಂಗಿಲ್ಲ, ಕೆಟ್ಟ ಕೆಲಸ ಮಾಡೋ ಪ್ರಶ್ನೆನೇ ಬರಂಗಿಲ್ಲ, ಕೆಟ್ಟ ಆಲೋಚನೆ ಮಾಡೋ ಪ್ರಶ್ನೆನೇ ಬರಂಗಿಲ್ಲ, ಕೆಟ್ಟ ಭಾವನೆ ತಾಳೋ ಪ್ರಶ್ನೆನೇ ಬರಂಗಿಲ್ಲ.
ಇಲ್ಲಿ ಸತ್ಸಂಗದಾಗ ಹೆಂಗಿರ್ತೀರಿ ಇದೇ ರೀತಿ ಹೊರಗ ಸಜ್ಜನರ ಸಂಘದಾಗಿದ್ದೀರಿ ಅಂತಂದ್ರ ಕತ್ತಲು ಬರಂಗೇ ಇಲ್ಲ, ಬೆಳಕಿನಾಗೆ ಇರ್ತೀರಿ ಸದಾ ಕಾಲ. ಹಂಗ ಯಾವಾಗನು ನಾವು ಬೆಳಕಿನಾಗಿದ್ದೇವಂದ್ರೆ ಕತ್ತಲೆ ಬಾಧೆ ಇರಂಗಿಲ್ಲ. ಅದಕ್ಕೆ ಅಜ್ಞಾನಕ್ಕೆ ಆಭಾಸವಾದ ಅಂತಂದ್ರೆ ಎಲ್ಲದು ಭ್ರಮಾಕಾರ ವೃತ್ತಿ. ಭ್ರಮಾಕಾರ ವೃತ್ತಿ ಒಳಗಿರೋದು ಆಭಾಸವಾದ ಏನದಲ್ಲ, ಅಲ್ಲಿರುವ ಸಾಮಾನ್ಯ ಚೈತನ್ಯ ವಿಶೇಷ ಚೈತನ್ಯ ಎರಡೂ ಅಜ್ಞಾನಕ್ಕೆ ವಿರೋಧಿ ಅಲ್ಲ. ಮತ್ತೆ ವೃತ್ತಿ ಸಹಿತ ಆಭಾಸ ಮತ್ತು ಆಭಾಸ ಸಹಿತ ವೃತ್ತಿ ಎರಡು ಜೊತೆಯಾಗಿ ಅಜ್ಞಾನಕ್ಕೆ ವಿರೋಧ ಇರ್ತಾವ. ಒಂದು ಬಿಟ್ಟು ಇನ್ನೂ ಒಂದಿಲ್ಲ. ಒಂದು ವಸ್ತು ಕಾಣಬೇಕಾದ್ರೆ ಬೆಳಕುನೂ ಬೇಕು, ಕಣ್ಣನೂ ಬೇಕು, ಎರಡು ಜೊತೆ ಜೊತೆಯಾಗಿರ್ತಾವ. ಅದೇ ಮುಖ್ಯ ಇದೇ ಮುಖ್ಯ ಅನ್ನಂಗಿಲ್ಲ. ಒಬ್ಬವ ಬೇಟೆಗಾರ ಅದನ, ಅವನಿಗೆ ಬೇಟೆ ಆಡ್ಲಕ್ ಬರ್ತದ, ಇನ್ನೊಬ್ಬವ ಬೇಟೆ ಆಡ್ಲಕ್ ಬರಂಗಿಲ್ಲ. ಬೇಟೆ ಎಲ್ಲಿ ಹೋಯ್ತು ಅಂತ ತೋರಿಸ್ತಾನ. ಈ ಕಡೆ ಹೋಯ್ತು ನೋಡು, ಜಿಂಕೆ ಈ ಕಡೆ ಹೋಯ್ತು, ಮೊಲ ಆ ಕಡೆ ಓಡಾಯ್ತು ನೋಡು ಅಂತ ತೋರಿಸ್ತಾನ. ಒಬ್ಬ ತೋರ್ಸವದನ, ಒಬ್ಬ ಬೇಟೆ ಆಡವದನ. ತೋರ್ಸವನೇ ತೋರಿಸ್ಲಿಲ್ಲ ಅಂತಂದ್ರೆ ಬೇಟೆ ಇವ ಏನ್ ಆಡ್ತಾನ? ಹೌದಾ ಇಲ್ಲ? ಮತ್ತೆ ಬೇಟೆ ಆಡವನೇ ಇದ್ದಿದ್ದಿಲ್ಲ ಅಂದ್ರೆ ಇವ ಬರೀ ನೋಡಿ ಏನ್ ಮಾಡ್ತಾನೆ. ಹಿಂಗಾಗಿ ಇವರು ಇಬ್ರು ಕೂಡ ಒಂದು ಇಂಥದ್ದು ಸರಳವಾಗಿ ಸಮಾಧಾನದ ಮಾತೇನ್ ಹೇಳ್ಯಾರ, ವೃತ್ತಿ ಸಹಿತ ಆಭಾಸ ಅಥವಾ ಆಭಾಸ ಸಹಿತ ವೃತ್ತಿ ಇವೆರಡೂ ಸೇರಿಸಿನೇ ಅಜ್ಞಾನಕ್ಕೆ ವಿರೋಧಿ ಅದಾವ. ಒಂದು ವಿರೋಧ ಅದ, ಒಂದು ಪರ ಅದ ಅಂತ ಅನ್ಲಕ್ ಬರಂಗಿಲ್ಲಪ್ಪ. ಒಂದು ಅವಚ್ಛೇದವಾದ, ಇನ್ನ ಒಂದು ಆಭಾಸವಾದ. ಒಂದರಾಗ ಅವಚ್ಛೇದವಾದದೊಳಗೆ ಒಂದು ಪಕ್ಷ, ಇನ್ನ ಒಂದು ಆಭಾಸವಾದ ಇನ್ನೊಂದು ಪಕ್ಷದಾಗ ನಿಂದಿಸಿ ಈ ರೀತಿ ವಾದಗಳು ಮಾಡ್ತಾರ. ವಾದಗಳು ಮಾಡಿದ್ರೆ ಏನಾಗ್ತದ ಅಂತಂದ್ರ ಆಭಾಸವಾದ ಅವಚ್ಛೇದವಾದ ಎರಡಕ್ಕೂ ನಾವು ಮಹತ್ವ ಕೊಡಬೇಕು. ಎರಡು ಮಹತ್ವ ಕೊಟ್ಟಾಗೆ ಎರಡು ಅರ್ಥ ಆಗ್ತಾವೀಗ. ಬರೇ ಆಭಾಸವಾದ ತಿಳ್ಕೊಂಡು ಅದ್ರಾಗೆ ಒಂದು ಚೈತನ್ಯ ಅದ, ಒಂದು ವಿಶೇಷ ಅದ, ಒಂದು ಸಾಮಾನ್ಯ ಅದ ಅಂತಂದ್ರೆ ಅದ್ರೊಳಗಿರೋ ಎರಡೂ ಅಜ್ಞಾನಕ್ಕೆ ವಿರೋಧಿ ಅಲ್ಲ ಅನ್ನೋ ತಿಳಿಬೇಕಾದ್ರೆ ಆಭಾಸವಾದನು ತಿಳ್ಕೋಬೇಕು, ಅವಚ್ಛೇದವಾದನು ತಿಳ್ಕೋಬೇಕು. ಅವಚ್ಛೇದವಾದದೊಳಗ ಎರಡು ಭಾಗ, ಒಂದು ಸಾಮಾನ್ಯ ಒಂದು ವಿಶೇಷ. ಅದ್ರೊಳಗಿಂದ ಏನದ, ಒಂದು ಅಜ್ಞಾನಕ್ಕೆ ವಿರೋಧ, ಇನ್ನೊಂದು ಅಜ್ಞಾನಕ್ಕೆ ವಿರೋಧಿ ಅಲ್ಲ ಅನ್ನೋದು ಇಷ್ಟು ಚಂದ ತಿಳ್ಕೊಂಡ್ಬಿಟ್ರೆ ಎರಡೂ ನಮ್ಗೆ ಬೇಕು. ಟಿಪ್ಪಣಿ 120, ಪೇಜ್ ನಂಬರ್ 112. ನಿಮ್ಮಲ್ಲಿ ಬುಕ್ ಇದ್ರೆ ಹೇಗೆಂದರೆ ಹೆಂಗಪ್ಪ, ಅಂಧಕಾರವು ಅಂಧಕಾರ ಕತ್ತಲು ಏನ್ ಮಾಡ್ತದ, ಆಕಾಶದಲ್ಲಿ 4 ಭೂತಗಳ ಗುಣಗಳಾದ ಶಬ್ದ ಸ್ಪರ್ಶ ರಸ ಗಂಧಗಳಿಗೆ ಆವರಣ ಮಾಡಿರುವುದಿಲ್ಲ. ಕತ್ತಲ ಕುಂತಿರಿ, ನಿಮ್ಗೆ ಕಣ್ಣು ಒಂದು ಕಾಣಂಗಿಲ್ಲ. ಏನಾರೇ ತಿಂದ್ರೆ ಅದ್ರ ರುಚಿ ಗೊತ್ತಾಗ್ತದ ಇಲ್ಲ? ಕತ್ತಲ್ದಾಗ ಸ್ವೀಟ್ ತಿಂದ್ರೆ ಸ್ವೀಟ್ ಆಗ್ತದ, ಖಾರ ಕತ್ತಲ್ದಾಗ ಏನಾರ ಸ್ವೀಟ್ ತಿಂದ್ರೆ ಖಾರ ಖಾರ ಹತ್ತದೇನು, ಖಾರ ತಿಂದ್ರೆ ಸ್ವೀಟ್ ಹತ್ತದೇನು? ಇಲ್ಲ. ಹಿಂಗಾಗಿ ಕತ್ತಲು ಏನ್ ಮಾಡ್ಯದ, ನಿಮ್ಮ ನಾಲಿಗೆಗೆ ಅದು ಪ್ರತಿಬಂಧಕ ಮಾಡಿಲ್ಲ. ಮತ್ತ ಯಾರ ಮಾತಾಡಿದ್ದು ಕೇಳಿಸ್ತದಿಲ್ಲ ಕತ್ತಲ್ದಾಗ? ಕೇಳ್ತದಂದ್ರೆ ಅದು ನಿಮ್ಮ ಕಿವಿಗೂ ಪ್ರತಿಬಂಧಕ ಮಾಡಿಲ್ಲ. ಮತ್ತೆ ಏನಾರ ಸುಗಂಧ ದುರ್ಗಂಧಗಳು ಬಂದ್ರೆ ಮೂಗಿಗೆ ಗೊತ್ತಾಗ್ತದ ಇಲ್ಲ? ಕತ್ತಲ್ದಾಗ ಕೂತಾಗ ನನಗೆ ಸುಗಂಧ ಗೊತ್ತಾಗಲ್ಲ, ದುರ್ಗಂಧ ಕತ್ತಲ ಕೂತೀನಿ ಅಂತಾನೇನೋ. ಕತ್ತಲ್ದಾಗ ಎಲ್ಲ ವಾಸನೆಗಳು ಗೊತ್ತಾಗ್ತವ. ಮತ್ತೆ ಕತ್ತಲ್ದಾಗ ಒಂದ್ ಏನಾರ ನಿಮ್ಮ ಮೈ ಮೇಲೆ ಹರಿದಾಡಿ ಹೋಯ್ತು ಅಂತಂದ್ರ ಸೊಳ್ಳೆ ಬಂತು, ನೊಣ ಬಂತು, ಮತ್ತಿನ್ ಯಾವುದೋ ಜೀವಿಗಳು ಬಂದು ಮುಟ್ಟಿದ್ರೆ ನಿಮ್ಮ ಕತ್ತಲ್ದಾಗ ಗೊತ್ತಾಗ್ತದಿಲ್ಲ? ಕಣ್ಣಿಗೆ ಒಂದು ಕಾಣಂಗಿಲ್ಲ, ಏನದ ಅಂತ ಯಾರಂತ ಗೊತ್ತಿಲ್ಲ. ಉಳಿದೆಲ್ಲ ಇಂದ್ರಿಯಗಳು ಚಾಲೂನೇ ಇರ್ತಾವ ಕತ್ತಲ್ದಾಗ. ಹಂಗ ಆವರಣ ಮಾಡುವುದಿಲ್ಲ, ಉಳಿದ ಯಾವುದಕ್ಕೂ ಆವರಣ ಮಾಡಂಗಿಲ್ಲ. ಕತ್ತಲು ಕೇವಲ ಎದಕ್ಕೆ ಆವರಣ ಮಾಡ್ತದ? ಕಣ್ಣಿಗೊಂದೇ, ರೂಪಕ್ಕೊಂದೇ. ಉಳಿದದ್ದು ಶಬ್ದ ರಸ ಗಂಧ ಸ್ಪರ್ಶಗಳಿಗೆ ಆವರಣ ಮಾಡಂಗಿಲ್ಲ. ಆದರೆ ತೇಜದ ಗುಣವಾದ ರೂಪವನ್ನು ಮಾತ್ರ ಆವರಣ ಮಾಡ್ತದೆ. ರೂಪ ಕಣ್ಣಿಗೆ ನಿಮಗೆ ರೂಪ ಕಾಣಂಗಿಲ್ಲ ಅಷ್ಟೇ ಹೊರತು ಕತ್ತಲು. ಆದ್ದರಿಂದ ಅಂಧಕಾರವು ತೇಜದ ಸಾಮಾನ್ಯ ಸ್ವರೂಪವನ್ನು ಆಶ್ರಯ ಮಾಡಿಕೊಂಡು ಇರುತ್ತದೆ. ಅಂಧಕಾರ ಏನ್ ಮಾಡ್ತದೆ,
ತೇಜದ ಸಾಮಾನ್ಯ ಸ್ವರೂಪವನ್ನು ಆಶ್ರಯ ಮಾಡ್ಕೊಂಡಿರ್ತದೆ ಮತ್ತು ಅದನ್ನೇ ವಿಷಯ ಮಾಡುತ್ತದೆ. ಏನ್ ಮಾಡ್ತದೆ? ಅದನ್ನೇ ವಿಷಯ ಮಾಡುತ್ತದೆ ಅಂದ್ರೆ ಮುಚ್ಚುತ್ತದೆ. ಮುಚ್ಚೇನ್ ಮಾಡ್ತದೆ? ಕತ್ತಲು ಅಲ್ಲಿರುವ ವಸ್ತುಗಳನ್ನ ಕಾಣ್ಲಾರ್ದಂಗ ಮಾಡಿ ನಿಮ್ಗೇನ್ ತೋರ್ತದದು? ವಿಷಯ ಮಾಡುತ್ತದೆ ಅಂದ್ರೆ ಏನ್ ಕಾಣ್ತದೆ ನಿಮಗೆ? ಕತ್ತಲ್ದಾಗ ಕತ್ತಲೆ ಕಾಣ್ತದ. ಕತ್ತಲನ್ನ ವಿಷಯ ಮಾಡುತ್ತದೆ ಅಂದ್ರೆ ನಿಮಗೆ ಕತ್ತಲೆ ಕಾಣ್ತದ. ಮತ್ತೇನ್ ಮಾಡ್ತದ? ಕತ್ತಲು ಅಲ್ಲಿರುವ ಎಲ್ಲಾ ವಸ್ತುಗಳನ್ನು ಮುಚ್ಚಾಕ್ಬಿಡ್ತದ, ಆವರಣ ಮಾಡ್ತದೆ. ಏನು ಅಲ್ಲಿರೋ ವಸ್ತುಗಳು ಕಾಣ್ಲಾರ್ದಂಗ ಮಾಡಿ ತಾನೇ ಪ್ರದರ್ಶನ ಆಗ್ತದದು, ಎಲ್ಲ ಮುಚ್ಚಾಕ್ಬಿಡ್ತದ. ಅಂದ್ರೆ ಸಾಮಾನ್ಯ ರೂಪ ತೇಜವು ಅಂಧಕಾರಕ್ಕೆ ವಿರೋಧ ಅಲ್ಲ. ಅದರಂತೆ ಅಜ್ಞಾನ ಕೂಡ ಚೇತನದ ಸಾಮಾನ್ಯ ರೂಪ ಪ್ರಕಾಶವನ್ನು ಆಶ್ರಯ ಮಾಡಿಕೊಂಡಿರುತ್ತದೆ ಮತ್ತು ಅದನ್ನೇ ವಿಷಯ ಮಾಡುತ್ತದೆ. ಈಗ ಸಾಮಾನ್ಯ ರೂಪ ತೇಜ ಅಂತಂದ್ರೆ ಅವಾಗ ಬೆಳಕಿಲ್ಲೇನು, ಹೊರಗೆ ಎಲ್ಲೇ ಲೈಟಿನ ಬೆಳಕು, ಸೂರ್ಯನ ಬೆಳಕು ಎಲ್ಲ ಇದ್ರೂ ಸಹಿತ ನಿಮ್ಮೊಳಗೆ ಕತ್ತಲು ಆದ ಅಂತಂದ್ರೆ ನಿಮ್ಮ ಈ ಮನಿ ಒಳಗಿನ ಕತ್ತಲಿಗೆ ಸಾಮಾನ್ಯ ರೂಪದ ತೇಜಕ್ಕೆ ವಿರೋಧ ಇಲ್ಲ. ಅದನ್ನೇ ವಿಶೇಷ ಮಾಡ್ಕೊಂಡ್ರಿ ಅಂತಂದ್ರ ಅದು ಏನಾಗ್ತದೆ? ವಿರೋಧ ಆಗ್ತದ ಆ ಕತ್ತಲಿಗೆ. ಅದೇ ರೀತಿ ನಿಮ್ಮದು ಬ್ರಹ್ಮಾಕಾರ ವೃತ್ತಿ ಒಳಗಿನ ಚೈತನ್ಯವನ್ನ ನೀವು ಮಾಡ್ಕೋಬೇಕಾಗ್ಯದ, ವಿಶೇಷ ಚೈತನ್ಯ ಮಾಡ್ಕೋಬೇಕಾಗ್ಯದ. ಮಾಡ್ಕೊಂಡು ಸಾಮಾನ್ಯ ರೂಪ ಪ್ರಕಾಶವನ್ನ ಆಶ್ರಯ ಮಾಡಿಕೊಂಡಂಗ ನೀವು ವಿಶೇಷ ರೂಪದ ಒಂದು ಬ್ರಹ್ಮಜ್ಞಾನ ಮಾಡ್ಕೊಂಡ್ರಿ ಅಂತಂದ್ರೆ ಅದೇನ್ ಮಾಡ್ತದೆ? ನಿಮ್ಮ ಅಜ್ಞಾನಕ್ಕೆ ವಿರೋಧಿ ಆಗಿರ್ತದೆ. ಆದ್ದರಿಂದ ಸಾಮಾನ್ಯ ಚೈತನ್ಯಕ್ಕೆ ಅದು ವಿರೋಧಿ ಅಲ್ಲ. ಇದು ಸಾಮಾನ್ಯ ವಿಶೇಷ ಇದರದೇ ಮ್ಯಾಲಿಂದ ಮೇಲೆ ಅದೇ ಹೇಳ್ತಿರ್ತಾರೆ. ಸಾಮಾನ್ಯ ಪ್ರಕಾಶ ಅಂತೇಳಿ ನಲ್ರಿ, ಸೂರ್ಯನ ಬೆಳಕು ಮತ್ತಿನ್ ಯಾವುದೋ ಬೆಳಕು, ಅದು ನಿಮ್ಮ ಮನೆ ಒಳಗಿನ ಕತ್ತಲೆಗೆ ವಿರೋಧಿ ಅಲ್ಲ. ನಿಮ್ಮೊಳಗೆ ವಿಶೇಷವಾದಂತ ಚೈತನ್ಯ ಮಾಡ್ಕೊಂಡ್ರೆ, ವಿಶೇಷವಾದ ಕಿಟಕಿ ಬಾಗಿಲು ತೆರೆದು ಆ ಬೆಳಕನ್ನ ಒಳಗ್ ಬರಂಗ ಮಾಡ್ಕೊಂಡ್ರೆ ಆ ಕತ್ತಲೆಗೆ ವಿರೋಧಿ ಮಾಡಿ ಆ ಕತ್ತಲೆಗೆ ಹೋಗಿ ಬೆಳಕು ಮಾಡ್ತದ. ಅದೇ ರೀತಿ ಗುರುವಿನ ಬಳಿ ಕುಳಿತು ನೀವು ಬ್ರಹ್ಮಜ್ಞಾನದ ಪಾಠ ಕೇಳಿ ನಿಮ್ಮೊಳಗ ಎಂಥದ್ದು ಬ್ರಹ್ಮಾಕಾರ ವೃತ್ತಿ ಒಳಗೆ ಹೋಗ್ಬೇಕೋ, ಬ್ರಹ್ಮಾಕಾರ ವೃತ್ತಿ ಒಳಗೆ ಹೋಗ್ಬೇಕೋ. ಬ್ರಹ್ಮಾಕಾರ ವೃತ್ತಿ ಒಳಗೆ ಹೋಗಿ ನಾನು ಉದ್ಧಾರ ಆಗಬೇಕು, ಗುರು ಹೇಳಿದ ವಾಕ್ಯವನ್ನ ಪರಿಪಾಲಿಸಬೇಕು ಅಂತ ಹೇಳಿ ಆ ಗುರುವಿನ ಒಂದು ವಾಕ್ಯ, ಶಾಸ್ತ್ರ ವಾಕ್ಯವನ್ನು ಕುರಿತು ನಾವು ಬ್ರಹ್ಮಜ್ಞಾನದೊಳಗೆ ಹೋಗಿ ಆ ಬ್ರಹ್ಮಜ್ಞಾನದೊಳಗಿರುವ ಚೈತನ್ಯ ಏನದಲ್ಲ ಅದರೊಳಗಿನ ವಿಶೇಷ ಭಾಗದಲ್ಲಿ ಈ ಒಂದು ಬ್ರಹ್ಮಜ್ಞಾನ ಸಂಗ್ರಹ ಮಾಡಿಕೊಂಡ್ರೆ ಅದು ಏನದ ಅಜ್ಞಾನಕ್ಕೆ ವಿರೋಧಿಯಾಗಿರುತ್ತದ. ಈ ರೀತಿ ತಿಳ್ಕೋಬೇಕು. ಟಿಪ್ಪಣಿ 121 ಪೇಜ್ ನಂಬರ್ 112. ಅವಚ್ಛೇದವಾದದಲ್ಲಿ ವೃತ್ತಿ ಸಹಿತ ಚೈತನ್ಯ ಅಥವಾ ಚೈತನ್ಯ ಸಹಿತ ವೃತ್ತಿಗೆ ವಿಶೇಷ ಚೈತನ್ಯ, ಕಲ್ಪಿತ ವಿಶೇಷ ಚೈತನ್ಯ ಎನ್ನುತ್ತಾರೆ. ಅದು ಅಜ್ಞಾನಕ್ಕೆ ವಿರೋಧಿಯಾಗಿರುತ್ತದೆ. ಅವಚ್ಛೇದವಾದದಲ್ಲಿ ವಿಶೇಷ ಚೈತನ್ಯಕ್ಕೆ ಅಜ್ಞಾನದ ವಿರೋಧಿ ಅಂತಾರೆ. ಈ ಎರಡರಲ್ಲಿ ಉತ್ತರ ಪಕ್ಷದ್ದು ಎರಡನೆಯದ್ದು ಶ್ರೇಷ್ಠವಾದದ್ದು. ಏಕೆಂದರೆ ವೃತ್ತಿಯೇ ಆವರಣ ಭಂಗ ಮಾಡುವುದರಿಂದ ಇದು ಶ್ರೇಷ್ಠವಾಗಿದೆ. ವೃತ್ತಿಯಾದ ಆವರಣ ಭಂಗ ಮಾಡ್ತದ, ಅದರೊಳಗಿರುವ ಚಿದಾಭಾಸ ಜಡ ವಸ್ತುವನ್ನ ಗುರುತಿಸ್ತನ, ಅದರೊಳಗಿರುವ ಬ್ರಹ್ಮ ಚೈತನ್ಯ ವಸ್ತುವನ್ನ ಗುರುತಿಸ್ತದ. ಮೂರದವಲ್ರಿ ಶ್ರೇಷ್ಠವಾದದ್ದು ಯಾವುದು? ವೃತ್ತಿ, ಚಿದಾಭಾಸ ಮತ್ತು ಅದರ ಜೊತೆಗಿರುವ ಉಪಯುಕ್ತ ಚೇತನ. ಮೂರದವಲ್ರಿ ವೃತ್ತಿ ಒಳಗ ವೃತ್ತಿ ಒಂದು, ಎರಡನೇದ್ದು ಚಿದಾಭಾಸ, ಮೂರನೇದ್ದು ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ. ಇದು ಏನ್ ಮಾಡ್ತದ? ವೃತ್ತಿ ಏನ್ ಮಾಡ್ತದ? ಆವರಣ ಭಂಗ ಮಾಡ್ತದ. ಚಿದಾಭಾಸ ಜಡ ವಸ್ತುವನ್ನು ಗುರುತಿಸುತ್ತಾನೆ.
ಉಪಹಿತ ಚೇತನ ಏನ್ ಮಾಡ್ತಾನೆ? ಚೈತನ್ಯವನ್ನು ಗುರುತಿಸ್ತಾನೆ. ಆತ್ಮ ಚೈತನ್ಯ, ಬ್ರಹ್ಮ ಚೈತನ್ಯವನ್ನು ಗುರುತಿಸ್ತಾನೆ. ವೃತ್ತಿ ಏನ್ ಮಾಡ್ತದ? ಆವರಣ ಭಂಗ ಮಾಡ್ತದ. ಎದರ ಮೂಲಕ? ಬೆಳಕಿನ ಸಹಾಯದಿಂದ. ಅದಕ್ಕೆ ಇದೇ ಶ್ರೇಷ್ಠವಾಗಿರ್ತದ. ಏಕೆಂದರೆ ವೃತ್ತಿ ಆವರಣ ಭಂಗ ಮಾಡುತ್ತದೆ. ಆವರಣ ಭಂಗಕ್ಕೆ ಕಾರಣ ವೃತ್ತಿ ಆಗೋದರಿಂದ ಉತ್ತರ ಪಕ್ಷವೇ ಶ್ರೇಷ್ಠವಾಗಿದೆ. ಯಾವಾಗಲಾದರೂ ಆವರಣ ಭಂಗ ಮಾಡುವುದು ವೃತ್ತಿಯೇ. ಆಭಾಸನು ಜಡವಾದ ವಿಷಯವನ್ನು ಪ್ರಕಾಶ ಮಾಡುತ್ತಾನೆ. ಇದು ಸ್ಥೂಲ ಅವಿದ್ಯೆ ನಾಶ ಮಾಡುತ್ತದೆ. ಬ್ರಹ್ಮಾಕಾರ ವೃತ್ತಿಯಾದಾಗ ಬ್ರಹ್ಮಾಕಾರ ವೃತ್ತಿ ಏನು ಮಾಡುತ್ತದೆ ಎಂದರೆ ಮೂಲ ಅಜ್ಞಾನವನ್ನು ನಾಶ ಮಾಡುತ್ತದೆ. ಆವರಣ ಭಂಗ ಮಾಡುವುದೇ ಬ್ರಹ್ಮದ ಪ್ರತ್ಯಕ್ಷ ಜ್ಞಾನ. ಮತಿಲಲ ಕೈ ಜಿ ಮತಿಲ ಕೈ. ಈ ರೀತಿಯಾಗಿ ಆಭಾಸವಾದವನ್ನ ಹೆಚ್ಚು ಗ್ರಹಣ ಮಾಡುತ್ತಾರೆ. ಆಭಾಸವಾದವೇ ಶ್ರೇಷ್ಠ ಅಂತ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಅಂದ್ರೆ ಆಭಾಸ ಸಹಿತವಾದ ವೃತ್ತಿಯೇ ಶ್ರೇಷ್ಠ ಅಂತ ಅಭಿಪ್ರಾಯ. ನೋಡ್ರಿ, ಮತ್ತೇನೆಂದರೆ ವೃತ್ತಿ ಸಹಿತ ಆಭಾಸ ಅಥವಾ ಆಭಾಸ ಸಹಿತ ವೃತ್ತಿ ಅಜ್ಞಾನಕ್ಕೆ ವಿರೋಧ ಆಗಿರುತ್ತದೆ. ಎರಡೂ ಕೂಡಿ ಅಜ್ಞಾನಕ್ಕೆ ವಿರೋಧ ಇರ್ತವ. ಆಭಾಸವಾದನೆ ಶ್ರೇಷ್ಠ ಅಂತೇಳಿ ಏನೇನೋ ಚರ್ಚೆ ಮಾಡಿ ಕಡೆಗಿದು ಶ್ರೇಷ್ಠ ಅಂತ ಹೇಳಿದ್ರು. ಈ ರೀತಿಯಿಂದ ಪ್ರಕಾಶ ರೂಪ ಚೈತನ್ಯವು ಅಜ್ಞಾನಕ್ಕೆ ವಿರೋಧಿಯಾಗಿರೋದಿಲ್ಲ. ಆದ್ದರಿಂದ ಚೈತನ್ಯ ಆಶ್ರಿತ ಅಜ್ಞಾನಕ್ಕೆ ವಿರೋಧಿ. ಅಜ್ಞಾನವು ಚೈತನ್ಯದ ಆಶ್ರಯದಲ್ಲೇ ಇರುತ್ತದೆ. ಆದರೆ ಅಜ್ಞಾನದಿಂದ ಆವೃತವಾದ ಯಾವ ಆತ್ಮನಿರುವನೋ ಅವನಲ್ಲಿ ಬಂಧದ ಅಭ್ಯಾಸ ಸಂಭವಿಸುತ್ತದೆ. ಜೀವಾತ್ಮನಲ್ಲಿ ಬಂಧದ ಅಭ್ಯಾಸ ಸಂಭವಿಸುತ್ತದೆ. ಆತ್ಮನಲ್ಲಿ ಅಜ್ಞಾನ ಇರುತ್ತದೆ. ಆತ್ಮನು ಅಜ್ಞಾನಕ್ಕೆ ವಿರೋಧಿಯಲ್ಲ. ಮುಂದೆ ಯಾವಾಗ ತತ್ವಮತ್ಯಾದಿ ವಿಚಾರ ಮಾಡಿ ಬ್ರಹ್ಮಾಕಾರ ವೃತ್ತಿ ಉಂಟಾದಾಗ ಆ ವಿಶೇಷ ರೂಪವಾಗಿರತಕ್ಕಂಥ ಚೇತನದಿಂದ ಅಜ್ಞಾನವು ನಿವೃತ್ತಿಯಾಗುತ್ತದೆ. ಆತ್ಮದಲ್ಲಿ ಅಜ್ಞಾನ ಇದ್ದು ಅದು ಅಜ್ಞಾನ ಏನ್ ಮಾಡ್ತದ ಅಂತಂದ್ರ ಆತ್ಮವನ್ನ ಮುಚ್ಚಿಯಾಗಿ ಅಜ್ಞಾನನೇ ಫ್ರಂಟ್ನಾಗ ಬಂದಿರ್ತದೆ. ಯಾವಾಗ ಗುರುವಿನ ಬಳಿ ಹೋಗಿ ನೀವು ವಿಶೇಷ ಜ್ಞಾನ ಮಾಡ್ಕೊಂಡಾಗ ಆ ಒಂದು ಚೇತನ ಏನ್ ಮಾಡ್ತದ? ನಿಮ್ಮ ಅಜ್ಞಾನವನ್ನ ನಾಶ ಮಾಡ್ತದ. ವಿಶೇಷ ಚೈತನ್ಯ. ಸಾಮಾನ್ಯ ಚೈತನ್ಯ ಏನ್ ಮಾಡ್ತಾರೆ? ವಿಶೇಷ ಚೈತನ್ಯ ನಾಶ ಮಾಡಿದ್ರೆ ಸಾಮಾನ್ಯ ಚೈತನ್ಯ ಏನ್ ಮಾಡ್ತದ? ವಿಶೇಷ ಚೈತನ್ಯ ಅಜ್ಞಾನ ನಾಶ ಮಾಡಿದ್ರೆ ಸಾಮಾನ್ಯ ಚೈತನ್ಯ ಏನ್ ಮಾಡ್ತದ? ಅದೇನಾಗಂಗಿಲ್ಲ, ಸಾಮಾನ್ಯವಾಗಿ ಇರ್ತದೆ. ಸಪೋರ್ಟ್ ಮಾಡ್ತದ್ರಿ. ಸಾಮಾನ್ಯ ಚೈತನ್ಯದಿಂದಲೇ ವಿಶೇಷ ಚೈತನ್ಯ ಮಾಡ್ಕೋಬೇಕಾಗ್ಯದ. ಅಲ್ಲಿ ಸಾಮಾನ್ಯ ಚೈತನ್ಯನೇ ಇಲ್ಲ ಅಂತಂದ್ರ ನೀವು ಸೂರ್ಯನ ಬೆಳಕ ಮ್ಯಾಲ ಇದ್ರ ಮಾತ್ರ ನೀವು ಕಿಟಕಿ ಬಾಗಿಲ ತೆರೆದ್ರೆ ಸೂರ್ಯನ ಬೆಳಕು ಬರ್ತದೆ. ರಾತ್ರಿ ಕಿಟಕಿ ಬಾಗಿಲು ತೆಗೆದ್ರೆ ಬೆಳಕಾಗ್ತದೆ ಅನ್ನೋದು ಸಾಮಾನ್ಯ ಚೇತನದ ಸಾಧನದಿಂದ ವಿಶೇಷ ಚೇತನ ಮಾಡ್ಕೋಬೇಕಾಗ್ಯದ. ಅಲ್ಲಿ ಸಾಮಾನ್ಯ ಚೈತನ್ಯನೇ ಇದ್ದಿದ್ದಿಲ್ಲ ಅಂದ್ರೆ ವಿಶೇಷ ಚೈತನ್ಯ ಹೆಂಗ್ ಮಾಡ್ತಾರೆ? ಸಾಮಾನ್ಯ ಚೈತನ್ಯ ಅಜ್ಞಾನಕ್ಕೆ ವಿರೋಧಿ ಆಗಿಲ್ಲ. ಆದರೆ ವಿಶೇಷ ಚೈತನ್ಯ ಮಾಡ್ಕೋಬೇಕಾದ್ರೆ ಸಾಮಾನ್ಯ ಚೈತನ್ಯದ ಮೂಲಕನೇ ನೀವು ವಿಶೇಷ ಚೈತನ್ಯ ಮಾಡ್ಕೊಳಕ್ ಸಾಧ್ಯ ಅದ. ಸತ್ಯ. ಸಾಮಾನ್ಯ ಚೈತನ್ಯನೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಸೂರ್ಯನ ಬೆಳಕು ಮನಿ ಮೇಲೆ ಇದ್ದಿದ್ದಿಲ್ಲ ಅಂತಂದ್ರೆ ಕಿಟಕಿ ಬಾಗಿಲ ತೆರೆದಲ್ಲಿ ಬೆಳಕಾಗ್ತದೆ. ಸೂರ್ಯನಲ್ಲಿ ಅಂಧಕಾರ ಸಂಭವಿಸದಂತೆ ಸ್ವಪ್ರಕಾಶ ರೂಪ ಆತ್ಮನಲ್ಲಿ ಅಜ್ಞಾನ ಸಂಭವಿಸುವುದಿಲ್ಲ. ಇದು ಪೂರ್ವ ಪಕ್ಷಿವಾದ. ಇದು ಮತ್ತೆ ನಾಳೆ ಚಾಲು ಮಾಡೋಣ. ಪೂರ್ವ ಪಕ್ಷಿ ಒಂದಿಷ್ಟು ಏನಂತಾನ ಎಲ್ಲ ತಿಳ್ಕೊಂಡು ವಾದಗಳು ಮಾಡಿ ಏನೆಲ್ಲ ಮಾಡಿ ಆ ಎರಡು ವಾದಗಳಲ್ಲಿ ಯಾವ ವಾದ ಶ್ರೇಷ್ಠ ಅಂತ ಹೇಳಿದ್ರು? ಆಭಾಸವಾದನೇ ಶ್ರೇಷ್ಠ ಅಂತ ಹೇಳಿದ್ರು. ಇದೆಲ್ಲ ಏನ್ ಮಾಡ್ಬೇಕು? ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಒಂದ್ ಶ್ರೇಷ್ಠ ಒಂದ್ ಕನಿಷ್ಠ ಒಂದಾಗ ಎರಡು ಭಾಗ ಮಾಡ್ತಾರ.
ಒಂದು ಶ್ರೇಷ್ಠ ಒಂದು ಕನಿಷ್ಠ. ಆಮೇಲೆ ಏನ್ ಮಾಡ್ತಾರ, ಶ್ರೇಷ್ಠ ಇದ್ದದ್ದು ಅಷ್ಟೇ ಹಿಡ್ಕೋಬೇಕು, ಇಲ್ಲ ಕನಿಷ್ಠ ಇದ್ದದನ್ನು ಹಿಡ್ಕೋರಿ, ಎರಡೂ ಸೇರಿಸಿ ನಮ್ಮದು ಏನಾಗ್ತದ, ಅಜ್ಞಾನ ನಾಶ ಮಾಡ್ತದ. ಹಿಂಗೆಲ್ಲ ತಲೆ ಕೆಡಿಸ್ತಿರ್ತಾರ. ಅದಕ್ಕೆ ಅಲ್ಲಿ ಕಡೆಗೆ ಏನ್ ಹೇಳ್ತಾನ, ಎರಡೂ ಸೇರಿಸೇ ಇವು ಕೆಲಸ ಮಾಡ್ತಾವ. ಒಂದು ಸಹಕಾರಿಯಾಗ್ಯದ, ಇನ್ನೊಂದು ಅಜ್ಞಾನವನ್ನು ನಾಶಕಾರಿಯಾಗ್ಯದ ಅಂತ ಹಿಂಗ್ ಹೇಳ್ಕೊತ ಹೋಗ್ತಾನ. ಸುಮ್ನೆ ವಿಶೇಷ ಚೈತನ್ಯ ಹೆಂಗ ನೋಡ್ರಿ, ಅದ್ರಾಗ ಎರಡು ತುಕಡಿ ಮಾಡ್ತಾನೆ, ಮಾಡಿ ಅದ್ರಾಗ ಸಾಮಾನ್ಯ ಅಂತಾನ, ವಿಶೇಷ ಅಂತಾನ. ವಿಶೇಷ ಚೈತನ್ಯ ಅಜ್ಞಾನದ ವಿರೋಧಿ ಆಗ್ಯದ ಅಂತೇಳಿ ನಾವು ಬಡ ಕಿಟಕಿ ಬಾಗಿಲ ತೆಗೆದ್ರೆ ನಮ್ಮ ಮನಿ ಬೆಳಕಾಗ್ತದ ತೆಗೆದ್ರೆ, ಸಾಮಾನ್ಯ ಚೈತನ್ಯ ಬೇಡೇನು, ಬೇಕಿರ್ಬೇಕು. ಮ್ಯಾಲಿಂದ ಸಾಮಾನ್ಯ ಚೈತನ್ಯ ಸೂರ್ಯನ ಬೆಳಕಿದ್ರೆ ಕಿಟಕಿ ಬಾಗಿಲು ಇಲ್ಲ, ಅದು ಬಿಡಂಗಿಲ್ಲ, ಅದು ಬೇಕೆ ಇದನ್ನು ಬೇಕು. ಎರಡು ಬೇಕಂದ್ಮೇಲೆ ಎರಡು ಭಾಗ ಯಾಕೆ ಮಾಡಿದಿ ಅಂತ ನಾವು ಅಂತೀವಿ. ಬ್ರಹ್ಮಾಕಾರ ವೃತ್ತಿ ಅಂತ ಒಂದು ಮಾಡು, ಬ್ರಹ್ಮಾಕಾರ ವೃತ್ತಿ ಒಳಗ ನೀನು ಬ್ರಹ್ಮಜ್ಞಾನಿಯಾಗಿ ನೀನು ಅಜ್ಞಾನ ಕಳ್ಕೋ. ಈಗ ಸುಮ್ಮನೆ ಎರಡು ಭಾಗ ಮಾಡು, ಒಂದು ಸಾಮಾನ್ಯ ಮಾಡು, ಒಂದು ವಿಶೇಷ ಮಾಡಿ. ಯಾಕಂದ್ರೆ ಒಂದು ಪ್ರಶ್ನೆ ಉಂಟಾಗಿರ್ತದ, ಆ ಬ್ರಹ್ಮ ಎಲ್ಲಾ ಕಡೆ ಇದ್ನು ಅಂತಂದ್ರೆ ತಪ್ಪು ತಡಿಗಳು ಯಾಕಾತವ ಅಂತ ಹೇಳೋ ಪ್ರಶ್ನೆಗೆ, ಅದು ಸಾಮಾನ್ಯ ಬ್ರಹ್ಮ ಮತ್ತು ವಿಶೇಷ ಬ್ರಹ್ಮ ಅಂತ ಎರಡದವ. ಆ ಸಾಮಾನ್ಯ ಬ್ರಹ್ಮ ಅಜ್ಞಾನಕ್ಕೆ ವಿರೋಧಿ ಇಲ್ಲ, ಒಳ್ಳೇದು ಕೆಟ್ಟದು ಮಾಡೋದಕ್ಕೆ ಇಬ್ಬರಿಗೆ ಒಂದು ಸಪೋರ್ಟ್ ಅದ. ಆದ್ರೆ ವಿಶೇಷ ಮಾಡ್ಕೊಳಕ ಯಾರು ಗುರುವಿನ ಬಳಿ ಕುಳಿತು ಮಾಡ್ತಾರ ಅವರು ಜ್ಞಾನಿಗಳಾಗ್ತಾರ, ಅವರಿಂದ ಕೆಟ್ಟದಾಗಲ್ಲ. ಕೇವಲ ಸಾಮಾನ್ಯ ಬ್ರಹ್ಮ ಇದ್ದವನಿಗೆ ಮಾತ್ರ ಅದು ಕೆಟ್ಟದ್ದು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ಗುರುವಿನ ಬಳಿ ಕುಳಿತು ಶಾಸ್ತ್ರಜ್ಞಾನ ಎಲ್ಲ ಇದ್ರೂ ಸಹಿತ ತಪ್ಪು ಮಾಡ್ತಾರಲ್ಲ ಅಂತಂದಾಗ ಮತ್ತದ್ರಾಗೊಂದು ಭ್ರಮಾಕಾರ ವೃತ್ತಿ, ಇನ್ನೊಂದು ಬ್ರಹ್ಮಾಕಾರ ವೃತ್ತಿ ಅಂತ ಮಾಡಿ, ಬ್ರಹ್ಮಾಕಾರ ವೃತ್ತಿ ಒಳಗೆ ಎರಡು ಭಾಗ ಮಾಡಿದ್ರು. ಗುರುಗಳ ಬಳಿ ಹೋಗುನ ಚಲೋ ಆತಾರೇನ್ರಿ, ಎಲ್ಲರೂ ಗುರುಗಳ ಬಳಿ ಸಾಧನೆ ಮಾಡೋರು ಪಕ್ಕ ಇರ್ತಾರೇನು ಅಂತಂದ್ರೆ, ಗುರುಗಳ ಬಳಿ ಸಾಧನೆ ಮಾಡೋವನ ಬಳಿ ಎರಡು ವೃತ್ತಿ, ಒಂದು ಬ್ರಹ್ಮಾಕಾರ ವೃತ್ತಿ, ಇನ್ನೊಂದು ಬ್ರಹ್ಮಾಕಾರ ವೃತ್ತಿ. ಅವನ ಜೀವನದಲ್ಲಿ ಕೌಶಲ್ಯ ಸರಿಗಿಲ್ಲ, ಅವ ಬ್ರಹ್ಮಾಕಾರ ವೃತ್ತಿ ಒಳಗ ಎಲ್ಲ ಒಳ್ಳೆ ಮಾಹಿತಿಗಳನ್ನು ಸಂಗ್ರಹ ಮಾಡಿಸಿಕೊಂಡದ್ದಕ್ಕ ಅವನಿಗೇನಾಗ್ಯದ, ಒಳ್ಳೆ ಕೆಲಸ ಮಾಡ್ಲಕ್ಕಾಗಲ್ದು, ಕೆಟ್ಟ ಕೆಲಸ ಬಿಡ್ಲಕ್ಕಾಗಲ್ದು. ಯಾರು ಬ್ರಹ್ಮಾಕಾರ ವೃತ್ತಿ ಮಾಡ್ಕೋತಾರ ಅವ್ರಿಗೆ ಒಳ್ಳೇದ್ ಮಾಡ್ಲಕ್ ಸಾಧ್ಯ, ಕೆಟ್ಟದ್ ಬಿಡ್ಲಕ್ ಸಾಧ್ಯ ಅಂತ ಹೇಳಿ ಹಿಂಗ ಇದು ಹೇಳ್ಕೊಂಡು ಅಂತಾರ. ಗುರುವಿನ ಬಳಿ ಕುಳಿತವ್ರಿಗೆಲ್ಲ ವಿಶೇಷ ಚೈತನ್ಯ ಆಗ್ತದೇನು ಅಂದಾಗ ಅವ್ರೊಳಗ ಯಾವ ವೃತ್ತಿಯಿಂದ ಅವ್ರು ಅದನ್ನ ಸಂಗ್ರಹ ಮಾಡ್ಕೊಳಕತ್ತಾರ ಅವ್ರಿಗೆ ಬಿಟ್ಟದ್ದು. ಬ್ರಹ್ಮಾಕಾರ ವೃತ್ತಿ ಒಳಗೆ ಸಂಗ್ರಹ ಮಾಡ್ಕೊಳಕತ್ತಾರೋ, ಬ್ರಹ್ಮಾಕಾರ ವೃತ್ತಿ ಒಳಗೆ ಗುರುವಿನ ಮುಂದೆ ಕೂತು ಎಲ್ಲರೂ ತಲೆ ಹಾಕ್ತಿರ್ತಾರ. ತಲೆ ಹಾಕಾಗ ಅದು ಬ್ರಹ್ಮಾಕಾರ ವೃತ್ತಿ ಒಳಗದು, ಬ್ರಹ್ಮಾಕಾರ ವೃತ್ತಿ ಒಳಗದು, ಯಾವನಿಗೆ ಗೊತ್ತು. ಹೀಗಾಗಿ ಟಿಪ್ಪಣಿ 122 ಇದ್ರ ಬಗ್ಗೆ ನಾಳೆ ಚರ್ಚೆ ಮಾಡೋಣ. ಏನೇನ್ ತಿಳ್ಕೊಂಡ್ರಿ? ಬ್ರಹ್ಮಾಕಾರ ವೃತ್ತಿ ಮತ್ತು ಬ್ರಹ್ಮಾಕಾರ ವೃತ್ತಿಯನ್ನ ತಿಳ್ಕೊಂಡು, ಬ್ರಹ್ಮಾಕಾರ ವೃತ್ತಿಯಲ್ಲಿ ಸಾಮಾನ್ಯ ಚೈತನ್ಯ ಮತ್ತು ವಿಶೇಷ ಚೈತನ್ಯ ಇರ್ತದೆ. ವಿಶೇಷ ಚೈತನ್ಯ ಅಜ್ಞಾನಕ್ಕೆ ವಿರುದ್ಧ ಇರ್ತತಿಲ್ಲ ಬ್ರಹ್ಮಾಕಾರದೊಳಗೆ, ಮತ್ತ ಬ್ರಹ್ಮಾಕಾರದೊಳಗೆ ವಿಶೇಷ ಚೈತನ್ಯ ಅನ್ನೋದ ಸಾಮಾನ್ಯ ಚೈತನ್ಯ ಅನ್ನೋದು ಅಲ್ಲೇ ಅದು ಎರಡಕ್ಕೂ ಇರೋದಿಲ್ಲ. ಅಲ್ಲಿ ಮಾಡಿದ್ರು ವಿರೋಧಿಲ್ಲ. ಮತ್ತು ಒಳ್ಳೆ ವಿಚಾರಗಳು ಅಲ್ಲಿ ಇರ್ತಾವ, ಒಳ್ಳೇದ್ ಮಾಡ್ಲಕ್ಕಾಗಲ್ಲ ಅಲ್ಲಿ. ಆದ್ರೆ ಇಲ್ಲಿ ಒಳ್ಳೆತನ ಮಾಡ್ಬೇಕು, ಒಳ್ಳೆತನ ನಡಿಬೇಕು ಅನ್ನುವಂತ ಬ್ರಹ್ಮಾಕಾರದೊಳಗ ಈ ವಿಶೇಷ ಚೈತನ್ಯದಿಂದ ನಾವು ವಿಶೇಷವಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಅಲ್ಲ. ಅದಕ್ಕೆ ಏನಿಲ್ಲ, ನಾವು ಒಬ್ಬನೇ ದೇವರದನ, ಒಂದನೇದು ಒಪ್ಕೊಂಡಿವಿ, ಎಲ್ಲ ಕಡೆ ದೇವರದನ, ಸುಮ್ ಜನರಲ್ ಮಾತಿದ್ರು, ಎಲ್ಲ ಕಡೆ ದೇವರದನ, ಎಲ್ಲ ಕಡೆ ದೇವರದನ ಅಂದ ಕೂಡ್ಲೇನೆ ಎಲ್ಲ ಕಡೆ ಇದ್ರ ಈ ದುಷ್ಟರದಾರಲ್ಲ ಅವ್ರ ಬಲ್ಲಿನೂ ದೇವರದನ, ಅವ್ರ ದುಷ್ಟ ಕೆಲಸ ಮಾಡ್ತಾರಂದ್ರೆ ಅವ್ರ ದೇವರೇನ್ ಕತ್ತೆ ಕಾಯ್ಲಕ್ ಹೋಗ್ಯಾನೇನು ಅಂತ ಕೇಳ್ತಾರ. ಅದು ಒಪ್ಪಂಗಿಲ್ಲ ಕೆಲವರು. ಅವಾಗ ಏನ್ ಮಾಡಿದ್ರು, ಎರಡು ಭಾಗ ಮಾಡಿದ್ರು. ಒಬ್ಬ ಏನ್ ಮಾಡ್ದ, ಸಾಮಾನ್ಯ ಚೈತನ್ಯ, ಇನ್ನೊಂದು ವಿಶೇಷ ಚೈತನ್ಯ ಅಂತ ಮಾಡಿದ್ರು. ಯಾರು ಗುರುವಿನ ಬಳಿ ಹೋಗಿ ಕೂತು ಸಾಧನೆ ಮಾಡ್ತಾರ ಅವ್ರಿಗೆ ವಿಶೇಷ ಚೈತನ್ಯ ಉಂಟಾಗಿ ಅವ್ರ ಕೆಟ್ಟ ಕೆಲಸ ಮಾಡಕ್ ಆಗಂಗಿಲ್ಲ. ಯಾರು ಗುರುವಿನ ಬಳಿ ಹೋಗಂಗಿಲ್ಲ, ವಿಶೇಷ ಚೈತನ್ಯ ಬೆಳೆಸ್ಕೊಳ್ಳಂಗಿಲ್ಲ, ಬರೀ ಸಾಮಾನ್ಯ ಚೈತನ್ಯ ಅಷ್ಟೇ ಇರ್ತದ. ಅವ್ರ ಕಡೆಯಿಂದ ಒಳ್ಳೇದು ಕೆಟ್ಟದು ಎರಡು ಮಾಡ್ಲಕ್ ಸಾಧ್ಯ ಅದ ಅಂತ ಇದು ಎರಡೇ. ಇದು ಹೇಳಿದ್ಮೇಲೆ ನೆಕ್ಸ್ಟ್ ಗುರುವಿನ ಬಳಿ ಹೋದವ್ರಿಗೆ ಎಲ್ಲರಿಗೂ ವಿಶೇಷ ಚೈತನ್ಯ ಆಗ್ತದೇನ್ರಿ ಅಂತ ಕೇಳಿದಾಗ
ಗುರುವಿನ ಬಳಿ ಹೋದವ್ರು ಇನ್ನ ತಪ್ಪು ಮಾಡ್ತಾರಲ್ಲ ಅದು ಹೆಂಗ? ಗುರುಗಳ ಬಳಿ ಹೋಗಿ ಮುಂದೆ ಕೂತವ್ರ ಬಳಿ ಸಹಿತ ಆ ಒಂದು ಚೈತನ್ಯದೊಳಗೆ 2 ಭಾಗ ಮಾಡಿದ್ರು. ಒಂದು ಬ್ರಹ್ಮಾಕಾರ ವೃತ್ತಿ, ಇನ್ನ ಒಂದು ಬ್ರಹ್ಮಾಕಾರ ವೃತ್ತಿ ಅಂತ ಇರ್ತದ. ಬ್ರಹ್ಮಾಕಾರ ವೃತ್ತಿ ಒಳಗನು ಸಾಮಾನ್ಯ ವಿಶೇಷ ಅದ, ಬ್ರಹ್ಮಾಕಾರ ವೃತ್ತಿ ಒಳಗನು ಸಾಮಾನ್ಯ ವಿಶೇಷ ಅದ. ಎಲ್ಲಿ ಬ್ರಹ್ಮಾಕಾರ ವೃತ್ತಿ ಒಳಗಿನ ಸಾಮಾನ್ಯ ಚೈತನ್ಯ ವಿಶೇಷ ಚೈತನ್ಯ ಎರಡೂ ಅಜ್ಞಾನಕ್ಕೆ ವಿರೋಧಿ ಇಲ್ಲ. ಹೀಗಾಗಿ ಗುರುವಿನ ಬಳಿ ಕುಳಿತು ಆತ ಸಂಗ್ರಹಿಸಿದ ಬ್ರಹ್ಮಜ್ಞಾನ ಬ್ರಹ್ಮಾಕಾರ ವೃತ್ತಿ ಒಳಗಿಂದ ವಿಶೇಷ ಚೈತನ್ಯದೊಳಗ ಸಂಗ್ರಹ ಮಾಡ್ಕೊಂಡಿದ್ನಂದ್ರ ಅವ ಏನ್ ಮಾಡ್ತಾನ? ಫಸ್ಟ್ ಕ್ಲಾಸ್ ಪಾಠ ಹೇಳ್ತಾನ, ಬುಕ್ ಬರಿತಾನ, ಶಾಸ್ತ್ರ ಮಾಡ್ತಾನ, ಎಲ್ಲಾನು ಮಾಡ್ತಾನ. ಅವನೊಳಗ ಬ್ರಹ್ಮಜ್ಞಾನ ಇಲ್ಲೇನು? ಅದ ಗುರುವಿನ ಬಳಿ ಕುಳಿತು ಬ್ರಹ್ಮಜ್ಞಾನ ಸಂಗ್ರಹ ಮಾಡಿ ಏನ್ ಮಾಡ್ಯಾನ? ಬ್ರಹ್ಮಾಕಾರ ವೃತ್ತಿ ಒಳಗಿನ ವಿಶೇಷ ಚೈತನ್ಯದ ಸಂಗ್ರಹ ಮಾಡ್ಯಾನ. ಆದ್ರೆ ಯಾರು ಬ್ರಹ್ಮಾಕಾರ ವೃತ್ತಿ ಒಳಗಿನ ವಿಶೇಷ ಚೈತನ್ಯದೊಳಗೆ ಸಂಗ್ರಹ ಮಾಡ್ಕೊಂಡಾರ ಅವರಿಂದ ಗುರುವಿನ ಬಳಿ ಕುಳಿತು ಶಾಸ್ತ್ರ ಕೇಳಿದವರು ಕೆಟ್ಟ ಕೆಲಸ ಮಾಡ್ಲಕ್ ಆಗಂಗಿಲ್ಲ. ಇವತ್ತ ಅದು ಇನ್ನ ಒಂದು ಏನದ ಅಂತಂದ್ರ ನಿಮ್ಮೊಳಗ ಈ ಒಂದು ಅಜ್ಞಾನದ ವಿರೋಧಿ ಅಲ್ಲದ್ದು ಒಂದದ, ಅವನೊಳಗೆ ಸಹಿತ ಅಜ್ಞಾನದ ವಿರೋಧಿ ಅಲ್ಲದ್ದು ಒಂದು ಸಾಮಾನ್ಯ ಚೈತನ್ಯ ಅದ. ಆ ಸಾಮಾನ್ಯದ ಚೈತನ್ಯದ ಸಹಾಯದಿಂದಲೇ ಅವನೇನ್ ಮಾಡ್ತಾನ? ವಿಶೇಷ ಚೈತನ್ಯ ಸಂಗ್ರಹ ಮಾಡ್ಕೊಂಡು ಅವನು ಗಟ್ಟಿಮುಟ್ಟಾಗ್ತಾನ ಅಂತ ಇಷ್ಟು ಹೇಳ್ಕೊಂಡು ಹೋಗ್ಯಾರ. ಮುಂದೆ ಮತ್ತೆ ಪೂರ್ವ ಪಕ್ಷಿ ವಾದ ಮಾಡ್ತಾನ. ಏನ್ ಮಾಡ್ತಾನ? ಸೂರ್ಯನೊಳಗೆ ಅಂಧಕಾರ ಇಲ್ಲ, ಹಂಗೆ ಸ್ವಯಂ ಪ್ರಕಾಶ ರೂಪದ ಆತ್ಮನಲ್ಲಿ ಹ್ಯಾಂಗ್ರಿ ಅಂಧಕಾರ ಹೇಳ್ತೀರಿ ಅಂತ ಮತ್ತೆ ವಾದ ಮಾಡ್ಲಕತ್ತಾನ. ಟಿಪ್ಪಣಿ 122. ಚಲೋ ಅನಿಸ್ತ ಪಾಠ, ಬ್ಯಾಸರು ಬಂತ. ಏನಪ್ಪಾ ಎಂತ ಬರೀ ತಲೆ ಬ್ಯಾಸರ ಇರ್ತದಂತ. ಗುರುಗಳ ಬಳಿ ಕೂತು ವಿಶೇಷ ಚೈತನ್ಯ ಮಾಡ್ಕೊಂಡ್ರು ಸಹಿತ ತಪ್ಪು ಮಾಡ್ತಾರಲ್ಲ ಅಂತಾಗ ಅದ್ರೊಳಗೆ ಮತ್ತೆ 2 ಭಾಗ ಮಾಡಿದ್ರು. ಇನ್ನು ಒಂದ್ ವಿಚಾರ ಆಗ್ತಿರ್ತತ್ರಪ್ಪ. ನೀವು ಹೇಳ್ತಿರ್ತಾರಲ್ಲ, ಯಾರು ಹೇಳ್ತಿರ್ತಾರೆ, ಹೇಳಿಕೆ ಆಗ್ತಿರ್ತಾರೆ, ನಾವು ಹೀಗೆ ಬರ್ಬೇಕು, ಹೀಗೆ ಇರ್ಬೇಕು ಅನ್ನುವಂಥದ್ದೊಂದು ಅವಶ್ಯ ಇಲ್ಲ, ಇಲ್ಲ ಅಂತ ಕಥನಗಳ ನೋಡಿ ಇಷ್ಟೆಲ್ಲಾನು ತಿಳಿಸಿ ಹೇಳ್ಬೇಕಾದ್ರೆ ಇಷ್ಟ ಬೇಕಲ್ಲ ಅಂತ ಕಥನ ಆಗಿರ್ತದೆ. ಇಷ್ಟು ಸಲ ಹೇಳ್ತಾರೆ ತೌಡು ಕುಟ್ಟಿ ಭತ್ತ ತೆಗೆದಂಗಿದು ಶಾಸ್ತ್ರ. ಅಕ್ಕಿ ಎಲ್ಲ ತೆಗಿಬೇಕಲ್ಲ. ತೌಡು ಕುಟ್ಟಿದ್ರೆ ಭತ್ತ ಎಂದು ಸಿಗ್ತದ? ಬರೇ ಶಾಸ್ತ್ರ ಓದಿದ್ರೆ ಏನು ಭತ್ತ ಸಿಗಲ್ಲ. ತೌಡು ಕುಟ್ಟ ಕೆಲಸದು ಅನುಭವ ಇದ್ರೆ ಮಾತ್ರ ಬರ್ತದದು, ಅರ್ಥ ಆಗ್ತದ. ನಮಗ ಅನುಭವ ಆಗಿದ್ರೆ ನಿಮಗದ ಅನುಭವ ಆಗ್ತದ. ನಮಗೆ ಅನುಭವ ಇಲ್ಲ, ಬರೇ ಶಾಸ್ತ್ರ ಅಷ್ಟೇ ನಾವು ಓದ್ಕೊಂಡಿದ್ದೇವಂದ್ರೆ ಅದು ನಿಮಗೆ ಹೇಳಿದೇವಂತಂದ್ರೆ ತೌಡು ಕುಟ್ಟ ಕೆಲಸ. ನಮಗೂ ಉಪಯೋಗ ಇಲ್ಲ, ನಿಮಗೂ ಉಪಯೋಗ ಇಲ್ಲ. 122ನೇ ಟಿಪ್ಪಣಿ 113ನೇ ಪೇಜು. ಏನಪ್ಪಾ ಅಂತಂದ್ರೆ ಇದು ಸೂರ್ಯನಲ್ಲಿ ಅಂಧಕಾರ ಸಂಭವಿಸುವ, ಸೂರ್ಯಗೆ ಕತ್ತಲಾದ ಅಂದಂಗಾಗ್ತದ, ಆತ್ಮನಲ್ಲಿ ಒಂದು ಅಜ್ಞಾನ ಆದ ಅಂತ ನೀವೇನ್ ಹೇಳ್ತಿರಲ್ಲ, ಅಜ್ಞಾನ ಆತ್ಮವನ್ನು ಆವರಿಸಿ ಅಜ್ಞಾನವನ್ನೇ ವಿಷಯ ಮಾಡ್ತದಂತ ಇವತ್ತೇನ್ ಹೇಳಿರಿ, ಆ ಪಾಯಿಂಟ್ ತಗೊಂಡ್ಬಿಟ್ಟಿಗ ಎಲ್ಲ ಬಿಟ್ಟ ಮತ್ತೊಂದು ನಡವಳಿಕೆ. ಇದಕ್ಕೆ ಸಂಬಂಧಪಟ್ಟಂತೆ ತಪ್ಪು ಹೆಂಗ್ ನಡೀತಾವ, ಎಲ್ಲಿ ನಡೀತಾವ, ಯಾಕೆ ನಡೀತಾವ? ಬ್ರಹ್ಮಜ್ಞಾನ ಸಾಧನೆ ಮಾಡಿದ್ರೂ ಸಹಿತ ಅಲ್ಲೇನಾಗಿರ್ತದ? ಬ್ರಹ್ಮಾಕಾರ ವೃತ್ತಿಯ ವಿಶೇಷ ಚೈತನ್ಯದಲ್ಲಿ ಬ್ರಹ್ಮಜ್ಞಾನ ಸೇರಿತ್ತು ಅಂತಂದ್ರೆ ಅವ ಎಷ್ಟೇ ಬ್ರಹ್ಮಜ್ಞಾನಿ ಇದ್ರೂ ಅವನಿಂದ ತಪ್ಪುಗಳಾಗ್ತವ. ಯಾವನು ಬ್ರಹ್ಮಾಕಾರ ವೃತ್ತಿ ಒಳಗಿದ್ದು ವಿಶೇಷ ಚೈತನ್ಯದೊಳಗೆ ಬ್ರಹ್ಮಜ್ಞಾನ ಮಾಡ್ಕೊಂಡಿದ್ನು ಅಂತಂದ್ರ ಅವನಿಂದ ತಪ್ಪುಗಳಾಗಲ್ಲ. ಅವನಲ್ಲಿರುವ ಬ್ರಹ್ಮಜ್ಞಾನ ಚೇತನ ಏನದಪ್ಪ ಅಂದ್ರೆ ಅಜ್ಞಾನಕ್ಕೆ ವಿರೋಧಿ ಆದ ಅನ್ನೋದು ಬಹಳ ಸ್ಪಷ್ಟವಾಗಿ ಚಂದ ತಿಳಿಸಿ ಹೇಳಕ್ ಪ್ರಯತ್ನ ಮಾಡಿವಿ. ನಿಮ್ಗೇನ್ ತಿಳಿದೋ ಏನೋ ನಿಮಗೆ ಬಿಟ್ಟದ. ಇದಕ್ಕಿಂತ ಸರಳ ಏನ್ ಮಾಡಿ ಹೇಳಕ್ ಸಾಧ್ಯ? ಅವನೇನಂತಾನ, ಆತ್ಮನಲ್ಲಿ ಅಜ್ಞಾನ ಆದ ಅಂದ್ರ ಅದು ಅಜ್ಞಾನನೇ ವಿಷಯ ಮಾಡ್ತದ, ಆ ಅಜ್ಞಾನ ಯಾವುದು ಗೊತ್ತು ತಿಳಿಲಾರ್ದಂಗ್ ಮಾಡ್ತದ ಅಂತ ಅನ್ನೋದು ಏನ್ ಹೇಳೇನಲ್ಲ. ಆ ಮಾತಿಗೆ ನಾಳೆಗೆ ಉತ್ತರ ಕೊಡ್ತಾರ ನಿಶ್ಚಲ್ ದಾಸರು. ಅದ್ರ ಚರ್ಚೆ ನಾಳೆ ಮಾಡೋಣ. ಇನ್ನ ಒಂದು ವಾರ 10 ದಿವಸ ಆಗ್ಬಹುದು. ಈ 2ನೇ ತರಂಗ ಕೂಡ ಮುಕ್ತಾಯ ಆಗ್ತದೆ. ಆಮೇಲೆ ಸುಮಾರು 1 ತಿಂಗಳು
ನಮ್ಮ ಪಾಠ ಇರಂಗಿಲ್ಲ, ಬರೀ ನಾವು ಕುಂತು ಕೇಳೋರು. ನೀವೇನ್ ಮಾಡ್ಬೇಕು, ಎಲ್ಲ ಮೆಲುಕು ಹಾಕ್ಬೇಕು. ಎಲ್ಲ ದೋಹಗಳು, ಅವುಗಳ ಶಬ್ದಾರ್ಥಗಳು, ಅವುಗಳಲ್ಲಿರುವ ವಿಷಯಾಂಕಗಳು, ಏನೇನು ಓದ್ಕೊತೀರಿ, ಏನೇನು ಹೇಳ್ತೀರಿ, ಸಂಕ್ಷಿಪ್ತವಾಗಿ ಹೇಳ್ತಿರೋ, ವಿಶೇಷವಾಗಿ ಹೇಳ್ತಿರೋ, ಎಲ್ಲ ನಿಮಗೆ ಬಿಟ್ಟದ್ದು. 1 ತಿಂಗಳ ಪಾಠ ನೀವೆಲ್ಲ ಸಾಧಕರಿಂದ ನಡೀತದೆ. ನೀವೆಲ್ಲರಿಗೂ ಹೇಳಕ್ ಬರ್ತದ, ಹೇಳ್ತೀವಿ ಅನ್ನಷ್ಟು ಆತ್ಮಸ್ಥೈರ್ಯ ಬಂದದಲ್ರಿ. ನಾವು ಒಂದಿಟ್ಟು ಓದ್ಕೊಂಡು ಏನಾರ ಹೇಳಂಗ ಆಗಿವಿ ಅಂತ ಬಂದದ, ಬೆಳಕು ಶಕ್ತಿ ಬಂದದ. ನೀವು 4 ಹೆಜ್ಜೆ ಇಡ್ರಿ, ರಟ್ಟಿ ಹಿಡಿದು ನಡಿಸಿ ನೋಡಿ. ನೀವು 4 ಹೆಜ್ಜೆ ಇಟ್ಟು ನಡೆಯಂಗಾದ್ರಿ ಅಂದ್ರೆ ನಮಗ ಖುಷಿ ಆಗ್ತದ. ಅದೆಲ್ಲ ಕೂಸಿಗೆ ರಟ್ಟಿ ಹಿಡಿದು ನಡೆಸ್ತೀರಿ, ಆಮೇಲೆ ಅದೆಲ್ಲ ಬಿಟ್ಟು ತಂದೆ ತಾನೇ ಹೆಜ್ಜೆ ಇಟ್ಕೊತ್ ಬಂದಾಗ ಹೆಂಗ್ ಖುಷಿ ಪಡ್ತೀರಿ, ಹಂಗ ನಾವು ಖುಷಿ ಪಡ್ಬೇಕಂತ ಕಾಯ್ಲಕತ್ತೀವಿ. ನೀವು ಒಂದಿಷ್ಟು ಎಷ್ಟು ಸಾಧ್ಯ ಅಷ್ಟು ಇನ್ನ ಒಂದು 10-15 ದಿವಸದೊಳಗ ನಿಮ್ಗ ಅಲ್ಲಿ ಅಮ್ಮನವರು ಯಾವ ದೋಹ ಕೊಟ್ಟಾರ, ಯಾವ ವಿಷಯಾಂಕ ಕೊಟ್ಟಾರ, ಅದಕ್ಕೆ ಸಂಬಂಧಪಟ್ಟಂತೆ ಒಂದ್ ಸ್ವಲ್ಪ ಮಾತನಾಡ. ಬೆಳಿಗ್ಗೆ, ಸಾಯಂಕಾಲ, ರಾತ್ರಿ ಪಾಠ ಸೋಮಾರಿಗಳ ಆಗ್ಬೇಡ್ರಿ. ಎಲ್ಲರೂ ಪಾಠಕ್ಕೆ ಸೇರ್ರಿ. ಸಂಜೆಗೆ ಏನಾರ ವ್ಯವಹಾರ ಬಿಸ್ನೆಸ್ ಇತ್ತು ಅಂತಂದ್ರೆ ಅಂತವ್ರಿಗೆ ಮಾತ್ರ ಕನ್ಸಿಷನ್, ಉಳಿದವರೆಲ್ಲ ಪಾಠಕ್ಕೆ ಸೇರ್ಬೇಕು. ಏನ್ ಮಾಡೋದು, ಅಡಿಗೆ ಮಾಡಿ ಉಂಡು ನಾಯಿ ಮರಿ ಮಕ್ಕೊಂಡಂಗ ಹಾಕಿ ಬೀಳೋದು ಎದಕ್ಬೇಕು? 1-2 ತಾಸು ಎತ್ತರಿರ್ರಿ, ಏನಾಗ್ತದ? ಏನ್ ಸಾಯಲ್ಲ. ಸಂಜೆ ಪಾಠಕ್ಕೆ ಸೋಮಾರಿತನ ಮಾಡ್ಲಕತ್ತೀರಿ, ಬೇಡದು. ಆಮೇಲೆ ಇನ್ನ ಒಂದ್ ಏನ್ ತಪ್ಪು ಮಾಡ್ಲಕತ್ತೀರಿ, 9 ಜನ ಬರ್ಲಕತ್ತೀರಿ, ಇವೆಲ್ಲ ಬೇಡ. 8 ಗಂಟೆಗೆ ಬಂದು ಬಿಡ್ರಿ. ನೀವು ಎಲ್ಲೆಲ್ಲಿ ಏನೇನ್ ನಡೀತಾವ ಅವೆಲ್ಲ ಸೆಟ್ ಮಾಡ್ಕೊಂಡು 8 ಮ್ಯಾಕ್ಸಿಮಮ್ 8:15, 8:20, 8:00 ಎಲ್ಲರೂ ಇರಬೇಕು. 8:30 ಆದ್ಮೇಲೆ ಪರ್ಮಿಷನ್ ಕೊಡ್ಬೇಡ್ರಿ, ಕರ್ಕೋಬೇಡ್ರಿ, ಬಿಟ್ಬಿಡ್ರಿ ಕಡೆ. 8:30 ಆದ್ಮೇಲೆ ನಾವು ಪರ್ಮಿಷನ್ ಮಾಡಂಗೇ ಇಲ್ಲ. ಆಯ್ತು, ಬಿಟ್ಟೇ ಬಿಡ್ರಿ ಕಡೆ, ಉಪಯೋಗ ಇಲ್ಲ ತಿಳ್ಕೊತೀವಿ ನಾವು. 8:30 ಒಳಗೆ ಬರ್ಬೇಕು, 9:00 ಮುಕ್ತಾಯ ಮಾಡ್ಬೇಕು. ಮತ್ತೆ ಇನ್ಯಾರಿಗಾರ ವಿಶೇಷ ಚರ್ಚೆ ಮಾಡೋರು 10 ಗಂಟೆ ತನಕ ಮಾಡಿ 10 ಗಂಟೆಗೆ ಮಕ್ಕೊರಿ. ಬಟ್ 8:30 ಅಂತ ಇಟ್ಕೋಬೇಡ್ರಿ, ತಲೆ 8 ಅಂತ ಇಟ್ಕೋರಿ. 8ರೊಳಗೆ 7ಕ್ಕೆ ಅಡಿಗೆ ಮಾಡಿ 8ಕ್ಕೆ ಉಂಡು ಮುಗಿಸ್ರಿ. ನಿಮ್ ಕೆಲಸ ಎಲ್ಲ ಮುಗಿಸಿ ಸಂಜೆ ಪಾಠದಾಗ ಸೇರ್ರಿ. 1 ತಾಸು 2 ತಾಸು ಊಟ ಆದ್ಮೇಲೆ ಎತ್ತರ ಇದ್ರಿ ಅಂದ್ರ ಆಹಾರನೂ ಚಂದ ಜೀರ್ಣ ಆಗ್ತದ. ಎಲ್ಲ ಒಂದ್ ಸ್ವಲ್ಪ ಚಂದ ಪ್ರಯತ್ನ ಮಾಡಿ. ಕ್ರಮಬದ್ಧತೆ, ಸಮಯ ಪ್ರಜ್ಞೆ ಬಹಳ ಮುಖ್ಯ ಅದ. 8:30 ಆದ್ಮೇಲೆ ಪರ್ಮಿಷನ್ ಒಳಗ್ ಕರ್ಕೊಳಂಗೆ ಇಲ್ಲ. ಆ ರೀತಿ ಬಿಟ್ಟು ಬರಂತ ಬಿಡ್ರಿ. ನಮ್ಮದು ಕಾರ್ಯಕ್ರಮ ನಮ್ಗೆ, ಅವ್ರ ಕಾರ್ಯಕ್ರಮ ಅವ್ರಿಗೆ. ಎಲ್ಲೆಲ್ಲ ಕಾರ್ಯಕ್ರಮ, ಇನ್ನೊಬ್ಬರ ಕಾರ್ಯಕ್ರಮ ನೋಡಿ ನಾವು ಮಾಡ್ಲಕ್ ಹೋಗದವ. ಇದಕ್ಕಿಂತ ಘನಕಾರ್ಯ ಎಲ್ಲಾರ ಹೋಗಿ ಏನಾರ ಸಾಧಿಸ್ಲಾಕತ್ತೀರ ಯಾರೇ? ಮತ್ ಏನ್ ಮಾಡಕತ್ತೀರಿ ಈಗ? 9ಕ್ಕೆ ಚಾಲು ಮಾಡ್ಕೊತೀರ, 9ರಿಂದ 11 ಇಟ್ಬಿಡಮ್ಮ. ಈಗ 8ಕ್ಕೆ ಐತ್ರಿ, 9:30 ಲಾಸ್ಟ್ ಕಟ್ಟಂದ್ರೆ ಮುಗಿಸ್ಬಿಡು ಅಂತದ್ದು ಬಹಳ ಒಳ್ಳೇದೈತ್ರಿ. ಸುಡೂರಿ 8ಕ್ಕೆ ಹಂಗ ಬಂದ ಇದನ್ ಮಾಡ್ಬೇಡ ಅಂದ 20 ಮಿನಿಟ್ 8:10 ಎಲ್ಲ ಜಮಾ ಆಗ್ಬೇಕ್ರಿ. ನಾವು ವಿಶೇಷವಾಗಿ ಅದು ಎಲ್ಲರಿಗೂ ಆತುರತೆ ಇರ್ಬೇಕಾಗ್ತದೆ. ನಾವ್ ಆ ಕರ್ನಾಗ ಎಲ್ಲರೂ ಜಮಾ ಅದು ಅಂತಂದ್ರೆ ಅದರಾಗ ನಾವು ಯಾವ್ದು ಕೆಲಸ ಇದ್ರು ಹೇಳಿದಂಗೆ ಮಾಡ್ಕೊಂಡ್ರೆ ಟೈಮ್ ಸೆಟ್ ಮಾಡ್ಕೋಬೇಕು. ಅಡಿಗೆ ಜಲ್ದಿ ಮಾಡ್ಕೋಬೇಕು, 8ರೊಳಗೆ ಉಣ್ಬೇಕು, ಕುಂತು ಬಿಡ್ಬೇಕು. 8:15ಕ್ಕೆ ಬಂದು ಸೇರ್ಕೊಂಡ್ಬಿಟ್ರೆ ಒಂದ್ 10-15 ನಿಮಿಷ ಸೇರ್ಕೋಬೇಕು. 8:30 ಎಲ್ಲರೂ ಪ್ರೆಸೆಂಟ್ ಇರ್ಬೇಕು ನೋಡ್ರಿ. ಹಂಗಾಯ್ತು ಅಂತಂದ್ರೆ ಚಲೋ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಈ ಮುಂದಿಂದ ಏನ್ ಮಾಡ್ತೀವಿ ಮಾಡ್ಕೊಡಪ್ಪ. ಈಗ ನಿಮ್ಮಲ್ಲಿ ಇಟ್ಕೊಂಡು ಚಾಲ, ನಿಮ್ಮಲ್ಲಿ ಇಟ್ಕೊಡ್ರಿ. ಇಲ್ಲ ಇಲ್ಲೇ ಬರ್ರಿ, ಇಲ್ಲಿ ಬಂದ್ ಮಾಡ್ಬಿಡ್ತೇನೆ ನಾನು. ಬಂದ್ ಮಾಡ್ತೇನೆ.
ಬಂದ್ಬಿಡ್ರಿ. ಇಲ್ರಿ ಇದು ಇಲ್ಲ ಕುಂದಿರ್ರಿ, ಇಲ್ಲಿ ಬರ್ರಿ. ಇದಾದ್ರೆ ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂಥ ಬಸವ ಮಹಾಸ್ವಾಮೀಜಿಯವರು ಇಲ್ಲಿವರೆಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಅವ್ರ ಲೈನ್ದಾಗ ಇಲ್ಲ, ರೆಕಾರ್ಡಿಂಗ್ ಆಗ್ಲತ್ತದ. ಅವ್ರ ಲೈನ್ದಾಗ ಇಲ್ಲ. ಈಗ ಇದು ಹೋಯ್ತಾಯ್ತು ಮಾಡ್ತಾರೆ. ಆದ್ರೆ ಮಾತಾಡ ಬರ್ತಾಳೆ. ಇದು ಬಗ್ಲಾಗ ಇಟ್ಕೊಂಡ್ರೆ ನಿಮ್ಗೆ ಅವ್ರ ಲೈನ್ದಾಗ ಇಲ್ಲೇ ರೆಕಾರ್ಡಿಂಗ್ ಆಗ್ತದೆ. ಇದ್ರ ಮೇಲೆ ಇರ್ತೀರಿ. ಶುದ್ಧ ಬ್ರಹ್ಮನಿಷ್ಠ ಸದ್ಗುರವರು ಈಗ ಮಾತಾಡ ಈಗಾಗಲೇ ಸದ್ಗುರುಗಳು ಬ್ರಹ್ಮಾಕಾರದಲ್ಲಿ ಒಂದು ಸಾಮಾನ್ಯ ವೃತ್ತಿ ಮತ್ತು ವಿಶೇಷ. ಈ ಬ್ರಹ್ಮಾಕಾರದಲ್ಲಿ ಸಾಮಾನ್ಯ ಚೇತನ ಮತ್ತು ವಿಶೇಷ ಚೇತನ, ಮತ್ತು ಬ್ರಹ್ಮಾಕಾರ ವೃತ್ತಿಯಲ್ಲಿ ಕೂಡ ಸಾಮಾನ್ಯ ಚೇತನ ವಿಶೇಷ ಚೇತನದ ಕುರಿತು ಮತ್ತು ಈ ಸ್ಥೂಲ ವಿದ್ಯೆ, ಮೂಲ ವಿದ್ಯೆ ಮುಂತಾದ ವಿಷಯಗಳನ್ನು ನಮಗೆಲ್ಲ ದೃಷ್ಟಾಂತಗಳ ಮೂಲಕ ನಮಗೆ ತಿಳಿಸಿ ಎಲ್ಲ ಗುರುಗಳು ಪ್ರಸ್ತುತಪಡಿಸಿದರು. ಶುದ್ಧ ಬ್ರಹ್ಮನಿಷ್ಠ ಈಗ ವಿವೇಕ ಚೂಡಾಮಣಿ ಎಂಬ ಗ್ರಂಥದ ಕುರಿತು ಪರಾಮರ್ಶೆ ಮಾಡೋಣ. ಮಂತ್ರ ಹೇಳಕತ್ತಾರ. ಅಲ್ಲ ಕೇಳ್ತಾರಲ್ಲ ಗುರುಗಳ ಮಂತ್ರ ಹೇಳಕತ್ತ ಕೊಟ್ಟ ಗುರುಗಳ ಅಶೋಕ್ ರಾಜಿಯವರು ಮಂತ್ರ ಬಂದೆ ಅಲ್ಲ ಕೊಟ್ಟ ಗುರುಗಳ ಇಲ್ಲ ಅಲ್ಲ ಗಿರ್ಬ ನಾಗರತ್ನಮ್ಮ ಅವ್ರ ನಿಮ್ಮದು ಬಂದ್ ಮಾಡಿ ನಮ್ಮ ಚಾಲು ಮಾಡೋಣ. ಬಂದೇ ಮಾಡಿಬಿಟ್ರು ಅವರು ಮಂತ್ರ ಹೇಳಕ್ ಕೇಳ್ಕೊಳ್ತಾರೆ. ಅವ್ರು ನಂದು ಯಾಕೋ ಇದು ಮಾಡಿದ್ರು. ಅದು ಬಂದ್ ಮಾಡ್ಬಿಡ್ರಿ, ಪೂರಾ ಎಲ್ಲ ಬಂದ್ ಮಾಡ್ಬಿಡ್ರಿ. ಇಲ್ಲ ಇಲ್ಲ ಇದು ರಿಸೀವ್ ಮಾಡ್ಕೋಬೇಕಲ್ಲ. ಬರ್ತಾರೆ ರಿಸೀವ್ ಮಾಡ್ತಾರೆ. ಕ್ಲೋಸ್ ಮಾಡಿಬಿಡ್ರಿ. ವಿವೇಕ ಚೂಡಾಮಣಿ ಮಾಡ್ಲಿಲ್ಲಲ್ರಿ? ವಿವೇಕ ಚೂಡಾಮಣಿ ಮಾಡ್ಲಿಲ್ಲಲ್ಲ? ಇಲ್ಲ, ವಿವೇಕ ಚೂಡಾಮಣಿ ಮಾಡ್ಲಿಲ್ಲಲ್ಲ? ಅಲ್ಲ ವಿವೇಕ್ ಚೂಡಾಮಣಿ ಹೇಳಕತ್ತಿದ್ದೀವಿ, ನಿಮ್ ಮಂತ್ರ ಅಂದ್ರೆ ಇವರು ಯಾರಂದ್ರೆ ಮಂಗಳಾರತಿ ಮಾಡಿ ಯಾರಿಗೆ ಅರ್ಜೆಂಟ್ ಆಗ್ಯದ ಓಡ್ಲಿ, ನೀವೇ ಮಂಗಳಾರತಿ ಮಾಡಿದ್ರೆ ಹೆಂಗ? ಇಲ್ಲ
ಕೂಡ್ರಿ ಅದು ವಿವೇಕ ಚೂಡಾಮಣಿ ಹೇಳ್ತಾರೆ. ಇಲ್ಲೇ ಇದ್ದೀವಿ. ಮೊಬೈಲ್ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡಕತ್ತಿದ್ವಿ. ಕುಂದ್ರಿ ಚಂದ ಅಲ್ಲ ಕೇಳ್ತದೆ ಮಾತಾಡುಗಳೇ. ಸೌಂಡ್ ಜಾಸ್ತಿ ಮಾಡಿ. ಅಲ್ಲ ಕ್ಲಿಯರ್ ಕೇಳ್ತದಲ್ರಿ? ಈಗ ವಿವೇಕ ಚೂಡಾಮಣಿ ಹೇಳ್ತಾರೆ, ಒಂದು 10 ನಿಮಿಷ ವೇಟ್ ಮಾಡಿ. 10 ನಿಮಿಷ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಬ್ರಹ್ಮಲೀನ ಪಂಡಿತ್ ಪೀತಾಂಬರಜಿ ಮಹಾರಾಜರು ಹಾಗೂ ಸಾಧು ನಿಶ್ಚಲ್ ದಾಸ್ ಜಿ ಮಹಾರಾಜರನ್ನ, ಅದರಂತೆ ಆದಿ ಜಗದ್ಗುರು ಶಂಕರಾಚಾರ್ಯರನ್ನ ನನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಪಾಠದ ಸಾನ್ನಿಧ್ಯವನ್ನು ವಹಿಸಿ ಇಲ್ಲಿಯವರೆಗೂ ನಮಗೆ ಜ್ಞಾನಾಮೃತವನ್ನ ನೀಡಿದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶರಣಬಸವ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಹಣೆ ಮಾಡಿದ್ದು, ಈ ಪಾಠವನ್ನ ಇಲ್ಲಿಯವರೆಗೂ ಸಾವಧಾನ ಚಿತ್ರದಿಂದ ಆಲಿಸುತ್ತಿರುವಂತಹ ಎಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ಈಗಾಗಲೇ ನಾವು ನಿನ್ನಿನ ದಿವಸ ಈ ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ವಿಷಯಾನುಕ್ರಮಣಿಕೆ 26 ಅಹಂಕಾರದ ವಿಚಾರವನ್ನ ನಾವು ಪರಾಮರ್ಶೆಯನ್ನ ಮಾಡಿದ್ದೇವೆ. 103ನೇ ಶ್ಲೋಕ ನಾವು ಪರಾಮರ್ಶೆಯನ್ನ ಮಾಡಿದ್ದೇವೆ. ಅದು ಆತ್ಮನೇ ನಾನು ಅಂತೇಳಿ ಒಂದು ಅಹಂಕಾರ ರೂಪದಲ್ಲಿ ನೇರವಾಗಿ ವ್ಯಕ್ತ ಆಗುವುದಿಲ್ಲ. ಶುದ್ಧ ಚೈತನ್ಯ ನಮ್ಮ ಅಂತಃಕರಣದಲ್ಲಿ ಪ್ರತಿಫಲಿತ ಆದಾಗ ಅದನ್ನ ಅಹಂಕಾರ ಅಂತ ಹೇಳ್ತಾರೆ, ಅಂದ್ರೆ ಚಿದಾಭಾಸ ಅಂತ ಹೇಳ್ತಾರೆ. ಅದೇ ನಮ್ಮ ಜಾಗೃತ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ನಾನು ಅಂದುಕೊಂಡು ನಮ್ಮ ಶರೀರದಿಂದ ನಡೆಸುವ ಕೆಲಸ ಕರ್ತೃತ್ವ ಭಾವವನ್ನ ಅಭಿವ್ಯಕ್ತದ ಅಂತೇಳಿ ನಾವು ನಿನ್ನೆ ದಿವಸ ಪರಾಮರ್ಶೆಯನ್ನ ಮಾಡಿದ್ದಾಯ್ತು. ಈ ದಿವಸ 104ನೇ ಶ್ಲೋಕವನ್ನ ನೋಡೋಣ. 104ನೇ ಶ್ಲೋಕ ಏನು ಅಂತಂದ್ರೆ, ಅಹಂಕಾರ ಸ ವಿಜ್ಞೇಯ ಕರ್ತ ಭೋಕ್ತಾಭಿಮಾನ್ಯಯಂ ಸತ್ವಾದಿಗುಣ ಯೋಗೇನ ಶಾವಸ್ಥಾತ್ರಯಮಶ್ನುತೆ. ಏನು ಶ್ಲೋಕ? ಅಹಂಕಾರ ಸ ವಿಜ್ಞೇಯ ಕರ್ತ ಭೋಕ್ತಾಭಿಮಾನ್ಯಯಂ ಸತ್ವಾದಿಗುಣಯೋಗೇನ ಶಾವಸ್ಥಾತ್ರಯಮಶ್ನುತೆ. ಈ ಒಂದು ಶ್ಲೋಕದ ಭಾವಾರ್ಥ ಏನು ಅಂತಂದ್ರೆ, ಯಾವುದು ಶರೀರದಲ್ಲಿ ನಾನು ಎಂಬ ಅಭಿಮಾನವನ್ನ ಪಡೋದು ಕರ್ತೃ, ಯಾವುದು ಶರೀರದೊಳಗ ನಾನು ಎಂಬ ಅಭಿಮಾನ ಪಡೆದು ಇದು ಕರ್ತೃ ಭೋಕ್ತೃ ಆಗುತ್ತದೆಯೋ, ಮತ್ತು ಸತ್ವವೇ ಮೊದಲಾದ ಗುಣಗಳ ಒಂದು ಸಂಬಂಧದಿಂದ ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ ಅನ್ನುವಂತಹ ಅವಸ್ಥಾತ್ರಯವನ್ನ ಪಡೆಯುತ್ತದೆಯೋ ಅದನ್ನೇ ಅಹಂಕಾರ ಅಂತೇಳಿ ತಿಳಿಬೇಕು ಅಂತ ಈ ಶ್ಲೋಕದ ಒಂದು ತಾತ್ಪರ್ಯ. ಇನ್ನಷ್ಟು ನಾವು ಈ ಶ್ಲೋಕದ ತಾತ್ಪರ್ಯವನ್ನ ವಿಚಾರ ಮಾಡಿ ನೋಡಿದಾಗ ಇನ್ನಷ್ಟು ನಮ್ಗ ಜ್ಞಾನವನ್ನ ಗೊತ್ತಾಗ್ತದೆ. ಏನಂದ್ರೆ, ಪ್ರತಿಯೊಬ್ಬರಲ್ಲಿಯೂ ನಾನು ಕರ್ತೃ ನಾನು ಭೋಕ್ತೃ ಅಂದುಕೊಳ್ಳುವ ಅಹಂಕಾರ ಪ್ರಧಾನವಾದಂತಹ ವಸ್ತು ವಿಶೇಷವೇ ಈ ವ್ಯಕ್ತಿಗತ ಜೀವ. ಏನು, ಪ್ರತಿಯೊಬ್ಬರಲ್ಲೂ ನಾನು ಕರ್ತೃ ನಾನು ಭೋಕ್ತೃ ಅಂದುಕೊಳ್ಳುವಂತ ಅಹಂಕಾರ ಪ್ರಧಾನವಾದ ಇದು ವಸ್ತು ವಿಶೇಷ ಒಂದು ವ್ಯಕ್ತಿಗತ ಜೀವ.
ನಾನು ನೋಡುವ, ನಾನು ಶ್ರೋತೃ. ನಾನು ನೋಡುವ ಏನಾಗ್ತದೆ, ನಾನು ಶ್ರೋತೃ, ನಾನು ಅಗ್ರಾಣಿಸುವವನು, ನಾನು ಸುಖ ದುಃಖಗಳ ಒಂದು ಅನುಭವಿ, ನಾನು ಯೋಚಿಸುವನು ಅಂತೇಳಿ ಅನೇಕ ರೀತಿಯಾಗಿ ಶರೀರದ ಚಟುವಟಿಕೆಗಳೆಲ್ಲ ಹೊಣೆ ಹೊರುವುದು ಮತ್ತು ಅಹಂಕಾರ ಅಥವಾ ಜೀವ ಹಿತವಾದ್ದಾಗಲಿ ಅಥವಾ ಅಹಿತವಾದದ್ದೇ ಆಗಲಿ ಎಲ್ಲ ಅನುಭವಗಳು ಜೀವಕ್ಕೆ ಸೇರಿದವಲ್ಲ. ನಾನು ಕರ್ತ, ನಾನು ಭೋಕ್ತ ಎಂಬ ಅಭಿಮಾನವನ್ನ ಹೊಂದುವುದು ಕೂಡ ಜೀವನೇ. ನಾನು ಕರ್ತ, ನಾನು ಮಾಡುವವನು, ನಾನು ಅನುಭವಿಸುವನು ಎಂಬ ಅಭಿಮಾನವನ್ನು ಯಾರು ಪಡ್ತಾರ ಅಂತಂದ್ರೆ ಜೀವವೇ. ಈ ಎಲ್ಲವೂ ತನ್ನಿಂದ ತನಗೇ ಸೇರಿದ್ದು ಅಂದ್ಕೊಳ್ಳುವನು ಕೂಡ ಜೀವನೇ. ಇದಕ್ಕೆ ಏನಂತಾರಂದ್ರೆ ಹೆಮ್ಮೆ ಅಂತಾರೆ. ಇದಕ್ಕೆ ನಾನೇ ಮಾಡ್ತೀನಿ, ಎಲ್ಲವೂ ನಾನೇ ಮಾಡ್ತೀನಿ, ಎಲ್ಲವೂ ನನ್ನಿಂದ ನಡೀತದ ಅಂತ ಹೇಳಿ ಯಾರು ಅಂತಾರಲ್ಲ ಅದು ಜೀವ, ಅವನೇ ಜೀವ. ಮತ್ ಈ ಒಂದು ನಾನೇ ಮಾಡ್ತೀನಿ ಅನ್ನೋದಕ್ಕೆ ಏನಂತಾರ ಅಂತಂದ್ರ ಹೆಮ್ಮೆ ಪಡ್ಕೊಳ್ಳೋದು. ಇದಕ್ಕೆ ಅಹಂಕಾರ ಅಂತ ಕರೀತಾರೆ. ಇನ್ನ ಮನಸ್ಸು, ಇದು ತ್ರಿಗುಣಾತ್ಮಕವಾಗ್ಯದ. ಮನಸ್ಸು ತ್ರಿಗುಣಾತ್ಮಕ. ಮನಸ್ಸು 3 ಗುಣ ಉಳ್ಳದ. ಯಾವುದು ಅಂತಂದ್ರ ಸತ್ವಗುಣ, ರಜೋಗುಣ ಮತ್ತು ತಮಸ್ಸು. ಈ ರೀತಿಯಾಗಿ 3 ಗುಣಗಳಿಂದ ಕೂಡಿದ ಮನಸ್ಸು. ಶರೀರದಲ್ಲಿ ಅಭಿಮಾನ ಹೊಂದಿ ಈ 3 ಗುಣಗಳು ತಮ್ಮ ತಮ್ಮ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆಗಾಗ್ತಾ ಹೋಗ್ತದೆ ನಮ್ಮ ಶರೀರ. ಇವೇ ಮನುಷ್ಯನ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡ್ತಾವ. ಈ 3 ಗುಣ ನಮ್ಮ ಪ್ರಜ್ಞೆಯ 3 ಅವಸ್ಥೆಗಳಲ್ಲಿ ಅಂತಂದ್ರ ಎಚ್ಚರಾವಸ್ಥೆ, ಸ್ವಪ್ನ ಮತ್ತು ಗಾಢ ನಿದ್ರೆಗಳಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗ್ತವೆ. ಯಾವ ಈ 3 ಗುಣಗಳು. ಈ 3 ಗುಣಗಳು ಎಲ್ಲಾ ಕಾಲದಲ್ಲಿಯೂ ನಮ್ಮಲ್ಲಿ ಇದ್ರೂ ಕೂಡ ಒಂದೊಂದು ಅವಸ್ಥೆಯಲ್ಲಿ ಒಂದೊಂದು ಗುಣ ಉತ್ಕರ್ಷವಾಗ್ತದೆ. ಎಚ್ಚರದೊಳಗ ಸತ್ವಗುಣ, ಸ್ವಪ್ನಾವಸ್ಥೆಯಲ್ಲಿ ರಜೋಗುಣ ಮತ್ತು ಸುಷುಪ್ತಾವಸ್ಥೆಯಲ್ಲಿ ತಮೋಗುಣ ಪ್ರಧಾನವಾಗಿರ್ತದೆ. ಈ ಗುಣಗಳಲ್ಲಿ ವ್ಯಕ್ತವಾಗ್ತದೆ. ಒಂದೇ ಜೀವನೇ ಈ ಅಂತಃಕರಣದ ಒಂದು ಸ್ಥಿತಿಗತಿಗೆ ಅನುಗುಣವಾಗಿ ಈ ಎಲ್ಲಾ ಅವಸ್ಥೆಗಳನ್ನ ಅನುಭವಿಸಿ ಆಯಾ ಗುಣಗಳನ್ನ ಇದು ಪ್ರಕಟಿಸ್ತವೆ. ಆದ್ರಿಂದ ಈ ಜೀವ ತಾನೇ ಕರ್ತೃ, ತಾನೇ ಭೋಕ್ತೃ ಅಂತ ಹೇಳಿಕೆಯಿಂದ ಹೆಮ್ಮೆ ಪಡ್ಕೊಂಡು ಸಾರಿಕೊಳ್ತಾನೆ. ಇಷ್ಟು ಈ ಒಂದ ಶ್ಲೋಕದ ಭಾವಾರ್ಥ. ಈ ಒಂದ 4 ನುಡಿಗಳನ್ನ ತಮ್ಮೆಲ್ಲರ ಪಾದಕಮಲಗಳಿಗೆ ಅರ್ಪಿಸಿ ನನ್ನ ನುಡಿಗಳಿಗೆ ವಿರಾಮ ಹೇಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳು ವಿವೇಕ ಚೂಡಾಮಣಿಯಿಂದ ವಿವೇಕ ಚೂಡಾಮಣಿಯನ್ನ ವಿವರವಾಗಿ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಈಗೇನ ಮಂಗಲಾಚರಣೆ ಅಂತ ಆಯ್ತಲ್ರಿ? ಹೆಣ್ಣು ಮಾಡ್ತೀರ? ಆಯ್ತು ಬಿಡಿ. ಗುರುಗಳ ಅದು ಗುರುಗಳ ಒಂದು ಇದು ಮಾಡ್ಕೊಂಡು ಕೇಳಬೇಕು. ಸುಮ್ಮನೆ ಹೇಗೆ ಮಾಡಿದೀವಿ ಅಂತ ಮತ್ತೆ ಇದಾಗ್ತದೆ. ಆಯ್ತಾಯ್ತು ಆಯ್ತು. ಎಲ್ಲರಿಗೂ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಮುಂದೆ